ಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಗಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷ್ಯಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೌಷ್ಣ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಸುರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಕಳೆದ ಬಾರಿ 3 ಅಧ್ಯಾಯವನ್ನು ಮುಗಿಸಿದ್ದೇವೆ. ಇವತ್ತು ಭಗವದ್ಗೀತೆಯ 4ನೇ ಅಧ್ಯಾಯದ ಪ್ರಾರಂಭ. ಪ್ರಯಾಣದಿಂದ ಸ್ವಲ್ಪ ಅನಾರೋಗ್ಯ ಇದೆ, ಅದರಿಂದ ಎಷ್ಟು ಹೊತ್ತು ಮಾತಾಡಲಿಕ್ಕಾಗುತ್ತೋ ಅಷ್ಟು ಹೊತ್ತು ಮಾತಾಡ್ತೇನೆ. ಸ್ವಲ್ಪ ತೀರ ತೊಂದರೆ ಅನಿಸಿದೆ, ಸ್ವಲ್ಪ ಬೇಗ ಮುಗಿಸ್ತೇನೆ. ಪ್ರಥಮ ದಿವಸ ಹಿಂದೆ ಕೃಷ್ಣ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ, ಜ್ಞಾನಯೋಗ ಕರ್ಮಯೋಗ ಎರಡರ ಬಗ್ಗೆಯೂ 2ನೇ ಅಧ್ಯಾಯದಲ್ಲಿ ಪ್ರಸ್ತಾಪಿಸಿ, ಆಮೇಲೆ 3ನೇ ಅಧ್ಯಾಯದಲ್ಲಿ ಅದನ್ನು ಸ್ವಲ್ಪ ಮಟ್ಟಿಗೆ ಆ ಕರ್ಮಯೋಗದ ವಿಸ್ತಾರವನ್ನು ತಿಳಿಸಿದ್ದ. 4ನೇ ಅಧ್ಯಾಯದಲ್ಲಿ ಭಗವಂತನ ಮಾಹಾತ್ಮ್ಯ ಮತ್ತು ಭಗವಂತನ ಜ್ಞಾನದ ಅರಿವಿನ ಮುಖ ಮತ್ತು ಕರ್ಮದ ಪ್ರಭೇದಗಳು ಅದನ್ನು ವಿಸ್ತರಿಸಿ 4ನೇ ಅಧ್ಯಾಯ. ಹಿಂದೆ ಹೇಳಿದ್ದೆ, ಜ್ಞಾನಯೋಗ ಕರ್ಮಯೋಗ ಎರಡೂ ನಮ್ಮ ಜೀವನದ 2 ಮಾರ್ಗಗಳು ಅಂತ ಹಿಂದೆ ಹೇಳಿದ್ದಾಗಿದೆ. ಅದನ್ನು ಸ್ವಲ್ಪ ವಿಸ್ತರಿಸಿ ಜ್ಞಾನದ ಮಹತ್ವ ಮತ್ತು ಕರ್ಮದ ಪ್ರಭೇದಗಳು, ಅದರ ಜೊತೆಗೆ ಈ 2 ಮಾರ್ಗಗಳಿಂದ ನಾವು ಪಡೆಯತಕ್ಕಂಥ ಭಗವಂತನ ಮಹಿಮೆ, ಇದನ್ನು 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಪ್ರಾರಂಭದಲ್ಲೇ ಈ ಜ್ಞಾನದ ಮಹತ್ವವನ್ನು ಹೇಳ್ತಾನೆ. ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇನೇಹ ಮಹತಾ ಯೋಗೋ ನಷ್ಟಃ ಪರಂತಪ ಸ ಏವಾಯಂ ಮಯಾ ತದ್ದೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ಏತದುತ್ತಮಂ ಅಂತ. ಈ ಸೃಷ್ಟಿಯ ಆರಂಭದಿಂದ ಈ ಜ್ಞಾನದ ಪರಂಪರೆ ಹೇಗೆ ಬೆಳೆದು ಬಂತು ಅನ್ನೋ ಒಂದು ಚಿತ್ರವನ್ನು ಕೃಷ್ಣ ಇಲ್ಲಿ ಕೊಡ್ತಾನೆ. ವಾಸ್ತವಿಕವಾಗಿ ಜ್ಞಾನದ ಮೂಲ ವೇದಗಳು, ಎಲ್ಲ ಅಧ್ಯಾತ್ಮ ಜ್ಞಾನದ ಮೂಲ ವೇದಗಳು. ವೇದಗಳ ಸಾರವನ್ನು ಸಂಗ್ರಹ ಮಾಡಿ ಸಮಸ್ತ ವೇದಾರ್ಥ ಸಂಗ್ರಹ ರೂಪವಾಗಿರತಕ್ಕಂಥ ಒಂದು ಗ್ರಂಥ ರಚನೆಯಾಯಿತು ಬಹಳ ಮೊದಲೇ. ಮಹಾಭಾರತ ರಚನೆಗಿಂತ ಪೂರ್ವದಲ್ಲಿ ಇದನ್ನು ಪಂಚರಾತ್ರ ಅಂತ ಕರೆದು. ಪಂಚರಾತ್ರ ಅನ್ನೋದು ವೈದಿಕ ವಾಂಗ್ಮಯದ ಜ್ಞಾನ ಕರ್ಮಯೋಗಗಳ ಸಮಷ್ಟಿ ರೂಪವಾಗಿರತಕ್ಕಂಥ ಗ್ರಂಥ. ಆ ಪಂಚರಾತ್ರದ ಸಾರ ಸಂಗ್ರಹವೇ ಭಗವದ್ಗೀತೆ. ಅದು ಮೊದಲು ಪಂಚರಾತ್ರವನ್ನು ವಿಧಿಂ ವಿಧಾಯ ಸರ್ಗಾದೌ ತೇನುಪೃಷ್ಟೋಬ್ಜಲೋಚನ ಆಹ ಅಂತ ಭಗವಂತ ಚತುರ್ಮುಖನಿಗೆ ಸೃಷ್ಟಿಯ ಆರಂಭದಲ್ಲಿ ಸ್ವಯಂಭೂ ಮನ್ವಂತರದಲ್ಲೇ ಉಪದೇಶವಾಗಿರತಕ್ಕಂಥದ್ದು. ಈ ಪ್ರಪಂಚ ಸೃಷ್ಟಿಯಾದ ಮೊದಲಲ್ಲೇ ಪಂಚರಾತ್ರದ ಜ್ಞಾನ ದೇವತೆಗಳಿಗೆ ಬಂತು, ಚತುರ್ಮುಖನಿಗೆ ಬಂತು, ರುದ್ರಾದಿ ದೇವತೆಗಳಿಗೆ ಬಂತು, ಇಂದ್ರಾದಿ ದೇವತೆಗಳಿಗೆ ಬಂತು. ಅನಂತರ ವೈವಸ್ವತ ಮನ್ವಂತರದಲ್ಲಿ ಈ ಮನ್ವಂತರದ ಮೂಲ ಪುರುಷ ಸೂರ್ಯಪುತ್ರನಾದ ವೈವಸ್ವತ, ಅದರಿಂದ ಸೂರ್ಯನಿಗೆ ಆ ಉಪದೇಶ. ಅಲ್ಲಿಂದ ಸೂರ್ಯನ ಸಂತತಿಯಾಗಿ ಈ ವೈವಸ್ವತ ಮನುವಿನ ಪರಂಪರೆಯಲ್ಲೇ ಇದು ಬೆಳೆದು ಬಂತು ಒಂದು ಕಡೆ. ಇನ್ನೊಂದು ಕಡೆ ವೇದವ್ಯಾಸರು ಪಾಂಡವರಿಗೆಲ್ಲ ಈ ಪಂಚರಾತ್ರದ ಜ್ಞಾನ ಪರಂಪರೆಯನ್ನು ಉಪದೇಶ ಮಾಡಿದರು. ಪಾಂಡವರೆಲ್ಲ ವೇದವ್ಯಾಸರಿಂದ ಪಡೆದಂಥ ಪಂಚರಾತ್ರದ ಜ್ಞಾನ ಪರಂಪರೆಯನ್ನೇ ಯುದ್ಧರಂಗದಲ್ಲಿ ವಿಶೇಷವಾಗಿ ಯುದ್ಧ ಮಾಡುವುದಿಲ್ಲ ಅಂತ ಕೈಚಲ್ಲಿ ಕುಳಿತ ಅರ್ಜುನನಿಗೆ ಪಂಚರಾತ್ರದ ಸಾರವನ್ನು ಕೃಷ್ಣ ಉಪದೇಶ ಮಾಡಿದ. ಹೀಗೆ
ಸಮಸ್ತ ವೇದ ಸಾರಭೂತವಾಗಿರತಕ್ಕಂಥ ಪಂಚರಾತ್ರದ ಜ್ಞಾನಯೋಗ ಏನಿದೆ ಅದರದ್ದೇ ಸಾರ ಸಂಗ್ರಹವಾಗಿ ಬಂದಿರತಕ್ಕಂಥ ಗ್ರಂಥ ಭಗವದ್ಗೀತೆ. ಅದು ಅರ್ಜುನನಿಗೆ ಕೃಷ್ಣನಿಂದ ಉಪದಿಷ್ಟವಾಯಿತು. ಅದರಿಂದ ಕೃಷ್ಣ ಅರ್ಜುನನಿಗೆ ಹೇಳಿರತಕ್ಕಂಥ ಈ ಜ್ಞಾನ ಪರಂಪರೆ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮಾದಿ ದೇವತೆಗಳಿಗೆ ಮತ್ತು ವೈವಸ್ವತ ಮನ್ವಂತರದ ಆರಂಭದಲ್ಲಿ ಸೂರ್ಯನಿಗೆ, ಸೂರ್ಯನಿಂದ ಸೂರ್ಯವಂಶದ ರಾಜರ್ಷಿಗಳಿಗೆ ಬಂದಿರತಕ್ಕಂಥ ಒಂದು ಜ್ಞಾನ ಪರಂಪರೆ. ಇದು ಅತ್ಯಂತ ಪ್ರಾಚೀನವಾದ ಮತ್ತು ಅನಾದಿನಿತ್ಯವಾದ ಜ್ಞಾನ ಪರಂಪರೆ. ಇದು ಹೊಸ ತಿಳುವಳಿಕೆ ಅಲ್ಲ. ಯಾವ ಜ್ಞಾನವೂ ಹೊಸತಲ್ಲ. ನಾವು ಯಾವುದೋ ಒಂದನ್ನು ಹೊಸತಾಗಿ ಪ್ರಾರಂಭ ಆಯಿತು ಅಂತ ಹೇಳ್ತೇವೆ. ಯಾವ ವಿಚಾರವೂ ಹೊಸತಾಗಿ ಪ್ರಾರಂಭವಾಗುವುದಿಲ್ಲ. ಯಾವುದೋ ಒಂದು ವಿಚಾರ ಜನರ ಮುಂದೆ ಹೆಚ್ಚು ಪ್ರಚುರವಾದಾಗ ಮತ್ತೊಂದು ವಿಚಾರ ಮಲಿನವಾಗತ್ತೆ. ಅದನ್ನು ಮತ್ತೊಬ್ಬರು ಬಂದು ಪ್ರಚಾರ ಮಾಡ್ತಾರೆ. ಅದರ ಅಭಿವ್ಯಕ್ತಿ ಅಷ್ಟೇ, ಜ್ಞಾನದ ಅಭಿವ್ಯಕ್ತಿ ಹೊರತು ಹೊಸತಾದ ಒಂದು ಜ್ಞಾನದ ಸೃಷ್ಟಿ ಅಂತಿಲ್ಲ. ಇದು ಅನಾದಿನಿತ್ಯವಾಗಿರತಕ್ಕಂಥ ಜ್ಞಾನ ಪರಂಪರೆ ಮತ್ತೆ ಪಾಂಡವರ ಕಾಲದಲ್ಲಿ ಅಭಿವ್ಯಕ್ತವಾಯಿತು. ಪಾಂಡವರ ಕಾಲದಲ್ಲಿ ಅಭಿವ್ಯಕ್ತವಾಗಿರತಕ್ಕಂಥ ಜ್ಞಾನ ಪರಂಪರೆ ಮತ್ತೆ ಲೋಪವಾಗ್ತಾ ಬಂತು ಈಗ ನಮ್ಮ ಕಾಲದಲ್ಲಿ. ಅನಂತರ ಅನೇಕ ಮಂದಿ ಆಚಾರ್ಯ ಪುರುಷರು ಅದಕ್ಕೆ ಬೆಳಕು ನೀಡಿ ಜ್ಞಾನ ಪರಂಪರೆಯ ಅನೇಕ ಮುಖಗಳು ಎಲ್ಲವೂ ಅನಾದಿನಿತ್ಯ. ಒಂದು ಕಡೆ ಅನಾದಿತೋ ಹಿ ವರ್ತಂತೆ ಸಮಯಾ ಹಿ ಪ್ರವಾಹತಃ ಅಂತ ಆಚಾರ್ಯರು ಒಂದು ಮಾತು ಹೇಳ್ತಾರೆ. ಯಾವ ಮತಗಳೂ ಕೂಡ ಒಬ್ಬ ಮತಾಚಾರ್ಯರಿಂದ ಪ್ರಾರಂಭ ಆದದ್ದಲ್ಲ ಅಂತ. ಮತ್ತೇನು ಅಂದರೆ ಆ ವಿಚಾರಧಾರೆಗೆ ಒತ್ತು ಕೊಟ್ಟು ಅದನ್ನು ಪ್ರಚಾರಗೊಳಿಸಿದವರು ಆಚಾರ್ಯರು. ಯಾವ ಮತಾಚಾರ್ಯರೇ ಆದರೂ ಒಂದು ಹೊಸತಾದ ಪಂಥವನ್ನು ಸೃಷ್ಟಿ ಮಾಡಿಲ್ಲ. ಶಂಕರರು ಅದ್ವೈತವಾದವನ್ನು ಸೃಷ್ಟಿ ಮಾಡಿಲ್ಲ. ಅದರ ಹಿಂದೆ ಆ ವಿಚಾರಧಾರೆ ಇದ್ದದ್ದಕ್ಕೆ ಅವರು ಒತ್ತು ಕೊಟ್ಟರು. ರಾಮಾನುಜರು ಅದರ ನಂತರ ಬಂದಿರತಕ್ಕಂಥ ರಾಮಾನುಜರು ವಿಶಿಷ್ಟಾದ್ವೈತ ಅಂತ ಒಂದು ಹೊಸ ಪಂಥವನ್ನು ಸೃಷ್ಟಿ ಮಾಡಿಲ್ಲ. ಹಿಂದೆ ಇದ್ದ ವಿಚಾರಧಾರೆಗೆ ಆ ಮುಖಕ್ಕೆ ಒತ್ತು ಕೊಟ್ಟರು. ಅನಂತರ ತತ್ವವಾದಕ್ಕೆ ಆಚಾರ್ಯರು ಒತ್ತು ಕೊಟ್ಟರು. ಆದರೆ ಆಚಾರ್ಯರಿಂದಲೇ ಪ್ರಾರಂಭ ಆದ್ದಲ್ಲ, ಅದು ಅನಾದಿ ಕಾಲದಿಂದ ಇದ್ದಂಥ ವಿಚಾರಧಾರೆ. ಹೀಗೆ ಎಲ್ಲ ವಿಚಾರಧಾರೆಗಳು ನಿರಂತರವಾಗಿ ಅನಾದಿ ಕಾಲದಿಂದ ಇರ್ತವೆ. ಒಂದೊಂದು ಕಾಲದಲ್ಲಿ ಒಂದೊಂದು ವಿಚಾರಕ್ಕೆ ಅಭಿವ್ಯಕ್ತಿ ಆಗತ್ತೆ. ಅದು ಭಗವತ್ ಸಂಕಲ್ಪ. ಯಾವ ಕಾಲದಲ್ಲಿ ಯಾವ ವಿಚಾರಧಾರೆ ಅಭಿವ್ಯಕ್ತ ಆಗಬೇಕು ಅನ್ನೋದು ದೈವ ಸಂಕಲ್ಪವೋ ಅಂಥ ವ್ಯಕ್ತಿಗಳು ಬರ್ತಾರೆ, ಅದನ್ನು ಪ್ರಸಾರ ಮಾಡ್ತಾರೆ. ಸೃಷ್ಟಿಯ ಆರಂಭದಲ್ಲಿ ಭಗವಂತನಿಂದಲೇ ದೇವತೆಗಳು ಪಡೆದರು. ಆ ದೇವತೆಗಳ ಪರಂಪರೆಯಲ್ಲಿ ಸೂರ್ಯನು ಪಡೆದ. ಅವನು ವೈವಸ್ವತ ಮನ್ವಂತರದಲ್ಲಿ ತನ್ನ ಮಗನಾದಂಥ ವೈವಸ್ವತ ಮನುವಿಗೆ ಹೇಳಿದ. ವೈವಸ್ವತ ಮನು ತನ್ನ ಮಗನಾದ ಇಕ್ಷ್ವಾಕುವಿಗೆ ಹೇಳಿದ. ವೈವಸ್ವತ ಮನುವಿಗೆ 10 ಜನ ಮಕ್ಕಳು. ಆ 10 ಜನ ಮಕ್ಕಳಲ್ಲಿ ಹಿರಿಯ ಮಗ ಇಕ್ಷ್ವಾಕು. ಆದ್ದರಿಂದ ತನ್ನ ಹಿರಿಯ ಮಗನಾದಂತಹ ಇಕ್ಷ್ವಾಕು, ಅದೇ ವಂಶದಲ್ಲಿ ಮುಂದೆ ರಾಮಾವತಾರ ಆದದ್ದು ಇಕ್ಷ್ವಾಕು ವಂಶ. ಇನ್ನೊಂದು ಕವಲು ಚಂದ್ರವಂಶ, ಅದರಲ್ಲೇ ಕೃಷ್ಣಾವತಾರ ಆದದ್ದು. ವೈವಸ್ವತ ಮನ್ವಂತರದ ಮೂಲ ರಾಜರುಗಳ ಪರಂಪರೆಯಲ್ಲಿ ಈ 2 ಅವತಾರಗಳಾದವು. ಹಾಗಾಗಿ ಮೊಟ್ಟ ಮೊದಲು ವಿವಸ್ವಾನ್ನ ಮನವೇ ಪ್ರಾಹ. ಮೊದಲು ಸೂರ್ಯನಿಗೆ ವಿವಸ್ವತಿಗೆ ನಾನು ಹೇಳಿದೆ ಅಂತ. ಸೂರ್ಯನಿಗೆ ನಾನು ಹೇಳಿದೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ನಹಂ. ಮೊಟ್ಟ ಮೊದಲು ದೇವತೆಗಳೆಲ್ಲ ನನ್ನಿಂದ ಈ ಜ್ಞಾನವನ್ನು ಪಡೆದರು. ದೇವತೆಗಳ ಜೊತೆಗೆ ಸೂರ್ಯನೂ ಸೇರಿದ. ದೇವಗಣಗಳಲ್ಲಿ ಸೂರ್ಯನಿಗೂ ಬಂತು ಆ ಜ್ಞಾನ. ವಿವಸ್ವಾನ್ ಅಂದರೆ 12 ಮಂದಿ ಆದಿತ್ಯರಲ್ಲಿ ಒಬ್ಬ. 12 ಮಂದಿ ವೈವಸ್ವತ ಮನ್ವಂತರದ 12 ಮಂದಿ ದೇವತೆಗಳು. ಆ 12 ಮಂದಿ ವೈವಸ್ವತ ಮನ್ವಂತರದ ಅದಿತಿ ಪುತ್ರರಾಗಿ ಅವತರಿಸಿದಂಥ 12 ಮಂದಿ ದೇವತೆಗಳು. ಅವರು ವಿವಸ್ವಾನ್, ಅರ್ಯಮ, ಪೂಷಾ, ತ್ವಷ್ಟ, ಸವಿತಾ, ಭಗಃ, ಧಾತ, ವಿಧಾತ, ವರುಣ, ಮಿತ್ರ, ಶಕ್ರ, ಉರುಕ್ರಮ ಅಂತ. ಉರುಕ್ರಮ ಅಂದರೆ ವಾಮನ, ವಿಷ್ಣು. ವಾಮನನು ಈ 12 ಆದಿತ್ಯರಲ್ಲಿ ಒಬ್ಬ. 10 ಅವತಾರಗಳಲ್ಲಿ ಸೇರಿರತಕ್ಕಂಥ ಭಗವಂತನ ವಾಮನ ರೂಪ. ಅವನೇ ತ್ರಿವಿಕ್ರಮನಾದದ್ದು. ಅದರಿಂದ ಅವನನ್ನು ಉರುಕ್ರಮ ಅಂತ ಕರೀತಾರೆ. ಮತ್ತೊಬ್ಬ ಇಂದ್ರ 12 ಮಂದಿ ಆದಿತ್ಯರಲ್ಲಿ. ಇವರು ಅಣ್ಣ ತಮ್ಮಂದಿರು, ಅದಕ್ಕೆ ಉಪೇಂದ್ರ ಅಂತ ಕರೀತಾರೆ ವಾಮನನನ್ನು. ಇಂದ್ರನ ತಮ್ಮ ಅಂತ ಅರ್ಥ. ಉಪೇಂದ್ರ ಅಂದರೆ ಜೂನಿಯರ್ ಇಂದ್ರ ಅಂತ ಹೇಳ್ತೇವಲ್ಲ ಆ ಥರ. ಇಂದ್ರನಿಗೆ ಜೂನಿಯರು. ಆಮೇಲೆ ಮತ್ತೊಬ್ಬ ಈ 12 ಮಂದಿ ಆದಿತ್ಯರಲ್ಲಿ ಸೂರ್ಯ. ಸೂರ್ಯ ಅಂದರೆ ನಾವು ನೋಡತಕ್ಕಂಥ ಆ ಜಡವಾದಂಥ ಗ್ಲೋಬಲ್ಲ, ಅದರ ಅಭಿಮಾನಿ ದೇವತೆ. ಈ 12 ಮಂದಿ ಕೂಡ ಅದಿತಿಯಿಂದ ಕಾಶ್ಯಪ ಮುನಿಯಿಂದ ಅದಿತಿಯಲ್ಲಿ ಹುಟ್ಟಿದವರು. ಆದ್ದರಿಂದ ಇವರಿಗೆ ಅದಿತಿಯ ಮಕ್ಕಳು ಆದಿತ್ಯರು ಅಂತ ಹೆಸರು.
ಇದನ್ನು ಹಿಂದೆ ಕೂಡ ನಾನು ಹೇಳಿದೆ. ಆದಿತ್ಯರು ಅಂದರೆ ಸೂರ್ಯ, 12 ಮಂದಿ ಆದಿತ್ಯರು ಅಂದರೆ 12 ಮಂದಿ ಸೂರ್ಯರು ಅಂತ ಕೆಲವರು ಅರ್ಥ ಹೇಳ್ತಾರೆ. 12 ಮಂದಿ ಆದಿತ್ಯರಲ್ಲಿ ಸೂರ್ಯನೂ ಒಬ್ಬ ಅಷ್ಟೇ ಹೊರತು 12 ಮಂದಿ ಸೂರ್ಯರಿಲ್ಲ. ಆ 12 ಮಂದಿ ಆದಿತ್ಯರಲ್ಲಿ ಒಬ್ಬನಾದ ಸೂರ್ಯನಿಗೆ ಮಗನಾಗಿ ಹುಟ್ಟಿದವ ವೈವಸ್ವತಮನು, ಅವನನ್ನು ಶ್ರಾದ್ದ ದೇವ ಅಂತ ಕರೀತಾರೆ, ಸತ್ಯವ್ರತ. ಆ ಶ್ರಾದ್ದ ದೇವನ ಈ ವೈವಸ್ವತ ಮನ್ವಂತರದ ನಿಯಾಮಕ ದೇವತೆ ಅವನು ವೈವಸ್ವತಮನು. ಆ ವೈವಸ್ವತ ಮನುವಿನ ಮೊದಲನೆಯ ಮಗ ಇಕ್ಷ್ವಾಕು. ಹೀಗೆ ಜ್ಞಾನ ಪರಂಪರೆ ದೇವತೆಗಳಿಂದ ಮನುಷ್ಯ ಲೋಕಕ್ಕೆ ಹರಿದು ಬಂದು, ದೇವತೆಗಳಿಂದ ಚಕ್ರವರ್ತಿಗಳಿಗೆ, ಚಕ್ರವರ್ತಿಗಳಿಂದ ಮನುಷ್ಯರಿಗೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ, ಈ ಯೋಗವನ್ನು ನಾನು ಸೂರ್ಯನಿಗೆ ಹೇಳಿದೆ ಅಂತ. ಈ ಸೂರ್ಯನಿಗೆ ಅನ್ನುವಲ್ಲಿ ವಿವಸ್ವಾನ್ ಅನ್ನುವ ಶಬ್ದದಲ್ಲಿ ಒಂದು ವಿಶೇಷ ಅರ್ಥ ಇದೆ. ವಿವಸ್ವಾನ್ ಅಂದರೆ ಸೂರ್ಯ ಮತ್ತು ಸೂರ್ಯನಲ್ಲಿರತಕ್ಕಂಥ ದೇವತೆಗಳು. ಸೂರ್ಯನ ಒಳಗಿರತಕ್ಕ ದೇವತೆ ರಸ ಘನರಸ ನಲ ನಿಲ ವಿಯದ್ ವಿವಸ್ವದ್ ವಿಧು ಪ್ರಯಶ್ಚುಟು ನಿವಿಷ್ಟ ಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ. ಸೂರ್ಯನ ಒಳಗಿರತಕ್ಕಂಥ ದೇವತಾ ಶಕ್ತಿಯಲ್ಲಿ ಶಿವನಿಗೆ 8 ಮೂರ್ತಿಗಳಲ್ಲಿ ಸೂರ್ಯ ಒಬ್ಬ. ಅದರಿಂದ ಸೂರ್ಯನಿಗೆ ಅಂದರೆ ಅದಕ್ಕಿಂತ ಮೊದಲು ಶಿವನಿಗೆ ಆ ವಿದ್ಯೆ ಪ್ರಾಪ್ತವಾಗಿತ್ತು. ಸೂರ್ಯನಲ್ಲಿರತಕ್ಕಂಥ ಇನ್ನೊಂದು ಶಕ್ತಿ ಚತುರ್ಮುಖ, ಆದ್ದರಿಂದ ಚತುರ್ಮುಖನಿಗೆ ಆ ವಿದ್ಯೆ ಪ್ರಾಪ್ತವಾಗಿತ್ತು. ಅದರ ನಂತರ ಸೂರ್ಯನಿಗೂ ಬಂತು. ಸೂರ್ಯನ ಅಂತರ್ಯಾಮಿಯಾಗಿ ಸೂರ್ಯನ ನಿಯಾಮಕ ಶಕ್ತಿಗಳಾಗಿರತಕ್ಕಂಥ ದೇವತೆಗಳು ಆ ವಿದ್ಯೆಯನ್ನು ಪಡೆದರು. ಕೊನೆಗೆ ಸೂರ್ಯನ ಉಲ್ಲೇಖ ಯಾಕೆ ಮಾಡಿದರು ಅಂದರೆ ವೈವಸ್ವತ ಮನ್ವಂತರಕ್ಕೆ ನೇರ ಸಂಬಂಧಪಟ್ಟವ ಸೂರ್ಯ. ಆದರೆ ಸೂರ್ಯನಿಗೆ ನಾನು ಮೊದಲು ಹೇಳಿದ್ದಲ್ಲ, ಯಾಕೆಂದ್ರೆ ಅವ್ಯಯಂ ಅಂತಂದು ಈ ಅಳಿವಿರದ ವಿದ್ಯೆಯನ್ನು ಸೂರ್ಯನಿಗೆ ಹೇಳಿದೆ. ಅದರಿಂದ ಸೂರ್ಯನಿಗೂ ಕೂಡ ಮೊದಲು ಹೇಳಿದ್ದಲ್ಲ, ಅದಕ್ಕಿಂತ ಹಿಂದೆಯೂ ಅನಾದಿಯಾಗಿ ಆ ವಿದ್ಯೆ ಇತ್ತು. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ. ದೇವತೆಗಳಲ್ಲಿ ಭೂಮಿಗೂ ದೇವತೆಗಳಿಗೂ ಸಂಪರ್ಕ ಕೊಡ್ತಕ್ಕಂಥ ಕೊನೆಯ ದೇವತೆ ಲಿಂಕು ಸೂರ್ಯ. ಸೂರ್ಯನಿಂದ ವಿವಸ್ವಾನ್ ಮನವೇ ಪ್ರಾಹ, ವೈವಸ್ವತ ಮನ್ವಂತರದ ಅಭಿಮಾನಿಯಾಗಿರತಕ್ಕಂಥ ಮನುವಿಗೆ ಬಂತು. ಮನು ಭೂಲೋಕದಲ್ಲಿ ಅವನ ಮಗನಾಗಿ ಹುಟ್ಟಿ ಕ್ಷತ್ರಿಯನಾಗಿ ಬಾಳಿದಂಥ ಇಕ್ಷ್ವಾಕುವಿಗೆ ಹೇಳಿದ. ಅಲ್ಲಿಂದ ಮನುಷ್ಯ ಲೋಕಕ್ಕೆ ಬಂತು. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಹೀಗೆ ಸ್ವಯಂಭುವ ಮನ್ವಂತರದಲ್ಲಿ ಪ್ರಾರಂಭವಾದ ವಿದ್ಯೆ, ಸ್ವಾರೋಚಷ ಮನ್ವಂತರದಲ್ಲಿ, ಅದರ ನಂತರ ರೈವತ ಉತ್ತಮ ಮನ್ವಂತರದಲ್ಲಿ, ಅದರ ನಂತರ ತಾಪಸ ಮನ್ವಂತರದಲ್ಲಿ, ಅದರ ನಂತರ ರೈವತ ಮನ್ವಂತರದಲ್ಲಿ, ಅದರ ನಂತರ ಚಾಕ್ಷುಷ ಮನ್ವಂತರದಲ್ಲಿ, ಅದರ ನಂತರ ವೈವಸ್ವತ ಮನ್ವಂತರ. ಈ 7ನೇ ಮನ್ವಂತರ ತನಕವೂ ಹರಿದುಕೊಂಡು ಬಂತು. 1 ವರ್ಷ ಆಗತ್ತೆ. ಹಾಗಾಗಿ ನೀವು ಈಗ 7ನೇ ಮನ್ವಂತರ ಅಂದರೆ 200 ಕೋಟಿ ವರ್ಷದ ಹಿಂದೆ ಸೃಷ್ಟಿಯ ಆರಂಭದಲ್ಲಿ ಇದು ದೇವತೆಗಳಿಗೆ ನಾನು ಹೇಳಿದೆ. ಆವಾಗಲೂ ಮೊದಲು ಹೇಳಿದ್ದಲ್ಲ, ಅದಕ್ಕಿಂತ ಹಿಂದಿನ ಸೃಷ್ಟಿಯಲ್ಲಿ ಹೇಳಿದ್ದನ್ನೇ ಮತ್ತೆ ಈ ಸೃಷ್ಟಿಯಲ್ಲಿ ಹೇಳಿದ್ದು. ಹೀಗೆ ಅವ್ಯಯಂ ಅಂತ ಅಂದರೆ ಇದು ಅಳಿವಿರದ ವಿದ್ಯೆ, ಯಾವತ್ತೋ ಒಮ್ಮೆ ಪ್ರಾರಂಭವಾದದ್ದಲ್ಲ. ಅನಾದಿನಿತ್ಯವಾದ ಈ ವಿದ್ಯೆಯನ್ನು ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮಾದಿ ದೇವತೆಗಳಿಗೆ ಹೇಳಿದೆ. ವೈವಸ್ವತ ಮನ್ವಂತರದ ಆರಂಭದಲ್ಲಿ ಸೂರ್ಯನಿಂದ ಅದು ವೈವಸ್ವತ ಮನ್ವಂತರದ ಮೂಲ ಪುರುಷನಾಗಿರ್ತಕ್ಕಂಥ ಇಕ್ಷ್ವಾಕುವಿಗೆ ಬಂತು. ಅಲ್ಲಿಂದ ಆ ರಾಜರ್ಷಿಗಳಲ್ಲಿ ಬಂತು. ಇದರ ಬಗ್ಗೆ ಅನೇಕ ಜನ ಭಗವದ್ಗೀತೆಯನ್ನು ವಿಮರ್ಶೆ ಮಾಡಿದ ಅರ್ವಾಚೀನರಿಗೆ ತುಂಬ ಗೊಂದಲವಾಗಿದೆ ಈ ಪದ್ಯ. ಒಬ್ಬರು ಕಮ್ಯುನಿಸ್ಟರು ಇದರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ ಭಗವದ್ಗೀತೆಯ ಬಗ್ಗೆ. ಅವರು ಏನು ಹೇಳ್ತಾರೆ ಅಂದರೆ, ಇಮಂ ರಾಜರ್ಷಯೋ ವಿದುಹು, ಈ ಜ್ಞಾನ ರಾಜರುಗಳಲ್ಲಿ ಇತ್ತು, ಕ್ಷತ್ರಿಯರಲ್ಲಿ ಇತ್ತು ಅಂತ ಹೇಳ್ತಾನೆ ಹೊರತು ಕೃಷ್ಣ ಬ್ರಾಹ್ಮಣರಲ್ಲಿ ಇತ್ತು ಅಂತ ಹೇಳೋದಿಲ್ಲ. ಇದು ಕಮ್ಯುನಿಸ್ಟರ ವಿಮರ್ಶೆ, ಇದನ್ನು ಗಮನಿಸಿ ದಯವಿಟ್ಟು. ಅಂದರೆ ಒಂದು ವಿಷಯ ನಮ್ಮ ತಲೆಯಲ್ಲಿ ಹೇಗೆ ವಿಷಯಗಳು ಬೆಳೀತಾವೆ ಹಾಗೆ ನಮಗೆ ಗ್ರಂಥ ಅರ್ಥ ಆಗೋದು. ಗ್ರಂಥದಲ್ಲಿ ಇದ್ದದ್ದು ನಮಗೆ ತಿಳಿಯೋದಲ್ಲ. ನಾವು ಮೊದಲೇ ಕಮಿಟೆಡ್, ಕಮ್ಯುನಿಸ್ಟರು ಅವರು ಕಮಿಟೆಡ್, ಅವರ ಸಿದ್ಧಾಂತಗಳು ಪೂರ್ವಗೃಹೀತವಾದ ಸಿದ್ಧಾಂತಕ್ಕೆ ತಕ್ಕಂತೆ ಎಲ್ಲ ಗ್ರಂಥಕ್ಕೆ ಅರ್ಥ ಹಚ್ಚುವರು. ಅವರ ಸಿದ್ಧಾಂತ ಕೊನೆಯ ಸಿದ್ಧಾಂತ, ಅದಕ್ಕೆ ಸರಿಯಾಗಿ ಉಳಿದದ್ದಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತ. ಹಾಗಾಗಿ ಅವರು ಬರೀತಾರೆ, ಕ್ಷತ್ರಿಯರಿಗೆ ಈ ವಿದ್ಯೆ ಮೊದಲು ಗೊತ್ತಿತ್ತು, ಬ್ರಾಹ್ಮಣರಿಗೆ ಗೊತ್ತಿತ್ತು ಅಂತ ಕೃಷ್ಣ ಹೇಳುವುದಿಲ್ಲ. ಅದರ ಅರ್ಥ ಏನು ಅಂತಂದರೆ, ಕೃಷ್ಣನ ಕಾಲದಲ್ಲಿ, ಇದು ಅವರು ಮಾಡಿದ ಅರ್ಥ, ನನ್ನ ಅರ್ಥ ಅಲ್ಲ, ಮತ್ತೆ ನೋಡಿ ನಿಜವಾದ ಅರ್ಥ, ನನ್ನ ಅರ್ಥ ಅಲ್ಲ, ಕೃಷ್ಣನ ಅರ್ಥವೂ ಅಲ್ಲ, ಅವರ ಅರ್ಥ, ಕಮ್ಯುನಿಸ್ಟರ ಅರ್ಥ. ಅವನೇನು ಅಂದರೆ, ಹಾಗಾಗಿ ಕೃಷ್ಣನ ಕಾಲದಲ್ಲಿ ಕೃಷ್ಣ ಈ ಗೀತೆಯನ್ನು ಉಪದೇಶ ಮಾಡುವ ಸಮಯದಲ್ಲಿ ಬ್ರಾಹ್ಮಣರದ್ದು ಹಾರಾಟ ಜಾಸ್ತಿ ಆಗಿತ್ತಂತೆ. ಅವರು ಎಲ್ಲ ವೇದಕ್ಕೆಲ್ಲ ನಾವೇ ಅರ್ಥ ಹೇಳುವವರು, ನಮ್ಮದೇ ಕೊನೆಯ ಅರ್ಥ ಅಂತ ಹೇಳಿಕೊಂಡಿದ್ರಂತೆ.
ಅದಕ್ಕೆ ಬ್ರಾಹ್ಮಣರಿಗೆ ವಿರುದ್ಧವಾಗಿ ಕ್ಷತ್ರಿಯರನ್ನು ಎತ್ತಿಕಟ್ಟಿ ಇದು ಕ್ಷತ್ರಿಯರ ವಿದ್ಯೆ ಅಂತ ಕೃಷ್ಣ ಹೇಳಿದ ಅಂತ. ಇದು ಕಮ್ಯುನಿಸ್ಟರ ಇಂಟರ್ಪ್ರಿಟೇಷನ್. ಬ್ರಾಹ್ಮಣರ ಮೊನೋಪಲಿ ವೈದಿಕ ವಾಂಗ್ಮಯದಲ್ಲಿ ಬ್ರಾಹ್ಮಣರ ಇಂಟರ್ಪ್ರಿಟೇಷನ್ನೇ ಕೊನೆಯದ್ದು ಅಂತನ್ನುವುದನ್ನು ಮುರಿದು ಹಾಕಿ ನಿಜವಾಗಿ ಜ್ಞಾನ ಪರಂಪರೆಯನ್ನು ಬೆಳೆಸಿದವರು ಕ್ಷತ್ರಿಯರು. ಯಾಕಂದರೆ ಕೃಷ್ಣನೂ ಕ್ಷತ್ರಿಯನಾಗಿದ್ದ. ಅವರು ಹೇಳೋದು ಇದು ಕ್ಷತ್ರಿಯರಿಂದ ಬಂದ ವಿದ್ಯೆ, ಇದು ಬ್ರಾಹ್ಮಣರದ್ದಲ್ಲ ಅಂತ. ಬ್ರಾಹ್ಮಣರ ವಿರುದ್ಧ ಒಂದು ಗೀತೆ, ಇಡೀ ಗೀತೆ ಬ್ರಾಹ್ಮಣರ ವಿರುದ್ಧವಾಗಿ ಹೊರಟ ಗ್ರಂಥ. ಅದಕ್ಕೋಸ್ಕರ ಈ ಶ್ಲೋಕವನ್ನು ಕೋಟ್ ಮಾಡ್ತಾರೆ ಅವರು. ಅಂದರೆ ಮನುಷ್ಯನ ಮನಸ್ಸು ಡಿಸ್ಟಾರ್ಟ್ ಆದರೆ ಹೇಗೆ ಹೇಗೆ ಯೋಚಿಸಬಹುದು ಅಂತ ಪರ್ವರ್ಷನ್ನಿಗೆ ಒಂದು ಒಳ್ಳೆಯ ಉದಾಹರಣೆ ಇದೆ. ಇಂಥ ಅನೇಕ ದೃಷ್ಟಾಂತಗಳಿವೆ. ಉಪನಿಷತ್ನಲ್ಲಿಯೂ ಈ ಕಥೆ ಇದೆ. ಉಪನಿಷತ್ನಲ್ಲಿ ನಮಗೆ 2-3 ಘಟನೆಗಳಲ್ಲಿ ಆ ಪಂಚಾಗ್ನಿ ವಿದ್ಯೆ ಅದು ಕ್ಷತ್ರಿಯರಿಗೆ ಮಾತ್ರ ಗೊತ್ತಿತ್ತು, ಬ್ರಾಹ್ಮಣರಿಗೆ ಗೊತ್ತಿರಲಿಲ್ಲ. ಅದನ್ನು ಶ್ವೇತಕೇತುವಿನ ತಂದೆ ಉದ್ದಾಲಕ ಹೋಗಿ ಉಪದೇಶ ಪಡೆದ. ಅದು ಮೊದಲ ಬಾರಿ ಉದ್ದಾಲಕನಿಂದ ಋಷಿಗಳಿಗೆ ಆ ವಿದ್ಯೆ ಬಂತು ಅಂತ ಉಪನಿಷತ್ನಲ್ಲಿ ಉಂಟು. ಇಂಥ ಪ್ರಸಂಗಗಳು ಗೀತೆಯಲ್ಲಿ ಮಾತ್ರ ಅಲ್ಲ, ಉಪನಿಷತ್ನಲ್ಲೂ ಇದೆ. ಅದಕ್ಕೆ ಅವರು ಅದನ್ನು ಹಾಗೆ ಹೇಳ್ತಾರೆ. ಉಪನಿಷತ್ತು ಕೂಡ ಪೂರ್ತಿ ಬ್ರಾಹ್ಮಣರ ಪರವಾದ ಗ್ರಂಥ ಅಲ್ಲ. ಬ್ರಾಹ್ಮಣರು ಏನು ಮಾಡಿದರಂತೆ ಗೊತ್ತೋ? ವೇದ ಅಂತಂದರೆ ಬರೇ ಯಜ್ಞ, ಯಾಗ, ಹೋಮ, ಹವನ ಅಷ್ಟೇ. ಅದು ಬಿಟ್ಟು ಜ್ಞಾನ ಮಾರ್ಗವನ್ನು ಮುಚ್ಚಿಬಿಟ್ರು ಬ್ರಾಹ್ಮಣರು. ಬರೇ ಹೋಮ, ಹವನ, ಪೌರೋಹಿತ್ಯದಲ್ಲೇ ವೇದವನ್ನು ಮುಗಿಸಿಬಿಟ್ರು. ಕರ್ಮಕಾಂಡದಲ್ಲಿ ಅದರ ಆಚೆಗೆ ವಿಚಾರವನ್ನು, ಜ್ಞಾನದ ಒಂದು ಮಹತ್ವವನ್ನು ಒತ್ತು ಕೊಟ್ಟವರು ಕ್ಷತ್ರಿಯರು. ಬ್ರಾಹ್ಮಣರು ಕರ್ಮಕ್ಕೆ ಒತ್ತು ಕೊಟ್ಟರು, ಕ್ಷತ್ರಿಯರು ಜ್ಞಾನಕ್ಕೆ ಒತ್ತು ಕೊಟ್ಟರು. ಹಾಗಾಗಿ ಅಂಥ ಜ್ಞಾನಕ್ಕೆ ಒತ್ತು ಕೊಡುವ ಕ್ಷತ್ರಿಯರ ಒಂದು ಆಂದೋಲನಕ್ಕೆ, ಬ್ರಾಹ್ಮಣರ ವಿರುದ್ಧವಾದ ಕ್ಷತ್ರಿಯರ ಆಂದೋಲನಕ್ಕೆ ಚಾಲನೆ ಕೊಟ್ಟವ ಕೃಷ್ಣ. ಇದು ಭಗವದ್ಗೀತೆಯನ್ನು ಓದಿ ಕಮ್ಯುನಿಸ್ಟರಿಗೆ ಆದ ಅರ್ಥ. ಇವಾಗ ನಾವು ಯಾವ ಇಸಮ್ಮೂ ಬೇಡ ನಮಗೆ ಭಗವದ್ಗೀತೆ ಅರ್ಥ ಬೇಕಾಗಿರೋದು ಕೃಷ್ಣಾಯಿಸಮ್. ಕಮ್ಯುನಿಸಮ್ ಅಲ್ಲ, ಯಾವ ಪಕ್ಷವೂ ಅಲ್ಲ. ಕೃಷ್ಣ ಇದನ್ನು ಹೇಳಿದ, ಇದನ್ನು ಯಾವ ಅರ್ಥದಲ್ಲಿ ಹೇಳಿದ್ದಾನೆ ಅಂತ ನಾವು ಬರೇ ಭಗವದ್ಗೀತೆಯ ಮಹಾಭಾರತದ ಹಿನ್ನೆಲೆಯಲ್ಲಿ ಇದಕ್ಕೆ ಅರ್ಥ ಮಾಡಬೇಕು. ನಮಗೆ ಯಾವುದೇ ಪೂರ್ವಗೃಹೀತವಾದ ಸಿದ್ಧಾಂತಗಳಿಂದ ಕಮಿಟೆಡ್ ಆಗುವುದು ಬೇಡ. ನಮ್ಮಲ್ಲಿ ಈ ತೊಂದರೆ ಆಗಿದೆ ರೀ. ನಮ್ಮಲ್ಲಿ ಆಸ್ತಿಕರು ಮತ್ತು ನಾಸ್ತಿಕರು ಇಬ್ಬರು ಒಟ್ಟಿಗೆ ಗೀತೆಗೆ ಅನ್ಯಾಯ ಮಾಡಿದ್ದಾರೆ. ನಾಸ್ತಿಕರು ಹೀಗೆ ತಮಗೆ ತೋಚಿದ ಹಾಗೆ ವ್ಯಾಖ್ಯಾನ ಮಾಡಿದರೆ, ಆಸ್ತಿಕರು ತಮ್ಮ ತಮ್ಮ ನಂಬಿಕೆಗೆ ತಕ್ಕಂತೆ ಗೀತೆಯನ್ನು ಹೇಳುದು ಗೀತೆಗೆ ಅನ್ಯಾಯ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಕೂಡ ನಾವು ಒಂದು ಗ್ರಂಥವನ್ನು ಓದುವಾಗ ನಮ್ಮ ಗಮನ ಏನಿರಬೇಕು ಅಂದರೆ, ನಾನು ಕಳೆದ ಬಾರಿ ಬಿಡುಗಡೆಯಾದ ಪುಸ್ತಕಕ್ಕೆ ಒಂದು ಹೆಸರು ಕೊಟ್ಟದ್ದನ್ನು ತಮಗೆ ನೆನಪು, ವಾಲ್ಮೀಕಿ ಕಂಡ ರಾಮಾಯಣ ಅಂತ. ವಾಲ್ಮೀಕಿಯೇ ಕಂಡದ್ದು, ಮತ್ತೆ ಯಾರು ಕಂಡಿಲ್ಲ. ಯಾಕೆ ಆ ಹೆಸರು ಕೊಟ್ಟೆ? ಬರೇ ವಾಲ್ಮೀಕಿಯ ರಾಮಾಯಣ ಅಂತ ಬರಿಬಹುದಿತ್ತು. ವಾಲ್ಮೀಕಿ ಕಂಡ ರಾಮಾಯಣ ಅಂತ ನಾನು ಯಾಕೆ ಹೆಸರು ಕೊಟ್ಟೆ ಅಂದರೆ, ವಾಲ್ಮೀಕಿ ರಚಿಸಿದ ರಾಮಾಯಣವನ್ನು ಯಾರ್ಯಾರೋ ಹೇಗೋ ಕಂಡರು. ಆಗ ವಾಲ್ಮೀಕಿ ಏನು ಕಂಡ ಅನ್ನೋದು ನಮಗೆ ಮುಖ್ಯ ಆಗಬೇಕು ಅಂತ ನನ್ನ ದೃಷ್ಟಿ. ಏನು ಅಂದರೆ, ವಾಲ್ಮೀಕಿಯ ಅಭಿಪ್ರಾಯ ಏನು, ನಾವು ಅದನ್ನು ನೋಡಬೇಕು ಹೊರತು ನಮ್ಮ ಅಭಿಪ್ರಾಯವನ್ನು ವಾಲ್ಮೀಕಿಯ ಮೇಲೆ ತೂರಬಾರದು. ಅಂದರೆ ಗ್ರಂಥಕಾರ, ಆ ಗ್ರಂಥವನ್ನು ಬರೆದವನು, ರಚಿಸಿದವನು ಅಥವಾ ಆ ಮಾತನ್ನು ಹೇಳಿದವ, ಅವನು ಯಾವ ಹಿನ್ನೆಲೆಯಲ್ಲಿ ಹೇಳಿದ ಆ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಬೇಕು. ನಮ್ಮ ಹಿನ್ನೆಲೆಯಲ್ಲಿ ಅದಕ್ಕೆ ಅರ್ಥ ಮಾಡುವುದಲ್ಲ. ಅದರಿಂದ ಇದು ಕೃಷ್ಣ ಇದನ್ನು ಯಾವ ಅರ್ಥದಲ್ಲಿ ಹೇಳಿದ ಅನ್ನುವುದನ್ನು ನಾವು ಗ್ರಹಿಸಬೇಕು ಹೊರತು ಕಮ್ಯುನಿಸ್ಟ್ ಏನು ಹೇಳಿದರು, ಯಾರು ಏನು ಹೇಳಿದ್ರು, ಯಾವ ವ್ಯಾಖ್ಯಾನದಲ್ಲಿ ಏನು ಹೇಳಿದರು ಅನ್ನೋದಕ್ಕಿಂತ ನಮಗೆ ಮುಖ್ಯ ಕೃಷ್ಣ ಇದನ್ನು ಯಾವ ಅರ್ಥದಲ್ಲಿ ಹೇಳಿದ. ಅದನ್ನು ವೈದಿಕ ಹಿನ್ನೆಲೆಯಲ್ಲಿ ನಾನು ನೋಡಬೇಕು. ಅದಕ್ಕೆ ನಾನು ಹೇಳಿದ್ದು, ನಿಮಗೆ ಒಂದು ಪರಂಪರೆ ಹೇಳಿದೆ. ಮೊದಲು ಜ್ಞಾನ ದೇವಲೋಕದಿಂದ ಭೂಮಿಗೆ ಇಳಿದು ಬಂದದ್ದು ಕ್ಷತ್ರಿಯರಿಂದಲೇ, ಚಕ್ರವರ್ತಿಗಳಿಂದ. ಆ ಚಕ್ರವರ್ತಿಗಳು ಅದನ್ನು ಭೂಮಿಗೆ ತಂದರು. ಭೂಮಿಯಲ್ಲಿ ಮತ್ತೆ ಋಷಿಗಳು, ಮನುಷ್ಯರು ಎಲ್ಲರಿಗೂ ಬಂತು. ಇದು ವೈದಿಕ ಸಂಪ್ರದಾಯ. ಈ ವಿಷಯ ಅವರಿಗೆ ಗೊತ್ತಿಲ್ಲ. ಮನುಷ್ಯರಿಂದ ಚಕ್ರವರ್ತಿಗಳು ಮೇಲಿನ ಮಟ್ಟದವರು, ಚಕ್ರವರ್ತಿಗಳಿಂದ ದೇವತೆಗಳು. ಚಕ್ರವರ್ತಿಗಳಲ್ಲೇ ಕೆಲವರು ಕರ್ಮಜ ದೇವತೆಗಳಿದ್ದಾರೆ. ಚಕ್ರವರ್ತಿಗಳಾದಂಥ ಧ್ರುವ, ಪ್ರಹ್ಲಾದ ಮುಂತಾದವರೆಲ್ಲ ದೇವಕೋಟಿ ಪ್ರವಿಷ್ಟರಾದ ಚಕ್ರವರ್ತಿಗಳು. ಚಕ್ರವರ್ತಿಗಳು ಮನುಷ್ಯರ ಮತ್ತು ದೇವತೆಗಳ ಮಧ್ಯದ ಲಿಂಕು. ದೇವತೆಗಳ ಮೂಲಕ ಚಕ್ರವರ್ತಿಗಳಿಗೆ ಬಂದು, ಚಕ್ರವರ್ತಿಗಳಿಂದ ಇಲ್ಲಿ ಅವರು ಯಾವ ಜಾತಿ ಅನ್ನೋ ಪ್ರಶ್ನೆ ಅಲ್ಲ, ಜೀವಯೋಗ್ಯತೆಯ ಪ್ರಶ್ನೆ. ಚಕ್ರವರ್ತಿಗಳು ಮನುಷ್ಯರಿಗಿಂತ ಎತ್ತರದ ಜೀವಯೋಗ್ಯತೆಯವರು. ಅವರು ದೇವತೆಗಳಿಂದ ಮನುಷ್ಯರಿಗೆ ಈ ಜ್ಞಾನ ಪರಂಪರೆಯನ್ನು ಕೊಟ್ಟ ಲಿಂಕು. ಚಕ್ರವರ್ತಿಗಳಿಂದ ಋಷಿಗಳು ಜ್ಞಾನ ಪಡೆದಿದ್ದಾರೆ.
ಅಂದರೆ ಭೂಮಿಗೆ ಬಂತು. ಭೂಮಿಯಲ್ಲಿ ಋಷಿಗಳು ಮನುಷ್ಯರು ಈ ಜ್ಞಾನವನ್ನು ಬೆಳೆಸಿಕೊಂಡು ಬಂದರು. ಇದು ನಮಗೆ ಇಡೀ ವೈದಿಕ ಸಾಹಿತ್ಯದಲ್ಲಿ ಕಾಣತಕ್ಕಂಥ ಸಂಗತಿ. ಅದರಲ್ಲಿ ಬ್ರಾಹ್ಮಣರ ವಿರುದ್ಧ ಕ್ಷತ್ರಿಯರಾಗಲಿ, ಕ್ಷತ್ರಿಯರ ವಿರುದ್ಧ ಬ್ರಾಹ್ಮಣರಾಗಲಿ, ಈ ಒಂದು ಜಾತಿಯ ವಿರುದ್ಧ ಇನ್ನೊಂದು ಜಾತಿಯನ್ನು ಎತ್ತಿ ಕಟ್ಟೋದೇ ಈ 20ನೇ ಶತಮಾನದಲ್ಲಿ ಪ್ರಾರಂಭವಾದಂಥ ಒಂದು ಹೊಸ ಫಿಲಾಸಫಿ ಅದು. ಹಿಂದಿನವರಿಗೆ ಈ ಒಂದು ಜಾತಿಯ ವಿರುದ್ಧ ಇನ್ನೊಂದು ಜಾತಿಯನ್ನು ಎತ್ತಿ ಕಟ್ಟೋ ಬುದ್ಧಿಯೇ ಇರಲಿಲ್ಲ. ಸಾಮರಸ್ಯದಿಂದ ಬಾಳುವ ಬುದ್ಧಿ ಇತ್ತು. ಈ ಶೋಷಣೆ ಎನ್ನುವ ಶಬ್ದ ಒಂದು ಜಾತಿಯ ವಿರುದ್ಧ ಇನ್ನೊಂದು ಜಾತಿಯನ್ನು ಎತ್ತಿಕಟ್ಟುವುದು, ಒಬ್ಬ ಪಂಡಿತರ ವಿರುದ್ಧ ಇನ್ನೊಂದು ಪಂಡಿತನ್ನು ಎತ್ತಿಕಟ್ಟುವುದು, ಇದೆಲ್ಲ 20ನೇ ಶತಮಾನದ ವೇದಾಂತ. ಅಂಥ ಒಂದು ಸ್ವಭಾವ ಇರಲಿಲ್ಲ. ಎಲ್ಲಿ ಜ್ಞಾನ ಇದೆ ಅದನ್ನು ಮೆಚ್ಚೋದು, ಇಷ್ಟೇ. ಎಲ್ಲಿ ಜ್ಞಾನ ಇದೆ ಅದನ್ನು ಮೆಚ್ಚೋದು. ಅಲ್ಲಿ ಅವನು ಅಯೋಗ್ಯ ಇದ್ದಾನೆ, ಅವನ ಜ್ಞಾನ ನಾವು ಹೇಗೆ ತಗೊಳ್ಳೋದು, ನಾವು ಋಷಿಗಳು, ಅವನೇನೋ ಈ ಪ್ರಶ್ನೆಯೇ ಇಲ್ಲ. ಯಾಕೆಂದರೆ ಜ್ಞಾನವೇ ಯೋಗ್ಯತೆ. ಜ್ಞಾನ ಇಲ್ಲದ ಯೋಗ್ಯರು, ಜ್ಞಾನ ಇರುವ ಅಯೋಗ್ಯರು ಅಂತ ಎರಡು ಗುಂಪಿಲ್ಲ. ಅದು ಮತ್ತೆ ಹೊಸತಾಗಿ ಪ್ರಾರಂಭ ಆದದ್ದು. ಜ್ಞಾನವೇ ಜೀವದ ಯೋಗ್ಯತೆ. ಯಾರು ಜ್ಞಾನಿಯೋ ಅವನು ಶ್ರೇಷ್ಠ, ಯಾರು ಅಜ್ಞಾನಿಯೋ ಅವನು ತಿಳ್ಕೊಳ್ಬೇಕಾದಂಥ. ಹೀಗೆ ವೈವಸ್ವತ ಮನುವಿನ ಸಂತತಿಯಲ್ಲಿ ಬಂದಂಥ ಕ್ಷತ್ರಿಯರು, ಚಕ್ರವರ್ತಿಗಳು, ಅವರು ನಿಜವಾಗಿ ಉತ್ತಮಾಧಿಕಾರಿಗಳು, ದೇವತುಲ್ಯರು. ಅವರು ಮನುಷ್ಯರ ವಾಸ್ತವಿಕವಾಗಿ ಚಕ್ರವರ್ತಿಗಳು ಮನುಷ್ಯರ ಗುಂಪಿಗೆ ಅರ್ಧ ದೇವತೆಗಳು ಅರ್ಧ ಮನುಷ್ಯರು ಇದ್ದಾಗಿರುವವರು, ಪೂರ ಮನುಷ್ಯರ ಗುಂಪಿಗೆ ಸೇರಿದವರಲ್ಲ ಅವರು. ಆದ್ದರಿಂದ ದೇವತೆಗಳಿಂದ ಮನುಷ್ಯರಿಗೆ ಜ್ಞಾನ ಹರಿದು ಬರುವಾಗ ಮೊದಲು ರಾಜಋಷಿಗಳು, ಅವರನ್ನ ರಾಜರುಗಳು ಕ್ಷತ್ರಿಯರು ಅಂತ ಹೇಳುವುದಿಲ್ಲ ಕೃಷ್ಣ, ರಾಜ ಋಷಿಗಳು ಅಂತ ಹೇಳ್ತಾನೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯ ವಿದುಹು ಅಂತ. ರಾಜ ಋಷಿಗಳು ಅಂತ. ಋಷಿಗಳು ಅಂದರೆ ಏನು ಗೊತ್ತೋ? ಋಷಿಗಳು ಅನ್ನೋದರ ಬಗ್ಗೆ ಕೂಡ ನಮಗೆ ಒಂದು ತಪ್ಪು ಕಲ್ಪನೆ ಇದೆ. ಮೊನ್ನೆ ಯಾರೋ ಒಬ್ಬರು, ನಾನು ಉತ್ತರ ಕರ್ನಾಟಕಕ್ಕೆ ಹೋಗಿದ್ದೆ, ಅಲ್ಲಿ ಒಬ್ರು ಹೇಳಿದರು, ಈ ದೇಶದಲ್ಲಿ ಋಷಿಗಳು ಇದ್ದ ಕಾಲ ಒಂದಿತ್ತು. ಇದೇನು ಕಥೆ ಇದು? ಋಷಿಗಳು ಇದ್ದ ಕಾಲ ಅಂದರೆ ಅವರಿಗೇನು ಗೊತ್ತುಂಟ? ಋಷಿಗಳು ಅಂದರೆ ವಸಿಷ್ಠರು, ವಿಶ್ವಾಮಿತ್ರರು, ಅವರು ಕಾಡಿನಲ್ಲಿ ಇರಬೇಕು, ಅವರು ಪೇಟೆಯಲ್ಲಿ ಬರಬಾರ್ದು. ಆಮೇಲೆ ಅವರಿಗೆ ಅವರು ಋಷಿಗಳು ಅಂದರೆ ಯಕ್ಷಗಾನದಲ್ಲಿ, ಸಿನಿಮಾದಲ್ಲಿ ನೋಡಿರ್ತಕ್ಕ ಆಕಾರ, ಇಷ್ಟು ದಾಡಿ ಇರಬೇಕು, ಹಾಗೆಲ್ಲ ಇದ್ದ ಋಷಿಗಳು ಅಂತ. ದಾಡಿ ಇದ್ದವರು ಪೇಟೆಯಲ್ಲೂ ಸಿಗ್ಬೋದು, ದಾಡಿ ಇದ್ದವರೆಲ್ಲ ಋಷಿಗಳಲ್ಲ. ಋಷಿಗಳಿಗೆಲ್ಲ ದಾಡಿ ಇರಬೇಕಾಗಿಲ್ಲ. ಋಷಿಗಳು ಅಂದರೆ ಋಷಜ್ಞಾನೇ ಅಂತ ಧಾತು. ಯಾರು ಜ್ಞಾನಿಗಳೋ, ಜ್ಞಾನದಲ್ಲಿ ಬಹಳ ಎತ್ತರಕ್ಕೇರಿದವರು, ಅವರು ಋಷಿಗಳು. ರಾಜ ಋಷಿಗಳು ಅಂದರು. ಮಹಾಜ್ಞಾನಿಗಳಾದ ಕ್ಷತ್ರಿಯರು. ಎಲ್ಲ ಕ್ಷತ್ರಿಯರಲ್ಲೂ ಈ ವಿದ್ಯೆ ಇರಲಿಲ್ಲ. ದೇಶಕ್ಕೆ ಉಪದೇಶ ಕೊಡಬಲ್ಲಂಥ, ಜನಾಂಗಕ್ಕೆ ವಿದ್ಯೆಯನ್ನು ಕೊಡಬಲ್ಲಂಥ ಮಹಾಜ್ಞಾನಿಗಳಾದ ಕ್ಷತ್ರಿಯರು. ಉದಾಹರಣೆಗೆ ಜನಕ, ಶುಕಾಚಾರ್ಯರು ಜನಕನ ಹತ್ರ ಹೋಗಿ ಪಾಠ ಕೇಳಿದ್ದಾರೆ. ಇದು ಭಾರತದಲ್ಲೇ ಈ ಕಥೆ ಬರುತ್ತೆ. ಶುಕಾಚಾರ್ಯರು ವೇದವ್ಯಾಸರ ಶಿಷ್ಯ. ಈ ಕಥೆ ಹಿಂದೆ ನಾನು ಪ್ರಸ್ತಾವ ಮಾಡಿದ್ದೆ. ಅವರಿಗೆ ವಿರಕ್ತಿ ಬಂದಾಗ ನಿಜವಾದ ವೈರಾಗ್ಯ ಅಂದರೆ ಏನು ಅಂತ ಗೊತ್ತಾಗಬೇಕಾಗಿದ್ದರೆ ನೀನು ಜನಕರಾಜನ ಹತ್ರ ಹೋಗು ಅಂದರು ವೇದವ್ಯಾಸರು. ಶುಕಾಚಾರ್ಯರು ಜನಕರಾಜನ ಹತ್ರ ಹೋದರು. ಯಾಕೆ? ಪರಮ ವಿರಕ್ತರು. ವೈರಾಗ್ಯದ ಅಭಿಮಾನಿ ದೇವತೆಯಾದ ಶಿವನ ಅವತಾರ ಅವರು. ವೈರಾಗ್ಯಾಧಿಪತಿ ಅಂತ ನಾವು ಪೀಠ ಪೂಜೆ ಮಾಡುವಾಗ ಶಿವನನ್ನು ಹೇಳ್ತೇವೆ. ಅವೈರಾಗ್ಯಾಧಿಪತಿ ಕಾಮ, ವೈರಾಗ್ಯಾಧಿಪತಿ ಶಿವ. ಆದರೆ ವೈರಾಗ್ಯಾಧಿಪತಿಯಾದ ಶಿವ ಶುಕನಾಗಿ ಅವತರಿಸಿ ಬಂದು ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಅಂತ ಮನುಷ್ಯ ಲೋಕದಲ್ಲಿ ಯಾರು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ತಾನು ಜನಕರಾಜನ ಶಿಷ್ಯನಾಗಿ ಹೋದರು. ಯಾಕೆ ಹೋದದ್ದು? ಶುಕಾಚಾರ್ಯರು ವಿರಕ್ತರಾಗಿರುವುದು ದೊಡ್ಡ ಸಂಗತಿ ಅಲ್ಲ. ಯಾಕೆಂದರೆ ಕಾಡಿನಲ್ಲಿ ಮನುಷ್ಯರ ಒಡನಾಟವೇ ಇಲ್ಲದ, ಋಷಿಗಳ ಮಧ್ಯದಲ್ಲಿ ಹೆಣ್ಣಿನ ಒಡನಾಟವೇ ಇಲ್ಲದ ಋಷಿಗಳ ಮಧ್ಯದಲ್ಲೇ ಬೆಳೆದವರು ನಾವು. ಅದನ್ನು ಎನ್ವಿರಾನ್ಮೆಂಟಲ್ ಫೋರ್ಸು ಅಂತೇವೆ. ನಾವು ಬೆಳೆದ ವಾತಾವರಣದ ಪ್ರಭಾವ ಬರ್ತದೆ. ಆದರೆ ನಿಜವಾದ ವೈರಾಗ್ಯ ಅಂದರೆ ಜನಕನದ್ದು ಅಂತಾರೆ. ಯಾಕೆಂದರೆ ಅವನು ಎಲ್ಲ ಅಧಿಕಾರದ ಜೊತೆಗೆ ಇರುವವ. ಇಡೀ ದೇಶದ ಅಧಿಕಾರ ಇದೆ, ಸಂಪತ್ತಿದೆ, ಕೈಗೆ ಕಾಲಿಗೆ, ಕೈ ತೊಳಿಲಿಕ್ಕೆ ಕಾಲು ತೊಳಿಲಿಕ್ಕೆ ಸುಂದರಿಯರಾದ ಹೆಣ್ಣುಗಳ ಸಹವಾಸ, ಅರಮನೆ ತುಂಬ ಸುಂದರಿಯಾದ, ಹೀಗೆ ಎಲ್ಲ ವೈರಾಗ್ಯಕ್ಕೆ ವಿರುದ್ಧವಾದ ವಾತಾವರಣದ ನಡುವೆ ಇದ್ದು ವಿರಕ್ತನಾಗಿರುವುದು ದೊಡ್ಡ ಸಂಗತಿ ಇದು. ಅದಕ್ಕೋಸ್ಕರ ನೀನು ಜನಕನ ವೈರಾಗ್ಯವನ್ನು ನೋಡುವುದು, ಇದು ಪ್ರಾಚೀನರ ಜ್ಞಾನದ ಕ್ರಮ. ಹಾಗೆ ರಾಜಋಷಿಗಳನ್ನು ಯಾಕೆ ಮಹತ್ವ ಅಂದರೆ ಅವರಿಗೆ ಜ್ಞಾನಕ್ಕೆ ವಿರುದ್ಧವಾದ ಎಲ್ಲವೂ ಇದೆ. ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಮನುಷ್ಯ ದಾರಿ ತಪ್ಪುವುದಕ್ಕೆ ಬೇಕಾಗುವುದು ಯೌವನಂ, ಧನ ಸಂಪತ್ತಿ, ಪ್ರಭುತ್ವಂ, ಅವಿವೇಕಿತ, ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಂತ. ಮನುಷ್ಯನಂದು ದಾರ ತಪ್ಪಿಸುವುದು 4. ಒಂದು ಯೌವನ, ಆ ಏಜ್, ಯೌವನವೇ ಸೆಳೆತದ ಕಾಲ. ಅದು ಮನುಷ್ಯ ಆ ಸೆಳೆತಕ್ಕೆ ಒಳಗಾಗ್ತಾನೆ.
ಅದರ ಜೊತೆಗೆ ಯೌವನ ಒಂದೇ ಸಾಕು ದಾರಿ ತಪ್ಪಲಿಕ್ಕೆ. ಧನ ಸಂಪತ್ತಿ, ಕೈ ತುಂಬ ದುಡ್ಡಿದ್ರೆ ಕೇಳುವವರೇ ಇಲ್ಲ ಅವನನ್ನು. ದುಡ್ಡು ಮಾತ್ರ ಅಲ್ಲ, ಅದರ ಜೊತೆಗೆ ಪವರ್, ಅಧಿಕಾರವೂ ಇದ್ರೆ ಪ್ರಭುತ್ವಂ. ಇನ್ನು ಕೇಳಿ, ಅಧಿಕಾರ, ಸಂಪತ್ತು, ಯೌವನ, ಇದು ಮೂರು ಒಟ್ಟು ಸೇರಿಯೂ ಯಾರಾದರೂ ಒಬ್ಬ ದಾರಿ ತಪ್ಪದೆ ಯೋಗ್ಯನಾಗಿದ್ದರೆ ಹಿ ಇಸ್ ಗ್ರೇಟ್. ಈ ಮೂರರ ಜೊತೆಗೆ ಸಹಜವಾಗಿ ಸೇರಿಕೊಳ್ಳೋದು ಅವಿವೇಕ. ಯೌವನ, ಧನ ಸಂಪತ್ತಿ, ಪ್ರಭುತ್ವ ಮತ್ತು ಅವಿವೇಕ, ಇದು ಏಕೈಕಮಪ್ಯನರ್ಥ. ಇದು ಒಂದೇ ಸಾಕು ಮನುಷ್ಯನ ಹಾಳು ಮಾಡಲಿಕ್ಕೆ. ನಾಲ್ಕು ಒಟ್ಟಿಗೆ ಸೇರಿದ್ರೆ ಅವ್ರ ಕಥೆ ಮುಗೀತು ಅಂತ. ಇದು ನಾಲ್ಕನೇದು ಇರಲಿಲ್ಲ, ಈ ಮೂರೂ ಇತ್ತು. ಜನಕನಲ್ಲಿ ಯೌವನ ಇತ್ತು, ಆಮೇಲೆ ವಯಸ್ಸಾಯ್ತು ಬಿಡಿ. ಪ್ರಭುತ್ವ, ಯೌವನದಲ್ಲೇ ಅವನಿಗೆ ಪ್ರಭುತ್ವ ಬಂತು. ಧನ ಸಂಪತ್ತು, ಇಡೀ ಅವನ ರಾಜ್ಯ ಮಿಥಿಲೆಯ ರಾಜ, ಇಡೀ ಮಿಥಿಲೆಯ ಸಾಮ್ರಾಜ್ಯದ ಒಡೆತನ ಇತ್ತು. ಬೇಕಾದಷ್ಟು ಸಂಪತ್ತಿತ್ತು, ಯೌವನ ಇತ್ತು. ದಾರಿ ತಪ್ಪಲಿಲ್ಲ ಅವನು. ನಿಮಗೆ ಗೊತ್ತಿದೆ ಅವನು ಯಾಕೆ ಗ್ರೇಟು ಅಂದರೆ, ಮಿಥಿಲೆಗೆ ಬೆಂಕಿ ಬಿದ್ದಾಗ ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯತೆ. ಬಂದು ಯಾರೋ ಹೇಳಿಬಿಟ್ರು, ಮಹಾರಾಜರೇ ನಿಮ್ಮ ಮಿಥಿಲೆಗೆ ಬೆಂಕಿ ಬಿತ್ತು. ಆಗ ಜನಕ ಕರೆಕ್ಷನ್ ಮಾಡಿದ್ದು ಇಷ್ಟೇ, ಮಿಥಿಲೆಗೆ ಬೆಂಕಿ ಬಿತ್ತು, ನನ್ನ ಮಿಥಿಲೆಗೆ ಅಲ್ಲ. ಮಿಥಿಲೆಗೆ ಬೆಂಕಿ ಬಿತ್ತು, ನನ್ನ ಮಿಥಿಲೆಗೆ ಅಂತ ದಯವಿಟ್ಟು ಹೇಳಿಬೇಡಿ. ಯಾಕೆಂದರೆ ನಾನು ಹುಟ್ಟುವ ಮುಂಚೆಯೂ ಮಿಥಿಲೆ ಇತ್ತು, ನಾನು ಸತ್ತ ಮೇಲೂ ಮಿಥಿಲೆ ಇರುತ್ತೆ. ಮಿಥಿಲೆಯ ನಾನು ಹೊರತು ನನ್ನ ಮಿಥಿಲೆ ಅಲ್ಲ. ಅದನ್ನ ನನ್ನ ಮಿಥಿಲೆಗೆ ಬೆಂಕಿ ಬೀಳಲಿಲ್ಲ. ಇಡೀ ಮಿಥಿಲೆ ಸುಟ್ಟು ಹೋದರೂ ನನ್ನದು ಏನೂ ಹೋಗುವುದಿಲ್ಲ. ಆದರೆ ಅನ್ಯಾಯವಾಗಿ ಹೋದದ್ದು ಜನರದ್ದು ಅಂತ. ಪಾಪ ದೇಶದಲ್ಲಿರ್ತಕ್ಕ ಜನರ ಸಂಪತ್ತು ನಾಶವಾಯಿತು, ಅದಕ್ಕೆ ಪುನರ್ವ್ಯವಸ್ಥೆ ಮಾಡ್ರಿ. ಆದರೆ ಜನಕನ ಮಿಥಿಲೆ ಅಂತ ಹೇಳಬೇಡಿ ಅಂತ. ಈ ಎಚ್ಚರ ಯಾರಿಗಿರುತ್ತೆ ಹೇಳಿ? ನಮ್ಮದು ರಾಜ್ಯ ಬಿಡ್ರಿ, ಅಧಿಕಾರ ಬಿಡ್ರಿ, ಯಾವುದೋ ಒಂದು ಚಿಲ್ಲರೆ ಸಂಗತಿ ಆದರೆ ನನ್ನದು ಅಂತೇವೆ ನಾವು. ಒಂದು ಸಣ್ಣ ಪುಸ್ತಕ, ಒಂದು 10 ಪೈಸೆ ನನ್ನ ಕೆಳಗಿದ್ರೆ ಅದು 10 ಪೈಸೆ ನಂದು ಇಲ್ಲಿ ಕೊಟ್ರಿ ಅಂತೇವೆ. ನನ್ನದು ಅನ್ನುವಂಥದ್ದೇ ತೊಂದರೆ ಹೊರತು 10 ಪೈಸೆ ಇಲ್ಲಿ ಕೊಡ್ರಿ ಅಂದರೆ ತಪ್ಪಲ್ಲ. ಆ 10 ಪೈಸೆ ಇಲ್ಲಿ ಕೊಡ್ರಿ, 10 ಪೈಸೆ ನನ್ನದು ಇಲ್ಲಿ ಕೊಡ್ರಿ ಅಂತೀವಿ. ಆ ನನ್ನ ಅಂತ ಅನ್ನೋದನ್ನ ಪೂರ್ತಿ ಡಿಲೀಟ್ ಮಾಡಿ ಬದುಕಿದವ ಜನಕ. ನನ್ನದು ಅನ್ನುವುದು ಏನೂ ಇಲ್ಲ. ನಿರ್ಮಮಃ ನಿರಾಶೀ ನಿರ್ಮಮೋ ಭೂತ್ವ, ಹಿಂದೆ ಹೇಳಿದ್ದೆ ಅದು. ಆ ಪೂರ್ತಿ ನಿರ್ಮಮತ್ವ, ನನ್ನದು ಅನ್ನುವ ಅಹಂಕಾರವನ್ನು ಪೂರ್ತಿ ಕಳಚಿಕೊಂಡು ಬದುಕಿದವ. ಇದಕ್ಕಿಂತ ದೊಡ್ಡ ವಿರಕ್ತಿ ಏನು? ಆದ್ದರಿಂದ ರಾಜರ್ಷಿಗಳು ಅಂತ ಹೇಳ್ತಾರೆ. ರಾಜರಾಗಿ ಇದ್ದು ಮಹಾಜ್ಞಾನಿಗಳಾಗಿ ವಿರಕ್ತರಾಗಿ ಜ್ಞಾನಭಕ್ತಿ ವೈರಾಗ್ಯವನ್ನು ಬೆಳೆಸಿಕೊಂಡವರಿದ್ದಾರಲ್ಲ, ಅವರು ಬಹಳ ಗ್ರೇಟ್. ಅವರು ಸಮಾಜಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥ ಶಕ್ತಿಯನ್ನು ಬೆಳೆಸಿಕೊಂಡಿರ್ತಾರೆ. ಅದರಿಂದ ಏವಂ ಪರಂಪರಾ ಪ್ರಾಪ್ತಂ, ಅನಾದಿಯಿಂದ ಸೃಷ್ಟಿಯ ಆರಂಭದಿಂದ ಪರಂಪರೆ, ಒಬ್ಬರ ನಂತರ ಒಬ್ಬರು ತಲೆಯಿಂದ ತಲೆಗೆ, ಕಿವಿಯಿಂದ ಕಿವಿಗೆ, ಬಾಯಿಯಿಂದ ಬಾಯಿಗೆ ಹರಿದು ಬಂದ ಈ ವಿದ್ಯೆ, ಇದನ್ನ ಮೊದಲು ಈ ಮನ್ವಂತರದಲ್ಲಿ ಮೊದಲು ರಾಜರ್ಷಯ ವಿದುಹು, ಋಷಿಗಳಾದ ರಾಜರು, ಬರೇ ರಾಜರಲ್ಲ, ಋಷಿಗಳಾದ ರಾಜರು ಅಂದರೆ ಮಹಾಜ್ಞಾನಿಗಳಾದಂಥ ರಾಜರು ಇದನ್ನ ಜನಾಂಗಕ್ಕೆ, ತನ್ನ ಪ್ರಜೆಗಳಿಗೆ ಕೊಟ್ಟರು, ಮನುಷ್ಯ ಲೋಕದಲ್ಲಿ ಬಿತ್ತರಿಸಿದರು. ಏನಾಯಿತು? ವೈವಸ್ವತ ಮನ್ವಂತರ ಪ್ರಾರಂಭ ಆಗಿಯೇ ಇವಾಗ ಬಹಳ ಸಮಯ ಆಗೋಯ್ತು. ವೈವಸ್ವತ ಮನ್ವಂತರ ಪ್ರಾರಂಭ ಆಗಿಯೇ ಸುಮಾರು 16-17 ಕೋಟಿ ವರ್ಷ ಆಗೋಯ್ತು. 16 ಕೋಟಿ ವರ್ಷಗಳಾದವು. ಆದ್ದರಿಂದ ಕೋಟಿ ಯಾಕೆ, 1,000 ವರ್ಷದಲ್ಲಿ ಒಂದು ಜ್ಞಾನ ಮಲಿನವಾಗಿಬಿಡುತ್ತೆ. ಮನುಷ್ಯನ ಸ್ವಭಾವ ಎಷ್ಟು ಕ್ಷಣಿಕ, ಎಷ್ಟು ದುರ್ಬಲ ಅಂದರೆ 1,000 ವರ್ಷದಲ್ಲಿ ಒಂದು ಪರಂಪರೆ, ಒಬ್ಬ ಪಂಡಿತನ ಮನೆಯಲ್ಲಿ 3 ತಲೆಮಾರಿಗಿಂತ ಹೆಚ್ಚು ಜ್ಞಾನ ಉಳಿಯೋದಿಲ್ಲ. 1000 ವರ್ಷ ಯಾಕೆ? ಒಬ್ಬರು ದೊಡ್ಡ ವಿದ್ವಾಂಸರಿದ್ದರು, ಅವ್ರ ಮಗ ಒಂದು ಅರ್ಧ ವಿದ್ವಾಂಸ ಆದ, ಮೊಮ್ಮಗ ಶೂನ್ಯ ಆದ. ಒಬ್ಬ ವಿದ್ವಾಂಸನ ಮನೆಯಲ್ಲಿ ಜ್ಞಾನಿಗಳ ಪರಂಪರೆಯಲ್ಲಿ 3 ತಲೆಮಾರಿನ ತನಕ ಜ್ಞಾನ ಉಳಿಯೋದಿಲ್ಲ. ಸಂಪತ್ತು ಉಳಿಯೋದಿಲ್ಲ, ಜ್ಞಾನವೂ ಉಳಿಯೋದಿಲ್ಲ. ಸಂಪತ್ತು ಹೋದರೆ ಮತ್ತೆ ಗಳಿಸ್ಬೋದು, ಆದರೆ ಜ್ಞಾನವನ್ನು ಮರಳಿ ಪಡೆಯೋದು ಕಷ್ಟ. ಆ ಪರಂಪರೆ ಲಿಂಕ್ ಹೋದರೆ ಮತ್ತೆ ಪಡೆಯೋದು ಕಷ್ಟ. ಹೀಗೆ ಕೋಟಿ ಕೋಟಿ ವರ್ಷಗಳಿಂದ ಹರಿದು ಬಂದ ಜ್ಞಾನ ಎಷ್ಟು ಸರ್ತಿ ಮಲಿನವಾಗಿದೆ, ಎಷ್ಟು ಸರ್ತಿ ಜ್ಞಾನಿಗಳು ಪುನಃ ಅದನ್ನು ಜಗತ್ತಿಗೆ ತಿಳಿಯಪಡಿಸುವುದಕ್ಕೋಸ್ಕರ ಭೂಮಿಗೆ ಇಳಿದು ಬಂದು ಅವತಾರ ಪುರುಷರು ಅದನ್ನು ಮತ್ತೆ ಮರಳಿ ಬೆಳಕಿಗೆ ತಂದಿದ್ದಾರೆ. ಸಕಾಲೇನ ಈಹನ ಹತ, ಕೃಷ್ಣಾವತಾರದ ಕಾಲದಲ್ಲಿ ಏನಾಗಿದೆ ಅಂದರೆ ಮತ್ತೆ ಮಲಿನವಾಗಿ ಬಿಟ್ಟಿದೆ. ಸಕಾಲೇನ ಇಹ ಮಹತ, ಇಹ ದೇವಲೋಕದಲ್ಲಿ ನಷ್ಟ ಆಗಲಿಲ್ಲ, ಇಹ ಅಂದ, ಭೂಲೋಕದಲ್ಲಿ ಮಾತ್ರ ಆ ಜ್ಞಾನ ಮಲಿನವಾಯಿತು. ಮಹತಾ ಕಾಲೇನ ಗ್ಯಾಪು, ತುಂಬ ಗ್ಯಾಪ್ ಆಯಿತು. ಅದೇನಾಗುತ್ತೆ ಅಂದರೆ ಜ್ಞಾನದಲ್ಲಿ ಒಂದು ನಷ್ಟವಾಗುವುದು ಅಂದರೆ ಅದನ್ನು ಅಧ್ಯಯನ ಮಾಡದೆ ಮರೆಯುವುದು ಒಂದು. ಇನ್ನೊಂದೇನು ಗೊತ್ತಾ, ಒಂದು ಜ್ಞಾನ ಪರಂಪರೆ ಬರ್ತಾ 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 ಬರ್ತಾ
ಅದು ಡಿಸ್ಟಾರ್ಟ್ ಆಗ್ತಾ ಹೋಗ್ತದೆ ಉಳಿಸಿಕೊಂಡು ಬಂದರೂ ಕೂಡ. ಗುರುವಿನಿಂದ ಶಿಷ್ಯನಿಗೆ ಹೋಗುವಾಗ ಅವನು ಸ್ವಲ್ಪ ಅವನದ್ದೇ ಆದಂಥ ಬುದ್ಧಿವಂತಿಕೆಯಿಂದ ಬೇರೆ ರೀತಿ ಇಂಟರ್ಪ್ರೆಟ್ ಮಾಡ್ತಾನೆ. ಅವನ ಶಿಷ್ಯ ಮತ್ತೊಂದು, ಹೀಗೆ ಕೊನೆಗೆ ಬರುವಂತಹ ಜ್ಞಾನ ಅದು ಅಜ್ಞಾನ ಆಗಿರುತ್ತೆ. ಅದು ವಿಕೃತವಾಗಿ 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 ಹೋಗುತ್ತೆ. ಅದಕ್ಕೆ ಮೀಮಾಂಸಾದಲ್ಲಿ ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ಮಾರ್ಜಾರ ಪಿಂಡ ನ್ಯಾಯ ಅಂತ. ನಿಮ್ಗೆ ಗೊತ್ತಿದೆ, ಅದು ಪ್ರಸಿದ್ಧವಾದ ನ್ಯಾಯ, ಮಾರ್ಜಾರ ಪಿಂಡ ನ್ಯಾಯ ಅಂತ. ತಂದೆ ಕಾಲದಲ್ಲಿ ಮನೆಯಲ್ಲಿ ಒಂದು ಬೆಕ್ಕಿತ್ತು. ಅದು ಬೆಕ್ಕು ಶ್ರಾದ್ದ ಮಾಡುವಾಗ ಮಧ್ಯೆಯಲ್ಲಿ ಓಡಾಡಿ ಮೈಲಿಗೆ ಆಗತ್ತೆ ಅಂತ ಆ ಬೆಕ್ಕನ್ನು ಕಟ್ಟಿ ಹಾಕ್ರಿ ಅಂತ ತಂದೆ ಹೇಳ್ತಿದ್ರು. ಸರಿ, ಬೆಕ್ಕನ್ನು ಕಟ್ಟಿ ಹಾಕಿ ತಂದೆ ಪಿಂಡ ಹಾಕ್ತಿದ್ರು. ಮಗನ ಕಾಲದಲ್ಲಿ ಬೆಕ್ಕು ಇರಲಿಲ್ಲ, ಆದರೆ ಅವನೇ ದುಡ್ಡು ಬೆಕ್ಕು ಕಟ್ಟಿ ಹಾಕಬೇಕಲ್ಲ, ಇಲ್ಲದೇ ಇದ್ರು ಕಟ್ಟಿ ಹಾಕೋದು ಹಾಕಲೇಬೇಕು ಸಂಪ್ರದಾಯ. ಪಕ್ಕದ ಮನೆಯಿಂದ ಬೆಕ್ಕು ತಂದು ಕಟ್ಟಿ ಹಾಕ್ರಿ, ಯಾಕಂದ್ರೆ ಪಿಂಡ ಹಾಕಬೇಕು ಅಂತಂತೆ. ಇದು ಜ್ಞಾನ ಮಲಿನವಾಗುವ ಕ್ರಮ. ಬೆಕ್ಕು ಕಟ್ಟಿ ಹಾಕಿದ್ದು ಮನೆಯಲ್ಲಿ ಬೆಕ್ಕು ಇದ್ದದ್ರಿಂದ ಅನ್ನೋದು ಮರೆತು ಹೋಯ್ತು. ಪಿಂಡ ಹಾಕುವಾಗ ಬೆಕ್ಕು ಕಟ್ಟಿ ಇಷ್ಟೇ ಉಳಿಯಿತು. ಕಡೆಗೆ ಏನು ಮಾಡೋದು, ಮನೆಯಲ್ಲಿ ಬೆಕ್ಕಿಲ್ಲ, ಪಕ್ಕದ ಮನೆಯಿಂದ ಒಂದು ಬೆಕ್ಕು ತರ್ರಿ, ಯಾಕೆಂದ್ರೆ ಪಿಂಡ ಹಾಕುವ ಮುಂಚೆ ಬೆಕ್ಕು ಕಟ್ಟಬೇಕು. ಇದು ನಮ್ಮಲ್ಲಿ ಅನೇಕ ವಿದ್ವಾಂಸರ ಕೈಯಲ್ಲಿ ನಮ್ಮ ಜ್ಞಾನ ಆದದ್ದು ಹೀಗೆ. ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ವಿಕೃತವಾಗಿ ಜ್ಞಾನವನ್ನು ಹಂಚಿದರು. ಸಕಾಲೇನ ಇಹ ಮಹತಾ ಯೋಗೋ ನಷ್ಟ. ಅದರಿಂದ ಪಂಚರಾತ್ರದಿಂದ ಬಂದ ಜ್ಞಾನಯೋಗ ಉಂಟಲ್ಲ, ಈ ದೊಡ್ಡ ಕಾಲದ ಅಂತರದಲ್ಲಿ ನಾಶವಾಯಿತು ಅಂತ. ನಾಶವಾಗುವುದು ಅಂತಂದ್ರೆ ಮರೆತು ಹೋಗುವುದು ಒಂದು. ನಾಶವಾಗುವುದು ಅಂದರೆ ನೋಡಿ, ನಾಶ ಅಂದ್ರೆ ಸಂಪೂರ್ಣ ನಾಶ ಆಗುವುದು, ಯಾಕಂದ್ರೆ ಅನಾದಿ ನಿತ್ಯ ಅದು. ಹಾಗಾಗಿ ನಾಶವಾಗುವುದು ಅನ್ನೋದರ ಅರ್ಥ ನಶ ಅದರ್ಶನೆ ಅಂತ, ಕಣ್ಮರೆಯಾಗುವುದು. ಒಂದು ಅದರ ಶುದ್ಧ ರೂಪದಲ್ಲಿ ಮರೆತೇ ಬಿಟ್ರು ಜನ. ಇನ್ನು ಕೆಲವರು ಅದಕ್ಕೆ ಅಶುದ್ಧವಾದ ಇಂಟರ್ಪ್ರಿಟೇಷನ್ ಮಾಡಿ ಅದಕ್ಕೆ ಅಪಾರ್ಥ ಮಾಡಿ ಇನ್ನೇನೇ ಇದು ಸನಾತನ ಧರ್ಮ ಅಂತ ಶುರು ಮಾಡಿದರು. ನಾವು ಏನನ್ನ ತಿಳ್ಕೊಂಡಿದ್ದೇವೋ ಅದೇ ಬ್ರಹ್ಮದೇವರ ಸೃಷ್ಟಿಯ ಆರಂಭದಿಂದ ನಡ್ಕೊಂಡು ಬಂದದ್ದು ಅಂತ ಅನ್ನುವಂಥ ಒಂದು ಭಾವನೆ ಜನರಲ್ಲಿ ಬೆಳೆದಿದೆ. ಅದು ಬ್ರಹ್ಮದೇವರಿಂದ ಇವತ್ತಿನ ತನಕವೂ ಅನೂಚಾನವಾಗಿ ಬೆಳೆದು ಬಂದ ಜ್ಞಾನ ನಮ್ಮ ಜ್ಞಾನ ಅಂತ. ಇಂಥ ಅನೇಕ ತಪ್ಪು ಸಂಗತಿಗಳು ಬರ್ತಾವೆ. ನಾನು ಕೆಲವು ವರ್ಷ ಪ್ರಶ್ನೆ ಹಾಕಿದ್ರು ಒಬ್ರು, ಪಾಪ ಹೆಣ್ಮಗಳು ಶ್ರದ್ಧೆಯಿಂದ ಅವರು ಕುತೂಹಲದಿಂದ ಜಿಜ್ಞಾಸೆಯಿಂದ ಹಾಕಿದ್ದು, ಕುಹಕದಿಂದ ಅಲ್ಲ. ಅಲ್ಲ, ನಿಮ್ಮ ಕಡೆ ಹೆಣ್ಮಕ್ಕಳು ಕಚ್ಚೆ ಹಾಕೋದಿಲ್ವಲ್ಲ, ಅವ್ರು ದೇವರ ಸಮರ್ಪಣೆಗೆ ಹೇಗಿಡ್ತಾರೆ? ಅದೇ ಕಚ್ಚೆಗೂ ದೇವರ ಸಮರ್ಪಣೆಗೆ ಏನು ಸಂಬಂಧ? ನನಗೆ ಅದು ಯಾಕೆ ದೇವರ ಸಮರ್ಪಣೆ ಅಡುಗೆ ಮಾಡ್ತಾರೆ, ಇಡ್ತಾರೆ, ಅದು ಕಚ್ಚೆ ಹಾಕಬೇಕು. ಹಾಗಲ್ಲ, ಕಚ್ಚೆ ಹಾಕದೆ ದೇವರ ಸಮರ್ಪಣೆಗೆ ಇಡಬಾರದು ಅಂತ ಶಾಸ್ತ್ರದಲ್ಲಿ ಉಂಟಲ್ವಾ? ಹೌದಾ? ಕಷ್ಟ ಆಯ್ತಲ್ಲ. ನಾನೀಗ ಒಂದು 40 ವರ್ಷದಿಂದ ಓದ್ತಾ ಇದ್ದೇನೆ, ನನಗೆ ಸಿಗಲಿಲ್ಲ ಆ ಶ್ಲೋಕ, ನಿಮ್ಗೆ ಎಲ್ಲೋ ಸಿಕ್ಕಿರ್ಬೇಕು. ಅದು ಎಲ್ಲಿದೆ ಅಂತ ಕೇಳಿದೆ ನಾನು. ಅದು ಎಲ್ಲಿದೆ? ಭಾಗವತದಲ್ಲಿದೆ. ಇನ್ನೂ ಕಷ್ಟ ಆಯ್ತು, ನಾನು 8-10 ವ್ಯಾಖ್ಯಾನ ಸಮೇತ ಭಾಗವತ ಓದಿದ್ದೇನೆ, ನನಗೆ ಸಿಗಲಿಲ್ಲ. ಈ ಹೆಣ್ಮಗಳಿಗೆ ಸಿಕ್ಕಿಬಿಟ್ಟಿತ್ತಲ್ಲ ಅಪೂರ್ವ ಸಂಗತಿ. ಅದು ಯಾವ ಭಾಗವತದಲ್ಲಿದೆ? ಅವ್ರು ಹೇಳಿದರು, ದಕ್ಷ ಪ್ರಜಾಪತಿ ಯಜ್ಞ ಮಾಡಿ ದೇವರ ಸಮರ್ಪಣೆಗೆ ಅಂತ ಹೇಳಿದಂತೆ ದಕ್ಷ ಯಜ್ಞದಲ್ಲಿ. ಅವಾಗ ಅವನ ಹೆಂಡತಿ ಕಚ್ಚೆ ಹಾಕೊಂಡು ಸಮರ್ಪಣೆ ತಂದು ಇಟ್ಲು. ಒಂದು ಭಾಗವತದಲ್ಲಿ. ನಾನು ಓದಿ ಯಾವ ಭಾಗವತಲ್ಲೂ ಇಲ್ಲ. ಅವರು ಯಾವ ಭಾಗವತ ಓದಿದ್ದಾರೋ ಪ್ರಾಯ ಅವರಿಗೆ ಭಾಗವತ ಹೇಳುವವರು ಹೀಗೆ ಮಿಸ್ಗೈಡ್ ಮಾಡಿದ್ದಾರೆ. ಹೀಗೆ ಭಾಗವತ ಪುರಾಣ ಹೇಳುವವರು ಯಾರು ಹೇಳಿರ್ಬೇಕು. ಇದು ದೇವರ ದಯದಿಂದ ಇವತ್ತು ಪ್ರಿಂಟ್ ಆದ ಜಗತ್ತಿನ ಯಾವ ಪಾಠದಲ್ಲಿಯೂ ಈ ಶ್ಲೋಕ ಇಲ್ಲ. ಯಾವ ವ್ಯಾಖ್ಯಾನಕಾರರು ಹೇಳಿಲ್ಲ ಕಚ್ಚೆ ಹಾಕೊಂಡು ದೇವರ ಸಮರ್ಪಣೆ ಇಡಬೇಕು ಅಂತ. ಅದನ್ನು ಸಂಪ್ರದಾಯ ಉಂಟಲ್ಲ, ಅದಕ್ಕೊಂದು ಆಧಾರ ಹೇಳಬೇಕು. ಅದು ಭಾಗವತಲ್ಲಿದೆ ಅಂತ ಯಾರೋ ಹೇಳಿಬಿಟ್ಟಿದ್ದಾರೆ. ಈ ಪಾಪ ಈ ಹೆಣ್ಮಗಳು ನಂಬಿಬಿಟ್ಟಿದ್ದಾರೆ. ಅವ್ರು ನನ್ನ ಮೇಲೆ ಆಕ್ಷೇಪ. ಹೀಗೆ ಭಾಗವತಲ್ಲಿರುವಾಗ ನಿಮ್ಮ ಸೌತ್ ಕೇಂದ್ರದಲ್ಲಿ ಕಚ್ಚೆ ಹಾಕಿದ್ರೆ ಹೇಗೆ ಇಡ್ತೀರಿ ದೇವರು? ನಾನು ಹೇಳಿದೆ, ದೇವರ ಸಮರ್ಪಣೆಗೆ ಇಡ್ಲಿಕ್ಕೆ ಅಥವಾ ಇಡದೇ ಇರಲಿಕ್ಕೂ ಕಚ್ಚೆಗೂ ಏನೂ ಸಂಬಂಧ ಇಲ್ಲ. ಒಳ್ಳೆ ಅಡುಗೆ ಮಾಡ್ಲಿಕ್ಕೆ ಬಂದರೆ ಮಡಿ ಬಟ್ಟೆ ಉಟ್ಕೊಂಡು ದೇವರ ಎದುರು ಇಡ್ಲಿಕ್ಕೆ 2 ಕೈ ಇದ್ದರೆ ಸಾಕು, ಕಚ್ಚೆ ಬೇಕಾಗಿಲ್ಲ ಸಮರ್ಪಣೆ ಇಡ್ಲಿಕ್ಕೆ ಅಂತ ಹೇಳಿದೆ ನಾನು. ಅವರಿಗೆ ಆಶ್ಚರ್ಯ, ಹಾಗೂ ಉಂಟಾ? ಅಂದರೆ ಹೀಗೆ ತಪ್ಪಾಗಿ ನಾವು ಜ್ಞಾನ ಪರಂಪರೆಯನ್ನು ಜನದ ಕಿವಿಗೆ ಹಾಕ್ತೇವೆ. ಅದು ನಾಶ. ನಾಶ ಅಂದರೆ ಡಿಸ್ಟಾರ್ಷನ್, ಡೌಟ್ಸ್, ವಿಪರೀತ ಜ್ಞಾನ, ಸಂಶಯ ಮತ್ತು ಡಿಸ್ಟಾರ್ಷನ್ಸು ಮತ್ತು ಮರೆವು. ಇದಿಷ್ಟು ನಾಶ. ಇದೆಲ್ಲ ಆಗಿಬಿಟ್ಟಿದೆ ಪಾಂಡವರ ಕಾಲದಲ್ಲೇ. ಪಂಚರಾತ್ರದ ಜ್ಞಾನದ ಬಗ್ಗೆ ವಿಪರೀತ ಜ್ಞಾನ ಬಂದ್ಬಿಟ್ಟಿದೆ. ಸ್ವತಃ ಅರ್ಜುನನಿಗೆ ಬಂತಲ್ಲ, ಯುದ್ಧ ಮಾಡುವುದಿಲ್ಲ ಅಂತ ಕೂತ. ನಮ್ಮ ಬಂಧುಗಳಾಗಿರ್ತಕ್ಕಂಥ ದುರ್ಯೋಧನಾದಿಗಳನ್ನು ಕೊಂದು, ನಮ್ಮ ಗುರು ಹಿರಿಯರಾಗಿರ್ತಕ್ಕಂಥ ಭೀಷ್ಮ ದ್ರೋಣಾದಿಗಳನ್ನು ಕೊಂದು ಯುದ್ಧ ಮಾಡುವುದು ತಪ್ಪು, ನಾನು ಯುದ್ಧ ಮಾಡುವುದಿಲ್ಲ ಅಂತ ಅವನಿಗೇ ಜ್ಞಾನದಲ್ಲಿ ಸಂಶಯ ಬಂತು. ಅದನ್ನು ಕೃಷ್ಣ ಹೇಳ್ತಾನೆ, ಸಕಾಲೇನ ಇಹ ಮಹತ. ಭೂಲೋಕದಲ್ಲಿ ಕಾಲದ ದೋಷದಿಂದ ಆ ಯೋಗ ನಷ್ಟ, ಆ ಯೋಗ ನಾಶವಾಗಿ ಹೋಯಿತು. ಅಲ್ಲಿ ಒಂದು ಶಬ್ದವನ್ನು ಬಳಸ್ತಾನೆ ಕೃಷ್ಣ, ಸಕಾಲೇನ ಇಹ ಮಹತ ಯೋಗೋ ನಷ್ಟ ಪರಂತಪ ಅಂತ. ಇದು ಹಿಂದೆ ಬಂದಿದೆ, ಇದು ಬಹಳ ಮಹತ್ವದ ಶಬ್ದ. ಕೃಷ್ಣ ಅಲ್ಲಲ್ಲಿ ಅರ್ಜುನನನ್ನ ಪರಂತಪ ಅಂತ ಕರೀತಾನೆ. ಪರಂತಪ ಅಂದರೆ ಅದಕ್ಕೆ
ಮೇಲು ನೋಟದ ಅರ್ಥ ಪರರು ಅಂದರೆ ಶತ್ರುಗಳು, ಪರಂತಪ ಅಂದರೆ ಶತ್ರುಗಳನ್ನು ಬಗ್ಗು ಬಡಿಯುವವ ಅಂತ. ನಿನ್ನ ಮುಂದೆ ನಿನ್ನತ್ರ ಹೋರಾಡಿ ಗೆದ್ದು ಪಾರಾದ ಶತ್ರು ಇಲ್ಲ. ಅದು ಇಲ್ಲಿ ಯಾಕೆ ಈಗ ಜ್ಞಾನ ಪರಂಪರೆಯ ಮಾತು ಬರುವಾಗ ಇಲ್ಲಿ ನೋಡಿ, ಪರಂತಪ ಅಂತಂದರೆ ಇಲ್ಲಿ ಬಹಳ ಮಹತ್ವದ ಅರ್ಥ. ಆ ಜ್ಞಾನ ಪರಂಪರೆ ನಾಶ ಆಯಿತು. ನಾಶ ಆದರೆ ವಸ್ತುತಃ ನಾಶ ಆಗಲಿಲ್ಲ. ಅದಕ್ಕೆ ನೀನೇ ಎಕ್ಸಾಂಪಲ್ ಅಂತಾನೆ ಕೃಷ್ಣ. ನೀನು ಪರಂತಪ ಅಂತ. ಪರಂತಪ ಅಂತಂದರೆ ಸದಾ ಪರಮಾತ್ಮನನ್ನು ಜ್ಞಾನ ದೃಷ್ಟಿಯಿಂದ ಕಾಣಬಲ್ಲವ ಅಂತ ಅರ್ಥ. ಇದು ನೀನು ಅಂತತಃ ಅಪರೋಕ್ಷ ಜ್ಞಾನಿ, ನಿನ್ನಲ್ಲೇ ಆ ಜ್ಞಾನ ಪರಂಪರೆ ಇದೆ. ಆದರೆ ಪುನಃ ನಷ್ಟವಾಗಿದ್ದರೆ ನಿನಗೆ ಏನೋ ಒಂದು ಮರೆವು, ಆಕಸ್ಮಿಕವಾದ ಮೈಮರೆವು ಹೊರತು ನಿನಗೆ ಅಜ್ಞಾನ ಇಲ್ಲ. ನೀನು ಜ್ಞಾನಿ ಇದ್ದೀನಿ. ನೀನು ಸ್ವತಃ ಆ ಜ್ಞಾನ ಪರಂಪರೆಯನ್ನು ಇಂದ್ರ ರೂಪದಿಂದ ಪಡೆದವ. ಆ ಜ್ಞಾನ ಬಂದದ್ದೇ ಬ್ರಹ್ಮ, ರುದ್ರ, ಇಂದ್ರ, ಸೂರ್ಯ ಈ ಕ್ರಮದಲ್ಲಿ ಬಂದಿದೆ. ನೀನು ಇಂದ್ರ ರೂಪದಲ್ಲಿ ಆ ಜ್ಞಾನವನ್ನು ಪಡೆದವ. ನೀನು ಸ್ವಯಂ ಜ್ಞಾನಿ, ಬರಿಯ ಜ್ಞಾನಿಯಲ್ಲ, ನೀನು ಅಪರೋಕ್ಷ ಜ್ಞಾನಿ. ಆದರೂ ನಿನಗೆ ಸಂಶಯ ಬಂತು ಅಂದರೆ ನಿನ್ನಲ್ಲೇ ಮರೆಯಾಗ್ತಾ ಇದೆ, ಉಳಿದವರ ಪಾಡೇನು. ಈ ಧ್ವನಿಯ ಪರಂತಪ ಅನ್ನೋದಲ್ಲಿದೆ. ಜ್ಞಾನ ನಾಶ ಆಗಲಿಲ್ಲ, ನಿನ್ನಲ್ಲಿಯೇ ಇದೆ. ಆದರೆ ಒಂದು ಮೋಹದ ಪರದೆ ಬಂದಿದೆ ನನಗೆ. ಅದನ್ನು ಮುಂದೆ ಹೇಳ್ತಾನೆ ನೋಡಿ. ಕೊನೆಯಲ್ಲಿ ಕೃಷ್ಣನ ಮಾತು ಕೇಳಿದ ಮೇಲೆ, ಎಲ್ಲ ಕೇಳಿದ ಮೇಲೆ ಅರ್ಜುನ ಹೇಳುವುದೇನು? ನಷ್ಟೋ ಮೋಹ, ನನಗೆ ಬಂದ ಮೋಹದ ಪರದೆ ನಾಶವಾಯಿತು. ಸ್ಮೃತಿ ಲಬ್ಧ, ನನಗೆ ಹೊಸ ಜ್ಞಾನ ಬಂದದ್ದಲ್ಲ, ನೆನಪು ಬಂತು ಅಂತಾನೆ. ಹಿಂದೆ ನಾನು ತಿಳಿದದ್ದು ನೆನಪಾಯಿತು. ಅದರಿಂದ ನಿನಗೆ ಗೊತ್ತಿದ್ದದ್ದು ಮರೆತಿದ್ದೀಯ ಅಷ್ಟೇ. ನೀನು ಪರಂತಪ, ನಿನಗೆ ಗೊತ್ತಿಲ್ಲದ ಸಂಗತಿಯನ್ನು ನಾನು ಹೇಳ್ತಾ ಇಲ್ಲ. ಅನಾದಿಯಾದಂತಹ ಜ್ಞಾನ ಪರಂಪರೆ ಅನ್ನೋದಕ್ಕೆ ನೀನು ಒಬ್ಬ ಸಾಕ್ಷಿ. ನೀನೇ ಇದನ್ನು ಇಂದ್ರ ರೂಪದಲ್ಲಿ ನನ್ನಿಂದ ಪಡೆದಿದ್ದೆ, ಈಗ ಅದನ್ನು ಮರೆತಿದ್ದೀಯ ಅಷ್ಟೇ. ಕಾರಣ ವಿಶೇಷದಿಂದ, ವಾತಾವರಣದ ಒತ್ತಡದಿಂದಲೋ ಯಾವುದೋ ಒಂದು ದೋಷದಿಂದ ಅದು ಕಣ್ಮರೆ ಸ್ವಲ್ಪ ಮಲಿನವಾಗಿದೆ, ಪರದೆಯ ಒಳಗೆ ಕೂತ ಹಾಗೆ. ಈಗ ನಾನು ಮಾಡಬೇಕಾದ ನಿನಗೆ ಕೊಡುವುದಲ್ಲ, ನಿನ್ನದು ಇದೆ. ಪರದೆಯನ್ನು ಸರಿಸಿದರೆ ಸರಿ, ಅಲ್ಲೇ ಇದೆ. ತಂದು ಕೊಡಬೇಕಾದ್ದೇನೂ ಇಲ್ಲ, ಇದ್ದದ್ದನ್ನು ತೋರಿಸಿ ಕೊಡಬೇಕಾದ್ದು. ಪರದೆ ಸರಿಸುವುದು ಆ ಕೆಲಸ ನಾನು ಮಾಡ್ತಾ ಇದ್ದಿಂದ ನಿನಗೆ ನಾನು ಹೇಳ್ತಾ ಇದ್ದೇನೆ. ಯಾಕೆ ನಿನಗೆ ಹೇಳೋದು? ಬೇರೆ ಯಾರು ಇಲ್ಲೇನು? ಯಾರಿಗಾದ್ರೂ ಹೇಳ್ಬೋದಿತ್ತಲ್ಲ. ಕೆಲವರು ಹೇಳೋದುಂಟು, ಯಾರಿಗಾದ್ರೂ ಇದೊಂದು ದೊಡ್ಡ ಪ್ರಶ್ನೆ ಉಂಟು. ಸೀನಿಯಾರಿಟಿ ಮೇಲೆ ಆದರೆ ಧರ್ಮರಾಜನೇ ಹೇಳಬೇಕಿತ್ತಪ್ಪ. ಅರ್ಜುನ ಅವನು ಮೂರನೇ ಅವನು. ನಮ್ಮಲ್ಲೆಲ್ಲ ಸೀನಿಯಾರಿಟಿ ಮೇಲೆ ನೋಡಿ, ಇದರ ಕೋರ್ಟಿಗೆ ಕೇಸ್ ಮಾಡ್ತೇವೆ ನಾವು. ನಮ್ಮ ಸೀನಿಯಾರಿಟಿಗೆ ಅನ್ಯಾಯ ಆಯಿತು. ಸೀನಿಯಾರಿಟಿ ಪ್ರಕಾರ ಧರ್ಮರಾಜ ಜನನದ ಸೀನಿಯಾರಿಟಿ. ಇನ್ನು ಜೀವಯೋಗ್ಯತೆಯ ಸೀನಿಯಾರಿಟಿ ತಗೊಂಡ್ರೆ ವಾಯುದೇವರ ಅವತಾರ ಭೀಮಸೇನಿಗೆ ಹೇಳಬೇಕು. ಈ ಇಬ್ಬರು, ಅವನ ಅಣ್ಣ ಬೇರೆ, ಮೂಲ ರೂಪದಲ್ಲೂ ಶ್ರೇಷ್ಠ ಅವರು. ಧರ್ಮರಾಜ ಆದರೆ ಯಮ, ಇವನು ಇಂದ್ರ. ಮೂಲ ರೂಪದಲ್ಲಿ ಸೀನಿಯಾರಿಟಿ ಇಲ್ಲ, ಅವತಾರದಲ್ಲಿ ಸೀನಿಯಾರಿಟಿ ಆದರೆ ಧರ್ಮರಾಜನಿಗೆ ಹೇಳಬೇಕು. ಮೂಲ ರೂಪದ ಸೀನಿಯಾರಿಟಿ ಪ್ರಕಾರ ಆದರೆ ಭೀಮಸೇನೆ ಹೇಳಬೇಕು. ಎರಡು ವಿಧದ ಸೀನಿಯಾರಿಟಿ ಇಲ್ಲದೆ ಅರ್ಜುನೇ ಯಾಕೆ ಹೇಳಿದ ಕೃಷ್ಣ ಅಂತ ಭಾರಿ ಪೂರ್ವಪಕ್ಷ ಕೆಲವರಿಗೆ. ಅವರಿಗೂ ಏನಾಗಿದೆ ಅಂದರೆ ಸಕಾಲೇನ ಇಹ ಮಹತ ಯೋಗೋ ನಷ್ಟ ಅಂತ. ಅವ್ರಿಗೆ ಜ್ಞಾನ ಮಲಿನವಾಗಿರೋದ್ರಿಂದ ಹೀಗೆಲ್ಲ ಪೂರ್ವಪಕ್ಷ ಬರುತ್ತೆ. ಇಲ್ಲದ್ರೆ ಈ ಪ್ರಶ್ನೆಯೇ ಬರಬಾರದು. ಯಾಕೆಂದರೆ ವಿಷಯ ಏನು ಗೊತ್ತುಂಟ, ಜ್ಞಾನ ಯಾರಿಗೆ ಹೇಳುವುದು ಅಂದರೆ ಯಾರಿಗೆ ಅಜ್ಞಾನ ಬಂದಿದೆಯೋ ಅವರಿಗೆ, ಯಾರಿಗೆ ಸಂಶಯ ಬಂದಿದೆಯೋ ಅವರಿಗೆ, ಯಾರಿಗೆ ವಿಪರೀತ ಜ್ಞಾನ ಬಂದಿದೆಯೋ ಅವರಿಗೆ ಜ್ಞಾನವನ್ನು ಹೇಳಬೇಕು. ಹೊರತು ಯಾರಿಗೆ ಸಂಶಯವೇ ಇಲ್ವೋ, ನೀನು ಸೀನಿಯರ್ ಅಲ್ಲೋ, ನಿನಗೆ ಹೇಳ್ತೇನೆ, ಸೀನಿಯಾರಿಟಿ ಪ್ರಶ್ನೆ ಅಲ್ಲ ಅಲ್ಲಿ. ಯಾರಿಗೆ ಸಂಶಯ ಬಂತೋ ಅವರಿಗೆ ಉತ್ತರ. ಭೀಮಸೇನಿಗೆ ಸಂಶಯ ಬಂತೋ, ಬಂದಿದ್ರೆ ಕೇಳ್ತಿದ್ದ ನಾವು, ಬರಲಿಲ್ಲ. ಧರ್ಮರಾಜನಿಗೆ ಸಂಶಯ ಬರಲಿಲ್ಲ, ಅವ್ರು ಕೇಳಲಿಲ್ಲ, ಅವ್ರಿಗೆ ಯಾಕೆ ಹೇಳಬೇಕು? ಈಗ ಸಂಶಯ ಬಂದದ್ದು ಅರ್ಜುನಿಗೆ. ಅದರಿಂದ ಅದು ಯಾರಿಗೆ ಜಿಜ್ಞಾಸೆ ಬಂತೋ ಅವ್ರಿಗೆ ಹೇಳಬೇಕು. ಪ್ರಶ್ನೆ ಹಾಕಿದವ ಅರ್ಜುನ, ಅವಾಗ ಏನು ಕೃಷ್ಣ ಏನು ಹೇಳಬೇಕು? ನೀನು ಪ್ರಶ್ನೆ ಹಾಕಿದ್ರು ನೀನು ಸೀನಿಯರ್ ಅಲ್ಲ, ಸೀನಿಯಾರಿಟಿ ಪ್ರಕಾರ ನಾನು ಉತ್ತರ ಕೊಡೋದು, ನಿನ್ನ ಅಣ್ಣನ ಕಳಿಸು ಅಂತ ಹೇಳಬೇಕಾ? ಅಲ್ಲ, ಒಂದು ಪ್ರಶ್ನೆ ಹಾಕುವವರಿಗೆ ಕಾಮನ್ ಸೆನ್ಸ್ ಆದ್ರೆ ಬೇಕು ನೋಡಿ. ಈಗ ಶಾಲೆಯಲ್ಲಿ ಒಬ್ಬರು ಮೇಷ್ಟ್ರು, ಒಬ್ಬ ಹುಡುಗ ಪ್ರಶ್ನೆ ಹಾಕ್ತಾನೆ. ಪ್ರಶ್ನೆ ಹಾಕಿದ್ರೆ, ನೀನು ಮೊನ್ನೆ ಕ್ಲಾಸಿಗೆ ಬಂದವ, ನಿನಗಿಂತ ಸೀನಿಯರ್ಸ್ ಇದ್ದಾರೆ, ಅವ್ರು ಕೇಳಿದ್ರೆ ಹೇಳ್ತಾರೆ, ನೀನು ಹೇಳಿದ್ರೆ ಹೇಳೋದಿಲ್ಲ ಹೇಳ್ಬೇಕಾ? ಯಾರಿಗೆ ಡೌಟ್ಸ್ ಬಂತೋ ಅವ್ರಿಗೆ ಉತ್ತರ ಹೇಳ್ಬೇಕಾ? ಈ ಕಾಮನ್ ಸೆನ್ಸ್ ಇಲ್ಲದೆ ವಾಕ್ಯಾರ್ಥ ಮಾಡ್ತಾರ್ರಿ. ನನಗೆ ಆಶ್ಚರ್ಯ ಆಗೋದೇನು ಅಂದರೆ, ನಾವು ಶಾಸ್ತ್ರ ಓದಿದ ಹಾಗೆ ನಾವು ಕಾಮನ್ ಸೆನ್ಸ್ ಕಳ್ಕೊಂಡ್ರೆ ಓದುವುದು ಯಾಕೆ? ನಾವು ಶಾಸ್ತ್ರ ಓದುವುದು ಕಾಮನ್ ಸೆನ್ಸ್ ಕಳ್ಕೊಳ್ಳಿಕ್ಕೆ ಮತ್ತು ದೇವರಿಂದ ದೂರ ಆಗಲಿಕ್ಕಾದರೆ ಅಂಥ ಶಾಸ್ತ್ರ ಓದಿ ಏನು ಉಪಯೋಗ? ನಾವು ಕಾಮನ್ ಸೆನ್ಸ್ ಬೆಳೆಸ್ಕೊಳ್ಬೇಕು, ದೇವರಿಗೆ ಹತ್ತಿರ ಆಗಬೇಕು, ಅಹಂಕಾರ ಕಳ್ಕೋಬೇಕು. ಓದಿ ಓದಿ ಅಹಂಕಾರ ಹೆಚ್ಚಾಗುವುದೆಲ್ಲ ಕಮ್ಮಿ ಆಗಬೇಕು ಅಂದ ನಿನಗೆ ನಾನು ಹೇಳ್ತೇನೆ. ಯಾಕೆ ಅಂದರೆ ಭಕ್ತೋಸಿಮೆ ಸಖಾಚೇತಿ ಸಕಾಲೇನ ಮಹ್ಯನ್ ಅಂದ ಸಯೇವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತಃ ಪುರಾತನ. ಅದೇ ಯೋಗ ಯಾವುದನ್ನು ಸೃಷ್ಟಿಯ ಆರಂಭದಲ್ಲಿ ಪಂಚರಾತ್ರದ ಜ್ಞಾನ ಪರಂಪರೆ ಅಂತ ನಾನು ಬ್ರಹ್ಮಾದಿ ದೇವತೆಗಳಿಗೆ ಹೇಳಿದೆ,
ಯಾವುದನ್ನು ರುದ್ರಾದಿ ದೇವತೆಗಳಿಗೆ, ಇಂದ್ರಾದಿ ದೇವತೆಗಳಿಗೆ, ಸೂರ್ಯನಿಗೆ, ಸೂರ್ಯನಿಂದ ಇಕ್ಷ್ವಾಕು ಮುಂತಾದ ರಾಜರ್ಷಿಗಳ ಮೂಲಕ ಈ ವೈವಸ್ವತ ಮನ್ವಂತರದಲ್ಲಿ ಭೂಮಿಯಲ್ಲಿ ಹರಿದು ಬಂತು, ಯಾವ ಜ್ಞಾನ ಪರಂಪರೆಯನ್ನು ವ್ಯಾಸ ರೂಪದಿಂದ ನಾನು ನಿಮಗೆಲ್ಲರಿಗೂ ಹೇಳಿದ್ದೆ ಪಾಂಡವರಿಗೆ, ಅದೇ ಜ್ಞಾನವನ್ನು ವಿಶೇಷವಾಗಿ ನಿನಗೆ ಈಗ ಹೇಳ್ತಾ ಇದ್ದೇನೆ. ಸಯೇವ ಅದೇ ಜ್ಞಾನ, ಇದು ಹೊಸತಲ್ಲ. ಮಯಾ ತೇ ಅದ್ಯ, ಈಗ ಹಿಂದೆ ವ್ಯಾಸ ರೂಪದಿಂದ ಹೇಳಿದ್ದೇನೆ, ಈಗ ಮಯಾ ನಿನಗೆ ಕೃಷ್ಣ ರೂಪದಿಂದ ಹೇಳ್ತಾ ಇದ್ದೇನೆ ಪುನಃ. ಯಾಕಂದ್ರೆ ಅದ್ಯ ಈಗ ಇಲ್ಲಿ ಯುದ್ಧರಂಗದಲ್ಲಿ, ಯಾಕಂದ್ರೆ ನಿನಗೆ ಡೌಟ್ ಬಂದದ್ದರಿಂದ, ಅಷ್ಟು ಕೇಳಿದ ಮೇಲೂ ನಿನಗೆ ಸಮಸ್ಯೆ ಪರಿಹಾರ ಆಗದೆ ಜಿಜ್ಞಾಸೆ ಉಳಿದದ್ದರಿಂದ ನಿನಗೆ ಮತ್ತೆ ಹೇಳ್ತಾ ಇದ್ದೇನೆ. ಯೋಗ ಪ್ರೋಕ್ತಃ, ಯಾವ ಯೋಗ ಇದು? ಪುರಾತನ, ಇವತ್ತು ನಿನ್ನೆಯದಲ್ಲ, ಇದು ಸೃಷ್ಟಿಯ ಜೊತೆಗೆ ಅನಾದಿನಿತ್ಯವಾಗಿ ಹರಿದು ಬಂದಂತಹ ಜ್ಞಾನ. ಆದರೆ ನಿನಗೇ ಹೇಳಲಿಕ್ಕೆ ಕಾರಣ ಭಕ್ತೋಸಿಮೇ ಸಖಾಚಿ. ನೀನು ಯಾರಿಗಾದರೂ ಯಾವಾಗಲೂ ಒಂದು ಸಂಗತಿ ಹೇಳಬೇಕಾಗಿದ್ರೆ ಎರಡು ವಿಷಯ ಬೇಕು ನೋಡಿ. ಒಂದು, ಹೇಳುವವನ ಮೇಲೆ ಪ್ರೀತಿ ಇರಬೇಕು, ಮತ್ತು ಹೇಳುವವನ ಮೇಲೆ ಗೌರವ ಇರಬೇಕು. ಎರಡು ಬೇಕು, ಗೌರವ ಮತ್ತು ಪ್ರೀತಿ. ಬರೇ ಗೌರವ ಇದ್ದರೂ ಅಯ್ಯೋ ಅವ್ರ ಹತ್ರ ಹೋಗ್ಲಿಕ್ಕೆ ಹೆದರಿಕೆ ಆಗುತ್ತೆ ಸ್ವಾಮಿ, ಅವ್ರ ಸಹವಾಸ ಬೇಡ ಅಂತೇವೆ. ಭಾರಿ ಗೌರವ ಇರುತ್ತೆ, ಆದರೆ ಅಯ್ಯೋ ಅವ್ರು ಏನೋ ಎಂತೋ ನಮಗೆ ಭಯ ಆಗುತ್ತಪ್ಪ, ಅವರ ಸಹವಾಸ ಬೇಡ ಅಂತ. ನಮಗೆ ಕಾನ್ಫಿಡೆನ್ಸ್, ಅವರ ಬಗ್ಗೆ ಒಂದು ಪ್ರೀತಿ ಇರಬೇಕು. ಮತ್ತು ಬರೇ ಪ್ರೀತಿ ಅಂದರೆ ಹೆಗಲಿ ಕೈ ಹಾಕೊಂಡು ನೀನು ಉಪನ್ಯಾಸಗಳು ಬಾ ಹೋಗೋಣ ವಾಕಿಂಗ್, ಏನು ನಿಂದೇನು ಕೇಳೋದು, ನಾವು ಫ್ರೆಂಡ್ಸು. ಪ್ರೀತಿ ಇದ್ದರೆ ಸಾಲದು, ಅವನ ಬಗ್ಗೆ ಗೌರವ ಇರಬೇಕು. ಇವನು ನನಗೆ ಬೇಕಾದ್ದನ್ನು ಹೇಳಬಲ್ಲವ ಅಂತ. ಗೌರವ ಮತ್ತು ಪ್ರೀತಿ ಎರಡು ಬೇಕು ಹೇಳಬೇಕಾದ್ರೆ ಯಾರಿಗಾದ್ರೂ. ಅರ್ಜುನಿಗೆ ಯಾಕೆ ಹೇಳ್ತಾ ಇದ್ದೇನೆ ನಾನು ಅಂದರೆ, ನಿನಗೆ ಸಂಶಯ ಬಂತು, ಸಂಶಯ ಬಂದವರಿಗೆಲ್ಲ ನಾನು ಹೇಳೋಲ್ಲ, ನಿನಗೆ ನನ್ನ ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ, ಅದಕ್ಕೋಸ್ಕರ ಹೇಳ್ತೇನೆ. ನಾನು ಹೇಳಿದ್ದನ್ನು ಭಕ್ತೋಸಿಮೆ, ನನ್ನ ಭಕ್ತ. ಭಕ್ತಿ ಅಂದರೆ ಗೌರವ, ಮಹಾತ್ಮ್ಯ ಜ್ಞಾನ. ನಿನಗೆ ನನ್ನ ಬಗ್ಗೆ ಗೌರವ ಇದೆ. ಕೃಷ್ಣ ಈ ಸಮಸ್ಯೆಗೆ ಉತ್ತರ ಹೇಳಬಲ್ಲವ, ಅವನು ನನಕ್ಕಿಂತ ದೊಡ್ಡವ ಅಂತ ನಿನಗೆ ಗೊತ್ತಿದೆ. ಅವನ ಹತ್ರ ಏನು ಕೇಳೋದು ಅಂತ ಹೇಳುವವರೆಗೆ ನಾ ಹೇಳೋಲ್ಲ. ಭಕ್ತೋಸಿಮೆ, ಬರೇ ಗೌರವ ಅಲ್ಲ, ಸಖಾಚ, ಬಹಳ ಆತ್ಮೀಯತೆ, ಪ್ರೀತಿ ಇದೆ ನನಗೆ. ಅದರಿಂದ ಪ್ರೀತಿಯಿಂದ ನೀನು ಕೇಳ್ತಿ, ಗೌರವದಿಂದ ನೀನು ಕೇಳ್ತಿ, ಅದಕ್ಕೋಸ್ಕರ ಪ್ರವಕ್ಷ್ಯಾಮಿ ಅನಸೂಯೆ. ನಿನಗೆ ಆಮೇಲೆ ಮುಖ್ಯವಾದದ್ದು ಅನಸೂಯ, ಅಸೂಯೆ ಇರಬಾರ್ದು. ನಿಮಗೆ ಅಸೂಯೆ ಒಂದು ಬಗೆ ಇದ್ದರೆ ಯಾವ ಜ್ಞಾನವೂ ಒಳಗೆ ಹೋಗುವುದಿಲ್ಲ. ಅದನ್ನ ಅನಸೂಯ ಅಂತ. ಅದು ಅನಸೂಯ ಮತ್ತು ಅತ್ರಿ ದಾಂಪತ್ಯ ಇದೆ. ಅಸೂಯ ಇದ್ದರೆ ತ್ರಿ ಇರುತ್ತೆ. ಯಾವುದು? ಕಾಮ, ಕ್ರೋಧ, ಲೋಭ. ಅಸೂಯ ಇಲ್ಲದೆ ಇದ್ದರೆ ಆ ತ್ರಿ ಕಾಮ, ಕ್ರೋಧ, ಲೋಭ ಹೊರಡಬಹುದು. ಅತ್ರಿ ಮತ್ತು ಅನಸೂಯೆ. ಅಸೂಯ ಮೈನಸ್ ಆದಾಗ ತ್ರಿ ಮೈನಸ್ ಆಗತ್ತೆ, ಅತ್ರಿ ಆಗುತ್ತೆ. ಕಾಮ, ಕ್ರೋಧ, ಲೋಭ ಹೊರಟೋಗ್ಬಿಡುತ್ತೆ, ಮತ್ತೆ ಜ್ಞಾನ, ಭಕ್ತಿ, ವೈರಾಗ್ಯ ಬಂದ್ಬಿಡುತ್ತೆ. ಸತ್ವ, ರಜಸ್ತಮೋ ತ್ರೈಗುಣ್ಯಗಳು ಹೊರಟು ಹೋಗ್ತವೆ, ಕಾಮಕ್ರೋಧ ಲೋಭಗಳು ಹೋಗುತ್ತವೆ. ಅದಕ್ಕೆ ಮುಖ್ಯವಾಗಿ ಬೇಕಾದ ಕ್ವಾಲಿಟಿ ಅನಸೂಯ. ಅಂದರೆ ಮನುಷ್ಯನ ದೊಡ್ಡ ಶತ್ರು ಜಲಸಿ, ಅಸೂಯೆ. ಇನ್ನೊಬ್ಬರ ಬಗ್ಗೆ ನಮಗೆ ಅಸೂಯೆ ಬಂತೋ ಅಲ್ಲಿಗೆ ನಮ್ಮ ಅಧಃಪಾತ ಪ್ರಾರಂಭ ಆಯ್ತು. ನಾವು ಎಂದೂ ಬೆಳೆಯೋದಿಲ್ಲ. ಆವಾಗ ನಮ್ಮ ಯೋಚನೆ ಗೊತ್ತುಂಟು, ಅವನ ಮೇಲೆ ಹೊಟ್ಟೆಗಿಚ್ಚು, ಅವನ ಮೇಲೆ ಬಾರದ ಹಾಗೆ ಮಾಡುವುದು ಹೇಗೆ. ಒಂದೇ ನಾವು ಮೇಲೆ ಹೋಗುವುದಲ್ಲ, ನಾವು ಮೇಲೆ ಹೋಗೋ ಯೋಚನೆ ಇಲ್ಲ ಅವಾಗ. ಅವನ ಮೇಲೆ ಬರಬಾರ್ದು ಅಷ್ಟೇ. ಅವನಿಗಿಂತ ನಾವು ಮೇಲೆ ಹೋಗಬೇಕಾದ್ರೆ ನಾವು ಮೇಲೆ ಹೋಗೋದಲ್ಲ, ಅವನು ನಮಗಿಂತ ಕೆಳಕ್ಕೆ ತಳ್ಳುವುದು, ಇದು ಅಸೂಯೆ. ಆದ್ದರಿಂದ ನಾವು ಮೇಲೆ ಹೋಗುವ ವಿಧಾನ ಅಂದರೆ ಅವನನ್ನು ನಮಗಿಂತ ಕೆಳಕ್ಕೆ ತಳ್ಳುವುದಲ್ಲ, ನಾವು ಅವನಕ್ಕಿಂತ ಮೇಲೆ ಹೋಗ್ಲಿಕ್ಕೆ ನೋಡ್ಬೇಕು, ಅದಲ್ಲ. ಅಸೂಯ ಅಂದರೆ ನಾವು ಇದ್ದಲ್ಲೇ ಇರ್ತೇವೆ, ಅವರನ್ನು ಕೆಳಕ್ಕೆ ತಳ್ಳುತ್ತೇವೆ, ಆಗ ನಾವು ಮೇಲೆ ಹೋದೆವು ಅಂತ ನಾವು ಭ್ರಮೆ ಬರ್ತದೆ. ಅದನ್ನ ಮನುಷ್ಯನ ಅಭ್ಯುತ್ಥಾನದ ಮೊದಲ ಶತ್ರು ಅಸೂಯ. ಅಸೂಯ ಬಂತೋ ಆವಾಗ ಅದರ ಮೇಲೆ ಅವನನ್ನು ಏನಾದರೂ ಮಾಡಿ ತುಳಿಬೇಕು, ಅವನ ಮೇಲೆ ಬರದ ಹಾಗೆ ಮಾಡಬೇಕು, ಅವನು ಮುಗಿಸಿಬಿಡಬೇಕು. ಇದೇ ಕಾಮ, ಕ್ರೋಧ, ಲೋಭ, ಇದು ಮೂರು ಸೇರಿಕೊಳ್ಳುತ್ತೆ. ಅಂದ ಯಾರಿಗೆ ಅನಸೂಯೆ ಇದೆ, ಅರ್ಜುನನಿಗೆ ಇದಂತೂ ಇದೆ. ಅವನು ಶುದ್ಧವಾದ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, ನಾನು ನಿನಗೆ ಶರಣಾಗಿದ್ದೇನೆ, ನಿನ್ನ ಶಿಷ್ಯನಾಗಿ ಬಂದಿದ್ದೇನೆ. ಅದರಿಂದ ನಾಪ್ರಶ್ನ ಕಸ್ಯಚಿತ್ ಬ್ರೂಯಾತ್ ಅಂತ ಹೇಳಿದರು. ಯಾರು ಪ್ರಶ್ನೆ ಹಾಕುವುದಿಲ್ಲವೋ ಅವರಿಗೆ ಉತ್ತರ ಕೊಡಬೇಡ. ಪ್ರಶ್ನೆ ಹಾಕಿದ ಮೇಲೆ ಆ ಪ್ರಶ್ನೆ ಸಿನ್ಸಿಯರೋ ಅಂತ ನೋಡಿ ಉತ್ತರ ಕೊಡು. ಯಾರು ಕೇಳುವುದಿಲ್ಲ ಅವರಿಗೆ ಹೇಳಬೇಡ. ಯಾರು ಕೇಳ್ತಾರೆ ಅವರು ಕೇಳಿದ್ದರ ಹಿಂದೆ ಇರುವ ಸಿನ್ಸಿಯಾರಿಟಿಯನ್ನು ಗುರುತಿಸಿ ಅದು ಸಿನ್ಸಿಯರ್ ಪ್ರಶ್ನೆ ಅಂತ ಆದರೆ ಉತ್ತರ ಕೊಡು, ಇಲ್ಲದ್ರೆ ಕೊಡಬೇಡ ಅಂತ ಹೇಳ್ತಾರೆ ಶಾಸ್ತ್ರಕಾರ. ಅದರಿಂದ ನಿನಗೆ ಅಸೂಯೆ ಇಲ್ಲ.
ನನ್ನ ಮಹತ್ವದ ಬಗ್ಗೆ ಗೊತ್ತಿದೆ ನಿನಗೆ, ಆದ್ದರಿಂದ ನಿನಗೆ ಹೇಳ್ತೇನೆ. ಮತ್ತು ನನ್ನನ್ನು ಅನನ್ಯವಾಗಿ ಪ್ರೀತಿಸ್ತಿದ್ದು ಅಂದರೆ ನೋಡಿ, ಸಖಾಚೇತಿ ವಸ್ತುತಃ ಭಕ್ತಿಯಲ್ಲೇ ಅದು ಎರಡೂ ಸೇರಿದೆ. ಭಕ್ತಿಯಿಂದ ಮಹಾತ್ಮ್ಯ ಜ್ಞಾನಪೂರ್ವಕ ಸ್ನೇಹ, ಭಕ್ತಿ ಅನ್ನುವ ಶಬ್ದದಲ್ಲೇ ಸ್ನೇಹವೂ ಸೇರಿದೆ. ಆದರೆ ಅಲ್ಲಿ ಭಕ್ತಿಯಲ್ಲಿ ಗೌರವಕ್ಕೆ ಒತ್ತು ಜಾಸ್ತಿ, ಸಖ್ಯದಲ್ಲಿ ಸ್ನೇಹಕ್ಕೆ ಒತ್ತು. ಅದು ಎರಡು ಮುಖವೂ ಬೇಕು ಅನ್ನೋದಕ್ಕೋಸ್ಕರ ಸಖಾ ಅಂತ ಪುನಃ ಹೇಳ್ತಾನೆ. ಅದರ ಅರ್ಥ ನವವಿಧ ಭಕ್ತಿಯಲ್ಲಿ ಅರ್ಜುನನ ಭಕ್ತಿ ಯಾವುದು ಅನ್ನೋದನ್ನು ಹೇಳಿದಾಗಾಯ್ತು. ಸಖ್ಯಂ ಆತ್ಮನಿವೇದನಂ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನ. ಅವನು ಸಖ್ಯ ಭಕ್ತಿ ಅನ್ನುವಂಥದ್ದು ಅರ್ಜುನನ ವಿಶೇಷವಾದ ಭಕ್ತಿ. ಕೃಷ್ಣನನ್ನ ಗೆಳೆತನದಿಂದ ಆರಾಧಿಸಿದ. ಅದಕ್ಕೋಸ್ಕರ ಅಪ್ಪ ಎರಡು ನಿಮಿತ್ತ, ನಿನಗೆ ನನ್ನ ಬಗ್ಗೆ ಭಕ್ತಿ ಇದೆ. ಒಂದು ದೃಷ್ಟಿಯಿಂದ ಎರಡು, ನಿನ್ನ ಇಂದ್ರ ರೂಪದಲ್ಲಿ, ನಿನ್ನ ಮೂಲ ರೂಪದಲ್ಲಿ ನನ್ನನ್ನು ಭಕ್ತಿ ಮಾಡುವ ಚೇತನ. ಅರ್ಜುನನಾಗಿ ಹುಟ್ಟಿದಾಗ ನಿನ್ನ ಸಂಬಂಧಿ ಆದೆ ನಾನು. ಯಾಕಂದ್ರೆ ಕುಂತಿ ವಸುದೇವನ ತಂಗಿ, ವಸುದೇವ ಸೋದರ ಮಾವ ಇವರಿಗೆ. ಅದರಿಂದ ಪಾಂಡವರಿಗೆ ಕೃಷ್ಣ ಸೋದರ ಮಾವನ ಮಗ, ಸೋದರಳಿಯ. ಆದರೆ ಸೋದರಳಿಯ ಅಂತ ಬಾಂಧವ್ಯದ ದೃಷ್ಟಿಯಿಂದ ನೋಡಿದವರಲ್ಲ, ಅದಕ್ಕಿಂತ ಹೆಚ್ಚು ಆತ್ಮೀಯತೆ, ಸ್ನೇಹ, ಪ್ರೀತಿ, ವಿಶ್ವಾಸ. ಅದರಿಂದ ಸಖ್ಯ ಭಕ್ತಿಯನ್ನ ನೀನು ಈ ಅರ್ಜುನ ರೂಪದಲ್ಲಿ ಹೆಚ್ಚು ಬೆಳೆಸಿಕೊಂಡವ. ಅದಕ್ಕೋಸ್ಕರ ನಿನಗೆ ಈ ಅಪೂರ್ವವಾಗಿರತಕ್ಕಂಥ ಈ ಜ್ಞಾನ ಪರಂಪರೆಯನ್ನ, ಈಗ ಜ್ಞಾನದ ಮಹತ್ವವನ್ನು ಮೊದಲೆತ್ಕೊಂಡು ಅನಾದಿನಿತ್ಯವಾದ ಜ್ಞಾನ ಇದು ಯಾವತ್ತಾದರೂ ಪ್ರಾರಂಭವಾದ ಜ್ಞಾನ ಅಲ್ಲ. ಇವಾಗ ಅರ್ಜುನ ಒಂದು ಪ್ರಶ್ನೆ ಮಾಡ್ತಾನೆ. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇ ತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅಲ್ಲಯ್ಯ, ನೀನು ಹೀಗೆ ಹೇಳಿದರೆ ನಾನು ಹೇಗೆ ನಂಬೋದು ಅಂತ. ಇದು ಒಬ್ಬ ಗೆಳೆಯ ಮಾತ್ರ ಪ್ರಶ್ನಿಸಬಹುದಾದ ಪ್ರಶ್ನೆ. ಭಕ್ತಿ ಇದ್ದರೆ ಈ ಪ್ರಶ್ನೆ ಬರೋದಿಲ್ಲ. ಭಕ್ತಿ ಇದ್ರೆ ಅವರು ಹೇಳಿದಾರಪ್ಪ, ಅವ್ರು ಹೇಳಿದ್ದನ್ನು ನಾವು ಒಪ್ಕೋಬೇಕು, ಪ್ರಶ್ನೆ ಮಾಡಬಾರ್ದು. ದೊಡ್ಡವರು, ಇವನಿಗೆ ಸಲಿಗೆ ಇದೆ ಭಕ್ತಿ ಜೊತೆಗೆ, ಅದಕ್ಕೆ ಆ ಶಬ್ದ ಕೊಟ್ಟರೆ ಸಖ್ಯದ ಪ್ರಶ್ನೆ ಮಾಡ್ತಾನೆ ನೋಡಿ. ಅಲ್ಲ ಕೃಷ್ಣ, ನೀನು ನನಗಿಂತ 6 ತಿಂಗಳು ದೊಡ್ಡವ. ನನಗೆ ಈಗ 70 ವರ್ಷ ಆಯಿತು, 70 ವರ್ಷ ಹಿಡಿದಿದೆ. ನಿನಗೆ 70 ವರ್ಷ ಹಿಡಿದು 6 ತಿಂಗಳಾಯಿತು. ನಾನು ಜಸ್ಟ್ 70, ಈಗ 6 months ಅಹೆಡ್ ಅಷ್ಟೇ. ನೀನು ಸೂರ್ಯನಿಗೆ ಹಾಗಯ್ಯ ಹೇಳೋದು? ಅವನು ಸೂರ್ಯ ವೈವಸ್ವತಮನ್ನುವಂತರ ಅಂದರೆ ಪ್ರಾರಂಭ ಆಗಿ ಕೆಲವು ಕೋಟಿ ವರ್ಷ ಆಯಿತು. ನೀನು 70 ವರ್ಷ ಆಯಿತು ಅಷ್ಟೇ ನಿನಗೆ. ಅಪರಂ ಅಂದರೆ ಅರ್ವಾಚೀನ, ನಿನ್ನ ಜನನ ಬಹಳ ಅರ್ವಾಚೀನ. ಪರಂ ಜನ್ಮ ವಿವಸ್ವತಃ, ಸೂರ್ಯ ಬಹಳ ಹಿಂದಿನ ಸೃಷ್ಟಿಯ ಆರಂಭದಲ್ಲಿ ಸೂರ್ಯ ಇದ್ದವ. ಅವನು ವೈವಸ್ವತಂ ಅನ್ನುವಂಥದ್ರಲ್ಲಿ ಹುಟ್ಟಿದವನಲ್ಲ. ಸೃಷ್ಟಿಯ ಆರಂಭದಲ್ಲಿ ಸ್ವಯಂಭೂಮ್ ಅನ್ನುವಂಥದ್ದು ಮೊದಲು ಸೂರ್ಯನ ಸೃಷ್ಟಿಯಾಗಿದೆ. ಅಂದರೆ 200 ಕೋಟಿ ವರ್ಷ ಮೇಲಾಯಿತು ಸೂರ್ಯ ಸೃಷ್ಟಿಯಾಗಿ. ಈ ಬ್ರಹ್ಮಾಂಡ ಸೃಷ್ಟಿಯಾಗುವಾಗ ಸೂರ್ಯನ ಸೃಷ್ಟಿಯಾಗಿದೆ. ನೀನು 70 ವರ್ಷ ವಯಸ್ಸಿನ ಕೃಷ್ಣ ಬ್ರಹ್ಮಾಂಡ ಸೃಷ್ಟಿಯಾಗುವಾಗ ಇದ್ದ ಸೃಷ್ಟಿಯಾದ ಸೂರ್ಯನಿಗೆ ಇದನ್ನು ಹೇಳಿದ್ದೇನೆ ಅಂದರೆ ಕಥಮೇ ತದ್ವಿಜಾನೆ, ಅವನು ನಾನು ಹೇಗೆ ಇದನ್ನು ಅರ್ಥ ಮಾಡಿಕೊಳ್ಳುವುದು? ಹೌ ಟು ಕನ್ಸೀವ್ ಇಟ್, ಅದನ್ನು ಕನ್ಸೀವ್ ಮಾಡೋದು ಹೇಗೆ ಅಂತ. ಇದು ತಪ್ಪು ಅಂತ ಹೇಳುವುದಿಲ್ಲ ಅವನು, ಇದನ್ನು ನಾನು ಹೇಗೆ ಅರ್ಥ ಮಾಡಿಕೊಳ್ಳಲಿ. ಅರ್ಥಾತ್ ಇದು ಅರ್ಜುನನಿಗೆ ಗೊತ್ತಿಲ್ಲ ಅಂತಲ್ಲ. ಕೃಷ್ಣ 70 ವರ್ಷ ಹುಡುಗ, ಈ ವಯಸ್ಸು ಅಷ್ಟೇ, ಅದಕ್ಕಿಂತ ಹಿಂದೆ ಇದ್ದವನಲ್ಲ ಅಂತ ಅರ್ಜುನನಿಗೆ ಕೃಷ್ಣನ ಬಗ್ಗೆ ಗೊತ್ತಿಲ್ಲ ಅಂತಲ್ಲ. ಅದಕ್ಕೆ ಕೃಷ್ಣ ಹೇಳಿದ ಪರಂತಪ. ಆದರೆ ಅವನ ಪ್ರಶ್ನೆ ವಿಜಾನೀಯಾಮ್ ಅಂತಾನೆ. ಅರ್ಜುನನಿಗೆ ಜ್ಞಾನ ಇದೆ, ಆದರೆ ಕೃಷ್ಣನ ಮಹತ್ವವನ್ನು ವಿಶೇಷವಾಗಿ ಕೃಷ್ಣನ ಬಾಯಿಯಿಂದಲೇ ಕೇಳಬೇಕು ಅಂತ ಪ್ರಶ್ನೆ. ಅದೇ ವಿಜಾನೀಯಂ, ನನಗೆ ಜ್ಞಾನ ಇದೆ, ಅದರ ವಿಶಿಷ್ಟವಾದ ಅರಿವು, ಅದರ ವಿಶೇಷ ಅರಿವು ನಿನ್ನ ಬಾಯಿಯಿಂದ ಕೇಳಿ ತಿಳ್ಕೊಳ್ಬೇಕು. ಆದರೆ ವಿಜ್ಞಾನ ಬೇಕು ನನಗೆ. ಇನ್ನು ನಾನು ತ್ವಮಾದೌ ಪ್ರೋಕ್ತವಾನ್, ನೀನೇ ಮೊದಲು ಹೇಳಿದ್ದು ಅನ್ನುವುದನ್ನು ನನಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಅದು ಹೇಗೆ ನಾನು ಅರ್ಥ ಮಾಡಿಕೊಳ್ಳುವುದು? ನನಗೆ ತಿಳಿಯುವಂತೆ ಹೇಳುವುದು. ಈ ನನಗೆ ತಿಳಿಯುವಂತೆ ಹೇಳುವಂತಂದರೆ ನಿಜವಾಗಿ ಅರ್ಜುನನಿಗೆ ತಿಳಿಯದ್ದರಿಂದ ಅಲ್ಲ, ಅರ್ಜುನನಿಗೆ ಈ ವಿಷಯವೂ ತಿಳಿದಿದೆ. ಕೃಷ್ಣನೇ, ಯಾಕೆಂದರೆ ಅವನು ಮುಂದೆ ಸ್ತೋತ್ರ ಮಾಡ್ತಾನೆ ವಿಶ್ವರೂಪವನ್ನು ನೋಡಿದಾಗ. ಅಷ್ಟೆಲ್ಲ ಕೃಷ್ಣನನ್ನ ಭಗವಂತನ ಅವತಾರ ಅಂತ ಅನ್ನೋದು ಸಾಮಾನ್ಯವಾಗಿ ಅರ್ಜುನನಿಗೆಲ್ಲ ಆ ಕಾಲದ ಅನೇಕ ಮಂದಿಗೆ ಗೊತ್ತಿತ್ತು, ಭೀಷ್ಮಾದಿಗಳಿಗೂ ಗೊತ್ತಿತ್ತು. ಅವರು ಜಗತ್ತಿನ ಸರ್ವಶ್ರೇಷ್ಠ ಶಕ್ತಿ ಅಂತ ಅಗ್ರ ಪೂಜೆ ಮಾಡಿದವರು, ಎಲ್ಲರಿಗೂ ಗೊತ್ತಿತ್ತು. ಆದ್ದರಿಂದ ಇಲ್ಲಿ ಅರ್ಜುನನಿಗೆ ತನಗೆ ಗೊತ್ತಿಲ್ಲದ ಪ್ರಶ್ನೆ ಅಲ್ಲ. ಒಂದು, ವಿಶೇಷವಾಗಿ ತಾನು ತಿಳ್ಕೊಳ್ಬೇಕು. ಎರಡನೇ, ಯಾವಾಗಲೂ ದೊಡ್ಡವರು ಪ್ರಶ್ನೆ ಮಾಡುವುದು ಯಾಕೆ ಗೊತ್ತುಂಟ? ದೊಡ್ಡವರು ಪ್ರಶ್ನೆ ಮಾಡುವುದು ತಮಗೋಸ್ಕರ ಅಲ್ಲ,
ಯಾರಿಗೆ ತಿಳ್ಕೊಳ್ಬೇಕೋ, ಯಾರು ನಿಜವಾಗಿ ತಿಳ್ಕೊಳ್ಬೇಕಾದವರಿದ್ದಾರೋ ಮತ್ತು ಯಾರಿಗೆ ತಾವು ಏನು ತಿಳ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ, ಅದನ್ನ ಪ್ರಶ್ನೆ ಹಾಕಲಿಕ್ಕೂ ಗೊತ್ತಿಲ್ಲವೋ ಅಂಥವರ ಪರವಾಗಿ ಪ್ರಶ್ನೆ ಹಾಕಿ ಉತ್ತರ ಹೇಳೋದು. ಈಗ ನಮಗೆ ತಿಳಿಬೇಕಾದ ಸಂಗತಿ, ನಮಗೆ ಪ್ರಶ್ನೆ ಹಾಕಲಿಕ್ಕೆ ಗೊತ್ತಿಲ್ಲ, ತಿಳಿಯೋದು ಹೇಗೆ ಬಂತು? ನಮಗದು ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ, ಆಮೇಲೆ ತಾನೇ ಪ್ರಶ್ನೆ ಬರೋದು. ಗೊತ್ತಿಲ್ಲ ಅಂತ ಅನ್ನೋದೇ ಗೊತ್ತಿಲ್ಲ, ಪ್ರಶ್ನೆ ಹೇಗೆ ಮಾಡೋದು ಅಂತಲೂ ಗೊತ್ತಿಲ್ಲ. ಅದಕ್ಕೆ ಯಾವಾಗಲೂ ಜ್ಞಾನಿಗಳು ನಮ್ಮ ಪರವಾಗಿ ಪ್ರಶ್ನೆ ಮಾಡ್ತಾರೆ, ಅದರಿಂದ ಕೃಷ್ಣನ ಬಾಯಿಂದ ಉತ್ತರ ಬರೆಸ್ತಾರೆ. ಯಾಕೆಂದರೆ ಮುಂದೆ ಇದನ್ನು ಕೃಷ್ಣ ಅರ್ಜುನನಿಗೆ ಹೇಳಿದ, ಅದನ್ನು ವ್ಯಾಸರು ದಾಖಲೆ ಮಾಡಿ ನಮಗೆ ಕೊಡ್ತಾರಲ್ಲ. ಇದು ನರನಿಗೆ ಅಂದರೆ ಎಲ್ಲ ನರನಿಗೆ ಮುಟ್ಟುವಂಥದ್ದು. ಅದಕ್ಕೋಸ್ಕರ ಎಲ್ಲರ ಪ್ರತಿನಿಧಿಯಾಗಿ, ಎಲ್ಲ ನರರ ಪ್ರತಿನಿಧಿಯಾಗಿ ಅರ್ಜುನ ಈ ಪ್ರಶ್ನೆಯನ್ನು ಹಾಕ್ತಾನೆ. ಕಥಮೇ ತದ್ವಿಜಾನೀಯಂ, ಇದನ್ನು ನಾನು ಹೇಗೆ ಕನ್ಸೀವ್ ಮಾಡುವುದು ಅಂತ. ಹೌ ಟು ಕನ್ಸೀವ್ ಇಟ್. ನೀನು ಸೂರ್ಯನಿಗೆ ಇದನ್ನು ಹೇಳಿದಿ, ಉಪದೇಶ ಮಾಡಿದಿ ಅನ್ನುವುದನ್ನು ನಾನು ಹೇಗೆ ಗ್ರಹಿಸಿಕೊಳ್ಳುವುದು, ಆ ವಿಧಾನವನ್ನು ನನಗೆ ಹೇಳಿ. ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಕೃಷ್ಣ ಹಿಂದೆ ಹೇಳಿದ್ದನ್ನೇ ನೆನಪಿಸ್ತಾನೆ. ಹಿಂದೆ ಪ್ರಾರಂಭದಲ್ಲಿ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮ ಸರ್ವೇ ವಯಮತಃ ಪರಂ. ಹಿಂದೆ ನಾನು ಇರಲಿಲ್ಲ ಅಂತಲ್ಲ, ಮುಂದೆ ನಾನು ಇರುವುದು ಇಲ್ಲ ಅಂತಲ್ಲ. ನೀನೂ ಅಷ್ಟೇ ಹಿಂದೆ ಇರದವನಲ್ಲ, ಮುಂದೆ ಇಲ್ಲವಾಗುವವನಲ್ಲ. ಇವರು ಯಾರೂ ಹಿಂದೆ ಇರದವರಲ್ಲ, ಮುಂದೆ ಇಲ್ಲವಾಗುವವರಲ್ಲ. ಇಷ್ಟು ಹಿಂದೆ ಪ್ರಾರಂಭದಲ್ಲಿ ಹೇಳಿಬಿಟ್ಟಿದ್ದಾನೆ. ಅದನ್ನು ವಿವರ ಮಾಡಬೇಕಾಗಿದೆ. ಆ ಶ್ಲೋಕದ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿದೆ. ಅಲ್ಲ, ಈಗೇನು ಅಂದರೆ ನೀನು ಹಿಂದೆಯೂ ಇದ್ದಿ, ಈಗಲೂ ಇದ್ದಿ. ಈಗ 70 ವರ್ಷದ ಹಿಂದೆ ವಸುದೇವ ದೇವಕಿಯರ ಮಗನಾಗಿ ಹುಟ್ಟಿ ಬಂದಿ. ಯಾಕೆ ಅಂತ. ಅಲ್ಲ, ನಿಮ್ಮ ಹಾಗೆ ನಮಗೆ ಪ್ರಾರಬ್ಧ ಕರ್ಮ ಹುಟ್ಟಿದೆವಪ್ಪ, ನಾವೇನೇನೋ ಮಾಡಿದ್ದೇವೆ, ಆ ಪಾಪಕ್ಕೋಸ್ಕರ ಎಲ್ಲೆಲ್ಲೋ ಹುಟ್ಟಿದೆವು, ಸತ್ಯವೂ ಆಯಿತು. ನಿನಗೆ ಯಾವ ಪ್ರಾರಬ್ಧ ಕರ್ಮಕ್ಕೋಸ್ಕರ ನೀನು ಬರಬೇಕು? ಇದು ವಿಶೇಷವಾಗಿ ತಿಳಿಯಬೇಕಾದ್ರು. ಕೃಷ್ಣ, ನೀನು ನಮ್ಮ ಹಾಗೆಯೇ ಬರ್ತಿ, ಭೂಮಿಯಲ್ಲಿ ಹುಟ್ಟಿ ಬರ್ತಿ ಅಂತಿ, ನೀನು ಯಾಕೆ ಹುಟ್ಟಿ ಬರಬೇಕು? ಭಾಳ ಜನ ಹೇಳ್ತಾನೆ, ದೇವರು ಸರ್ವಸಮರ್ಥನಾದರೆ ಅವನು ಭೂಮಿ ಯಾಕೆ ಬರಬೇಕು? ಕೆಲವು ಉಂಟು, ಅವನು ಮತ್ತೇನು ಮಾಡಬೇಕು? ಮಹಾಭಾರತ ಯುದ್ಧದಲ್ಲಿ ಅವನು ಯಾಕೆ ಗಾಡಿ ಹೊಡಿಬೇಕು? ಮತ್ತೇನು ನೋಡ್ಬೇಕು? ಅವನಲ್ಲೇ ದೇವಲೋಕದಲ್ಲಿ ಕೂತ್ಕೊಂಡು 18 ಅಕ್ಷೋಹಿಣಿಯು ಸಾಯಲಿ ಅಂತ ಇಚ್ಛೆ ಮಾಡಿದ್ರೆ ಸತ್ತು ಹೋಗ್ತವೆ. ಮತ್ತೆ ಇವನು ಗಾಡಿ ಯಾಕೆ ಹೊಡಿಬೇಕು? ಸರ್ವಸಮರ್ಥ ಅಲ್ವಾ ನಿಮ್ಮ ದೇವರು? ಹೀಗೆ ಎಲ್ಲ ವಾದ ಮಾಡುವವರು ಇರ್ತಾರೆ. ಆದ್ದರಿಂದ ನಮಗೆ ಒಂದು ಖಚಿತವಾಗಿ ತಿಳಿಬೇಕು, ಈಗ ನೀನು ಪದೇ ಪದೇ ಹುಟ್ಟಿ ಬರುವುದು ಯಾಕೆ ಅಂತ. ಯಾವಾಗಲೂ ಇರುವವ ಮತ್ತು ಹುಟ್ಟಿ ಬರುವುದು ಯಾಕೆ? ನಾವು ಯಾವಾಗಲೂ ಇದ್ದರೂ ಕೂಡ ನಮಗೆ ಹುಟ್ಟಿ ಬಂದರೆ ನಾವು ಮಾಡಿದ ಕರ್ಮ ಅನುಭವಿಸ್ಲಿಕ್ಕೋಸ್ಕರ ಬರ್ತೇವೆ. ನೀನು ಯಾವ ಕರ್ಮ ಅನುಭವಿಸ್ಲಿಕ್ಕೋಸ್ಕರ ಭೂಮಿ ಬರುವುದು? ಯಾವ ಕರ್ಮಕ್ಕೆ ನೀನು ಬರುವುದು? ನಾವು ನಮ್ಮ ಕರ್ಮಕ್ಕೆ ಬರುವುದು. ನಿನಗೆ ಯಾವ ಕರ್ಮ ಬಂಧ? ಆಮೇಲೆ ನೀನು ಪ್ರಕೃತಿ ಬಂಧದಿಂದ ಅತೀತ. ನಾವು ಹುಟ್ಟಿ ಬರುವುದು ಅಂದರೆ ನಾವು ಸತ್ತಿಲ್ಲ, ಹುಟ್ಟುವುದೂ ಇಲ್ಲ. ಆದರೆ ನಮಗೊಂದು ಪ್ರಕೃತಿಯ ಶರೀರ, ಪ್ರಕೃತಿ ನಿರ್ಮಿತವಾದಂತಹ ಪಂಚಭೌತಿಕವಾದ ಶರೀರ ಬರುತ್ತೆ. ನೀನು ಅಪ್ರಾಕೃತ, ಪ್ರಕೃತಿಯಿಂದ ಅತೀತನಾದವ, ಜ್ಞಾನಾನಂದ ಸ್ವರೂಪ ಅಂತಾರೆ. ನೀನು ಯಾಕೆ ಈ ಪ್ರಕೃತಿ ನಿರ್ಮಿತವಾದ ಶರೀರದಲ್ಲಿ ಬರ್ತೀಯ? ನಿನಗೆ ಯಾವ ಬಂಧವೂ ಇಲ್ಲದವ, ನೀನು ಪ್ರಕೃತಿಯ ಬಂಧನಕ್ಕೆ ಯಾಕೆ ಒಳಗಾಗ್ತಿ? ಯಾವ ಕರ್ಮವೂ ಇಲ್ಲದವ, ಯಾವ ಪ್ರಾರಬ್ಧ ಕರ್ಮವನ್ನು ಭೋಗಿಸುವುದಕ್ಕೋಸ್ಕರ ಭೂಮಿಯಲ್ಲಿ ಹುಟ್ಟಿ ಬರ್ತಿ? ಇದು ನಿನ್ನ ಭೂಮಿಯ ಅವತಾರದ ಬಗೆಗಿನ ಹಿನ್ನೆಲೆ ನಮಗೆ ಅರ್ಥ ಆಗುತ್ತೆ. ಅದು ಅರ್ಥ ಗೊತ್ತಿದೆ, ಅದು ನಿನ್ನ ಬಾಯಿಂದಲೇ ವಿವರಣೆ ಕೇಳಬೇಕು. ಅದು ಕೃಷ್ಣ ಹೇಳ್ತಾನೆ, ಒಂದು ಮಾತು ನಿಜ, ಬಹೂನಿಮೇ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ. ಬಹಳ ಸರ್ತಿ ಹುಟ್ಟಿ ಬಂದಿದ್ದೇವಪ್ಪ ನೀನು ಮತ್ತು ನಾನು ಇಬ್ರು ಅಂತ ಸಮೀಕರಿಸಿ ಹೇಳ್ತಾನೆ. ಮೊದಲು ನೀನು ಬಹಳ ಸರ್ತಿ ಹುಟ್ಟಿ ಬಂದಿದ್ದಿ. ಬಹೂನಿಮೇ ವ್ಯತೀತಾನಿ, ಎಷ್ಟು ಜನ್ಮಗಳನ್ನು ನಾವು ತಾಳಿ ಬಂದಿದ್ದೇವೆ, ಅನೇಕ ಜನ್ಮಗಳು ಕಳೆದು ಹೋದವು. ಮಮ ತವಚ, ನೀನು ಅಷ್ಟೇ ಅನೇಕ ಬಾರಿ ಹುಟ್ಟಿ ಬಂದಿದ್ದಿ, ನೀನೂ ಹುಟ್ಟಿ ಬಂದಿದ್ದಿ. ಜನ್ಮ ಅಂತ ಶಬ್ದ ಬರೀತಾನೆ, ಈ ಶಬ್ದ ಪ್ರಯೋಗಿಸ್ತಾನೆ ಕೃಷ್ಣ. ಜನ್ಮ ಅಂದರೆ ನಾವು ಕನ್ನಡದಲ್ಲಿ ಹುಟ್ಟುವುದು ಅಂತ, ಜನನ ಅಂದರೆ ಹುಟ್ಟುವುದು ಅಂತ. ನಿಜವಾಗಿ ಹುಟ್ಟುವುದಲ್ಲ. ಯಾಕೆಂದರೆ ಹುಟ್ಟುವುದು ಅನ್ನೋದು ಹೌದು, ಹುಟ್ಟುವುದು ಅನ್ನುವಾಗ ನಮಗೆ ಬರುವ ಅರ್ಥ ಏನು? ಅದಲ್ಲ. ಜನನ ಅಂದರೆ ಏನು ಅಂದರೆ ಹುಟ್ಟುವುದು ಅನ್ನುವುದಕ್ಕೂ ನಮಗೆ ಸರಿಯಾದ ಅರ್ಥ ಗೊತ್ತಿಲ್ಲ. ಜನ್ಮ ಅಂದರೆ ಏನು, ಹುಟ್ಟುವುದು. ಹುಟ್ಟುವುದು ಅಂದರೆ ಏನು? ನಾವು ಸೀರಿಯಸ್ ಆಗಿ ಯೋಚನೆ ಮಾಡಲಿಲ್ಲ. ಹುಟ್ಟುವುದು ಅಂದರೆ ಏನು ಅಂತಲೂ ಕೂಡ ನಮಗೆ ಖಚಿತವಾಗಿ ಗೊತ್ತಿಲ್ಲ. ಹುಟ್ಟುವುದು ಸಾಯುವುದು ಅಂತೇವೆ. ಹುಟ್ಟುವುದು ಅಂದರೆ ಏನು? ಯಾವುದು ಇಲ್ಲದ್ದು ಹುಟ್ಟುವುದಿಲ್ಲ ಅಂತಾರೆ ಶಾಸ್ತ್ರಕಾರರು. ಯಾವುದು ಇದ್ದದ್ದು ಸಾಯೋದಿಲ್ಲ, ಮತ್ತು ಹುಟ್ಟುವುದು ಸಾಯುವುದು ಅಂದರೆ ಏನು? ಹಾಗಾದರೆ ಅದು ಯಾವುದು ಹುಟ್ಟುವುದು, ಯಾವುದು ಸಾಯುವುದು? ಈಗ ಜಡ ಮತ್ತು ಚೇತನ ಎರಡಿದೆ. ಜಡ ಹುಟ್ಟಿತಾ? ಜಡ ಹುಟ್ಟಿತು ಅಂತ ಹೇಳುವುದಿಲ್ಲ.
ಮಡಕೆ ಹುಟ್ಟಿತು ಅಂತ ಯಾರಾದ್ರು ಹೇಳ್ತಾರೆ? ಕುಂಬಾರ ಮಡಕೆ ಮಾಡಿದ, ಮಡಕೆ ಹುಟ್ಟಿತು ಅಂತ ಹೇಳಿ, ಮಗು ಹುಟ್ಟಿತು ಅಂತ ಹೇಳ್ತಾರೆ, ಮಡಕೆ ಹುಟ್ಟಿತು ಅಂತ ಹೇಳುವುದಿಲ್ಲ. ಅದು ಜಡ ಹುಟ್ಟುವುದಿಲ್ಲ, ಚೇತನಕ್ಕೆ ಹುಟ್ಟಿಲ್ಲ. ಸತ್ತಿತು, ಯಾವುದು ಸತ್ತದ್ದು? ಜಡವೋ ಚೇತನವೋ? ನಾವು ಮನುಷ್ಯ ಸತ್ತ ಅಂತ ಹೇಳ್ತೇವೆ, ಅವನು ಆಕ್ಸಿಡೆಂಟ್ನಲ್ಲಿ ಸತ್ತ. ಮರ ಸತ್ತಿತು ಅಂತ, ಯಾಕೆಂದ್ರೆ ಪ್ಲಾಂಟ್ಸ್ ಹ್ಯಾವ್ ಲೈಫ್. ಆದರೆ ಕಲ್ಲು ಸತ್ತಿತು, ಮಡಕೆ ಸತ್ತಿತು ಹೇಳುವುದಿಲ್ಲ. ಜಡ ಸಾಯುವುದಿಲ್ಲ. ಸಾವು ಅನ್ನೋದು ಚೇತನಕ್ಕೆ ಸಂಬಂಧಪಟ್ಟದ್ದು, ಹುಟ್ಟು ಅನ್ನೋದು ಚೇತನಕ್ಕೆ ಹುಟ್ಟು ಸಾವು ಇಲ್ಲ. ಈ ಕಾನ್ಫ್ಲಿಕ್ಟ್ ಅನ್ನು ನಾವು ಯೋಚನೆ ಮಾಡಿದ್ರೆ ಆ ಶಬ್ದದ ಅರ್ಥ ಗೊತ್ತಾಗುತ್ತೆ. ಹಾಗಾದರೆ ಹುಟ್ಟುವುದು ಅಂದರೆ ಈ ಹುಟ್ಟುವುದು ಅಲ್ಲವೇ ಅಲ್ಲ, ಬರ್ತ್. ನಿಜವಾದ ಅರ್ಥ ಹುಟ್ಟುವುದು ಅಂದರೆ ಜನನ, ಅಂದರೆ ಜನಿ ಪ್ರಾದುರ್ಭಾವೇ, ಕಾಣಿಸಿಕೊಳ್ಳುವುದು. ಮಗು ಹುಟ್ಟಿತು ಅಂದರೆ ಇಷ್ಟವರೆಗೆ ಅದು ವಾತಾವರಣದಲ್ಲಿತ್ತು ಒಂದು ಜೀವ, ಅದು ಸೂಕ್ಷ್ಮ ಶರೀರದಿಂದ ಇತ್ತು, ನಮಗೆ ಕಾಣಿಸಲಿಲ್ಲ. ಅದು ತಾಯಿ ಹೊಟ್ಟೆ ಒಳಗೂ ಒಂದು ಸ್ಥೂಲ ಶರೀರ ಬಂತು, ಕಾಣಿಸಿಕೊಂಡಿತು. ಸೊ ಹುಟ್ಟುವುದು ಅಂದರೆ ಅಪಿಯರೆನ್ಸ್. ಸತ್ತಿತು ಅಂದರೆ ಯಾವುದೂ ಸಾಯಲಿಲ್ಲ. ಯಾವುದು ಸತ್ತಿತು? ಜಡ ಸಾಯುವುದಿಲ್ಲ, ಜಡಕ್ಕೆ ಸತ್ತಿತು ಅಂತ ಯಾರು ಹೇಳೋದಿಲ್ಲ. ದೇಹ ಜಡ, ಅದು ಸಾಯುವುದಿಲ್ಲ. ಮತ್ತೆ ಜೀವಕ್ಕೆ ಸಾವಿಲ್ಲ. ಆದರೆ ಸತ್ತಿತು ಅಂದರೆ ನಶ, ಅದರ್ಶನೆ. ಸಾಯುವುದು ಅಂದರೆ ಇದು ಕಾಣಿಸಿಕೊಳ್ಳುವುದು, ಕಣ್ಮರೆಯಾಗುವುದು, ಇಷ್ಟೇ. ಹುಟ್ಟುವುದು ಅಂದರೆ ಕಾಣಿಸಿಕೊಳ್ಳುವುದು. ಅಂದರೆ ಕೃಷ್ಣ ಆ ಶಬ್ದವನ್ನೇ ಬಳಸ್ತಾನೆ. ನಾನು ಅನೇಕ ಬಾರಿ ಭೂಮಿಯಲ್ಲಿ ಕಾಣಿಸಿಕೊಂಡಿದ್ದೇನೆ, ಆಮೇಲೆ ಕಣ್ಮರೆಯಾಗಿದ್ದೇನೆ. ಇದು ಭಗವಂತನಿಗೆ ಮುಖ್ಯ. ಜನ್ಮ ಅಂದರೆ ನಿಜವಾದ ಅರ್ಥನೇ ಭಗವಂತನೇ. ಅವನು ಮತ್ತೆ ನಮಗೆ ಜನ್ಮ ಅಂದರೆ ನಾವು ಹಾಗೆ ದೇಹದ ಮೂಲಕ ಕಾಣಿಸಿಕೊಳ್ಳುವುದು, ದೇಹದಿಂದ ಬೇರ್ಪಡೆಗೊಂಡಾಗ ನಾಶ. ಈ ರೀತಿಯಾಗಿ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ, ನಾನು ಅನೇಕ ಬಾರಿ ಈ ಭೂಮಿಯಲ್ಲಿ ಬಂದು ಕಾಣಿಸಿಕೊಂಡಿದ್ದೇನೆ. ತವಚ, ನೀನು ಕಾಣಿಸಿಕೊಂಡಿದ್ದೆ. ಅರ್ಜುನ ತಾನ್ಯಹಂ ವೇದ ಸರ್ವಾಣಿ, ನಾನು ಎಷ್ಟು ಸರ್ತಿ ಈ ಭೂಮಿಯಲ್ಲಿ ಬಂದಿದ್ದೇನೆ ಅದು ಎಲ್ಲ ನನಗೆ ನೆನಪಿದೆ, ಗೊತ್ತಿದೆ. ನಾನು ಮಾತ್ರ ಅಲ್ಲ, ನೀನು ಎಷ್ಟು ಸರ್ತಿ ಬಂದಿದ್ದಿ ಅದೂ ನನಗೆ ಗೊತ್ತಿದೆ. ಆದರೆ ನಾನು ಎಷ್ಟು ಸರ್ತಿ ಬಂದಿದ್ದೇನೆ ಅನ್ನೋದು ನಿನಗೆ ಗೊತ್ತಿಲ್ಲ, ನೀನು ಎಷ್ಟು ಸರ್ತಿ ಬಂದಿದ್ದು ಅನ್ನೋದು ನನಗೆ ಗೊತ್ತಿಲ್ಲ. ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಇಲ್ಲಿ ಮತ್ತೆ ಹೇಳ್ತಾರೆ, ನೀನು ನಿಜವಾಗಿ ಜ್ಞಾನಿ ಪರಂತಪ, ಆದರೂ ನಿನಗೆ ಗೊತ್ತಿಲ್ಲ. ಭಗವಂತನನ್ನು ತಿಳಿದವ ಆದರೂ ನಿನಗೆ ಗೊತ್ತಿಲ್ಲ. ಅಪರೋಕ್ಷ ಜ್ಞಾನಿಗೆ ಕೂಡ ಇದು ಒಂದು ಸಂಗತಿ ತಿಳ್ಕೊಳ್ಬೇಕು. ಅಪರೋಕ್ಷ ಜ್ಞಾನಿಗಳಿಗೆ ಎಲ್ಲ ಗೊತ್ತಿರುತ್ತೆ ಅಂತ ತಿಳ್ಕೊಂಡಿದ್ದಾರೆ ನಮ್ಮ ಕೆಲವು ಪಂಡಿತರು. ಅಪರೋಕ್ಷ ಜ್ಞಾನಿಗಳು ಹೇಳಿದ ಮೇಲೆ ಅಪೀಲಿಲ್ಲ ಅಂತ. ಅಪರೋಕ್ಷ ಜ್ಞಾನಿಗಳಿಗೂ ಅಜ್ಞಾನ ಇರ್ತದೆ ಶಾಸ್ತ್ರ ಪ್ರಕಾರ. ಈ ಒಂದು ಸಂಗತಿಯೇ ಗೊತ್ತಿಲ್ಲ. ಯಾಕೆಂದ್ರೆ ಹೇಳುವವರು ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನ ಏನೂ ಗೊತ್ತಿಲ್ಲದೆ ಇದ್ದವರು ಹೇಳೋದು ಅಪರೋಕ್ಷ ಜ್ಞಾನಿಗಳ ಬಗ್ಗೆ. ಅಪರೋಕ್ಷ ಜ್ಞಾನಿಗಳಿಗೆ ಭಗವಂತನ ಸಾಕ್ಷಾತ್ಕಾರ ಆದ ತಕ್ಷಣ ಜಗತ್ತಿನ ಎಲ್ಲ ಸಂಗತಿಗಳು ಗೊತ್ತಾಗಬೇಕು ಅಂತಿಲ್ಲ. ಅವರು ಭಗವಂತನ ವಿಶೇಷ ಕರುಣೆ ಅನುಗ್ರಹಕ್ಕೆ ಪಾತ್ರರಾದಾಗ ಕೆಲವು ಸಂಗತಿಗಳು ತನ್ನ ತಾನೇ ಸ್ಫುರಣ ಆಗ್ತವೆ. ಆದರೆ ಪ್ರಪಂಚದ ಎಲ್ಲ ಸಂಗತಿಗಳು ಎಲ್ಲ ಕಾಲದಲ್ಲಿಯೂ ಅಪರೋಕ್ಷ ಜ್ಞಾನಿಗಳಿಗೆ ಗೊತ್ತಿರುವುದಿಲ್ಲ. ಅದನ್ನ ಕೆಲವರು ಹೇಳುವುದಿಲ್ಲ. ಅಪರೋಕ್ಷ ಜ್ಞಾನಿಗಳು ಹೇಳಿದ್ದಾರೆ. ಏನು ಹೇಳಿದರೆ? ಅಪರೋಕ್ಷ ಜ್ಞಾನಿಗಳಿಗೆ ಎಲ್ಲ ವಿಷಯದಲ್ಲಿ ಅಪರೋಕ್ಷ ಜ್ಞಾನ ಇರುವುದಿಲ್ಲ ಮತ್ತು ಎಲ್ಲ ಸಂಗತಿಯು ಎಲ್ಲ ಕಾಲದಲ್ಲಿಯೂ ತಿಳಿದಿರುವುದಿಲ್ಲ. ಅಪರೋಕ್ಷ ಜ್ಞಾನಿಗಳ ಲಿಮಿಟೇಷನ್ಸೇ ಗೊತ್ತಿಲ್ಲ ಕೆಲವರಿಗೆ. ಅಪರೋಕ್ಷ ಜ್ಞಾನಿಗಳು ಅಂದರೆ ಭಗವಂತನನ್ನು ಕಂಡವರು ಅಂತ ಇಷ್ಟೇ ಅರ್ಥ. ಭಗವಂತನನ್ನು ಕಂಡವರಿಗೆ ಇಡೀ ವಿಶ್ವ ತಿಳಿದಿರುತ್ತೆ, ಎಲ್ಲ ಸಂಗತಿ, ಏನೂ ಆ ನಿಯಮ ಇಲ್ಲ. ಅದು ಯಾರಿಗೆ? ಅಪರೋಕ್ಷ ಜ್ಞಾನಿಗಳಲ್ಲಿ ಇಡೀ ವಿಶ್ವದ ಅರಿವು ಪ್ರಾಣದೇವರಿಗೆ ಒಬ್ಬರಿಗೆ ಇದೆ ಅಂತ ಹೇಳ್ತಾರೆ ಶಾಸ್ತ್ರಗಳು. ಇನ್ನು ಯಾರಿಗೂ ಇಲ್ಲ ಇಡೀ ವಿಶ್ವದ ಅರಿವು. ಪ್ರಾಣದೇವರಿಗೆ ಕೂಡ ಆಲೋಚನೆ ನೀವು ಟ್ಯೂನ್ ಮಾಡಿದರೆ ಮೈಂಡನ್ನು ಗ್ರಹಣ ಆಗುತ್ತೆ, ಸದಾ ಇಲ್ಲ. ಉಳಿದ ಅಪರೋಕ್ಷ ಜ್ಞಾನಿಗಳ ಕಥೆ ಏನ್ರಿ? ಅಪರೋಕ್ಷ ಜ್ಞಾನಿಗಳು ಅಂತ ಹೇಳಿದ ಕೂಡಲೇ ಎಲ್ಲ ಗೊತ್ತಿದೆ ಅಂತ ತಿಳ್ಕೊಬೇಕು. ಅಪರೋಕ್ಷ ಜ್ಞಾನಿಗಳಿಗೆ ಲೋಕದ ವಿಷಯ, ಅಪರೋಕ್ಷ ಜ್ಞಾನಿಗಳಿಗೆ ಲೌಕದ ಬೆಂಗಳೂರಿನ ಕುದುರೆ ಬಾಲದ ಆಟ ಗೊತ್ತಿಲ್ಲದೆ ಇದ್ದರೆ ಅದು ಡಿಸ್ಕ್ವಾಲಿಫಿಕೇಶನ್ ಅಲ್ಲ. ಅಪರೋಕ್ಷ ಜ್ಞಾನಿಗಳಿಗೆ ಯಾವ ಕುದುರೆ ಗೆಲ್ಲುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ನೋದು ಅವ್ರ ಹತ್ರ ಹೇಗೆ? ಯಾವ ಕುದುರೆ ಗೆಲ್ಲುತ್ತೆ ರೇಸ್ನಲ್ಲಿ ಅಪರೋಕ್ಷ ಜ್ಞಾನಿಗಳು ಹೇಳಿದ್ರೆ ಅವ್ರಿಗೆ ಗೊತ್ತಿರಬೇಕಾಗಿಲ್ಲ. ಇದೆಲ್ಲ ನಮ್ಮಲ್ಲಿ ಕೆಲವು ದಡ್ಡತನಗಳಿವೆ. ಅಪರೋಕ್ಷ ಜ್ಞಾನಿ ಎಲ್ಲ ಗೊತ್ತಿದೆ ಅಂತ. ಯಾವ ಕುದುರೆ ಗೆಲ್ಲುತ್ತೆ ಅಂತ ಹೇಳಿ ನಾವು ಅಪರೋಕ್ಷ ಜ್ಞಾನಿಗಳನ್ನ ಅಷ್ಟಕ್ಕೆ ಬಳಸಿಕೊಳ್ಳೋದು. ಯಾವ ಕುದುರೆ ಗೆಲ್ಲುತ್ತೆ ಹೇಳ್ರಿ, ನೀವು ಅಪರೋಕ್ಷ ಜ್ಞಾನಿಗಳಲ್ವಾ? ಪಾಪ ಅವರಿಗೆ ಗೊತ್ತಿರೋದಿಲ್ಲ ಅದೆಲ್ಲ. ಇಂಥ ಅಸಖ್ಯವಾದ ವಿಚಾರಧಾರೆಗಳು ಬೆಳೆದಿವೆ ನಮ್ಮಲ್ಲಿ. ತಪ್ಪು ತಿಳುವಳಿಕೆಗಳು, ಪ್ರತಿಯೊಂದು ಸಂಗತಿಯಲ್ಲಿ ತಪ್ಪು ತಿಳುವಳಿಕೆಗಳು. ಅಂದರೆ ಕೃಷ್ಣ ಹೇಳ್ತಾನೆ ನೋಡಿ, ಪರಂತಪ, ನೀನು ಭಗವಂತನನ್ನು ಕಂಡವ, ಆದರೆ ನಿನಗೆ ನಾನು ಎಷ್ಟು ಬಾರಿ ಭೂಮಿಯಲ್ಲಿ ಬಂದಿದ್ದೇನೆ ನಿನಗೆ ಗೊತ್ತಿಲ್ಲ, ನೀನು ಎಷ್ಟು ಬಾರಿ ಬಂದಿದ್ದೆ ಅನ್ನೋದು ನಿನಗೆ ಗೊತ್ತಿಲ್ಲ. ತಾನ್ಯಹಂ ವೇದ ಸರ್ವಾಣಿ, ನನಗೆ ಎಲ್ಲ ಗೊತ್ತಿದೆ. ನೀನು ಯಾರ್ಯಾರು ಎಷ್ಟೆಷ್ಟು ಬಾರಿ ಬಂದಿದ್ದಾರೆ ಎಲ್ಲ ಗೊತ್ತಿದೆ. ಯಾಕೆ ಅಂದರೆ ನಾನು ಸದಾ ಜಾಗೃತವಾದಂಥ ಜ್ಞಾನ ನನ್ನದು. ನಿನಗೆ ಅಂತಹ ಜಾಗೃತಿ ಇಲ್ಲ. ಅದರಿಂದ ನೀನು ಬಂದದ್ದು ನಿನಗೆ ಗೊತ್ತಿಲ್ಲ, ನಾನು ಬಂದದ್ದು ನನಗೆ ಗೊತ್ತಿಲ್ಲ.
ಹೌದು, ಅರ್ಥ ಆಯಿತು. ನೀನು ಜ್ಞಾನ ಸ್ವರೂಪ, ನಿನ್ನ ಸ್ವಂತ ಜ್ಞಾನದಿಂದ ಬರ್ತಿ, ನಮ್ಮ ಹಾಗೆ ಅಜ್ಞಾನದಿಂದ ಬರುವುದಲ್ಲ ಅಂತಾಯ್ತು. ಈಗ ಉತ್ತರ ಏನು ಹೇಳಿದಾಗಾಯ್ತು ಕೃಷ್ಣ, ನೀವು ಭೂಮಿಯಲ್ಲಿ ಮತ್ತೆ ಮತ್ತೆ ಯಾಕೆ ಹುಟ್ಟುತ್ತೀರಿ? ಅಜ್ಞಾನದಿಂದ. ನಿಮ್ಮ ಅಜ್ಞಾನ ಇಲ್ಲ, ನೀನು ಜ್ಞಾನ ಸ್ವರೂಪ, ನೀನು ಯಾಕೆ ಹುಟ್ಟುತ್ತೀಯ ಅನ್ನೋ ಪ್ರಶ್ನೆ ಉತ್ತರ ಬರಲೇ ಇಲ್ಲ. ಇನ್ನೂ ಕೂಡ ನಮ್ಮ ಪ್ರಶ್ನೆ ಪರಿಹಾರ ಸಿಗಲಿಲ್ಲ. ನಮಗೆ ನಮ್ಮ ಅಜ್ಞಾನ ಬಂಧ, ಅಜ್ಞಾನವೇ ನಮಗೆ ಬಂಧನವಾಗಿ ನಮ್ಮನ್ನು ಭೂಮಿಗೆ ತಳ್ಳುತ್ತೆ. ನಾವು ಅಜ್ಞಾನದಿಂದ ಬದ್ಧರಾಗಿ ಸಂಸಾರದಲ್ಲಿ ಬಂದು ಬೀಳ್ತೇವೆ. ನೀನು ಜ್ಞಾನ ಇದೆ, ನೀನು ಯಾಕೆ ಬರಬೇಕು ಅಂದರೆ ಅದಕ್ಕೆ ಹೇಳ್ತಾನೆ, ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ ಅಂತ. ನಾನು ಬರ್ತೇನೆ, ಅನೇಕ ಬಾರಿ ಭೂಮಿಗೆ ಬಂದಿದ್ದೇನೆ ಅಂತ ಹೇಳಿದ ಕೂಡಲೇ ನಾನು ಅನಾದಿ ಅಲ್ಲ ಅಂತ ತಿಳ್ಕೋಬೇಡ, ನಾನು ಯಾವತ್ತೋ ಒಮ್ಮೆ ಹುಟ್ಟಿದವ ಅಂತ ತಿಳ್ಕೋಬೇಡ. ಅಜಹ, ನನಗೆ ಹುಟ್ಟು ಇಲ್ಲ, ಆದರೂ ಹುಟ್ಟಿ ಬರ್ತೇನೆ. ಈ ಕಾಂಟ್ರಾಸ್ಟ್ ಗಮನಿಸಿ. ನಾನು ಭೂಮಿಯಲ್ಲಿ ಹುಟ್ಟಿ ಬರ್ತೇನೆ, ಆದರೆ ನನಗೆ ಎಂದೂ ಹುಟ್ಟು ಇಲ್ಲ. ನಾನು ಹುಟ್ಟದವನು ಹುಟ್ಟಿ ಬರುತ್ತೇನೆ. ಇದು ಎಲ್ಲರಿಗೂ ಸಮಾನ. ಎಲ್ಲ ಜೀವರು ಅಜರು. ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಹಿಂದೆ ಹೇಳಿದ್ದಾನೆ ಕೃಷ್ಣ. ಜೀವರು ಅಜರು, ನೀನು ಮಾತ್ರ ಏನು? ನೀನು ಅಜ, ನಾವು ಅಜರು. ಅಜ ಅಂದರೆ ನ ಜಾಯತೆ, ಹುಟ್ಟು ಇಲ್ಲ, ಹುಟ್ಟದವರು ಯಾರೂ ಹುಟ್ಟುವುದಿಲ್ಲ. ಭೂಮಿಯಲ್ಲಿ ನಾವು ಹುಟ್ಟಲಿಲ್ಲ, ನೀನು ಹುಟ್ಟಲಿಲ್ಲ. ಜೀವ ಒಮ್ಮೆ ಹುಟ್ಟಿದ್ದು, ಮೊದಲ ಬಾರಿ ಹುಟ್ಟಿದ್ದು ಅಂತಿಲ್ಲ. ಅಷ್ಟೇ ಅಲ್ಲ, ನೀವು ಅಜರು ಇರಬಹುದು, ನಾನು ಅವ್ಯಯಾತ್ಮ ಅಂತ. ಅವ್ಯಯ ಅಂದರೆ ಸಾವಿಲ್ಲದ್ದು, ವ್ಯಯ ಅಂದರೆ ನಾಶ, ನಿಮಗೆ ಗೊತ್ತಿದೆ. ನಾನು ಹುಟ್ಟುವುದಿಲ್ಲ, ಅಷ್ಟೇ ಅಲ್ಲ ನನಗೆ ನಾಶವೂ ಇಲ್ಲ. ಅದು ನಮಗೂ ಇಲ್ಲಲ್ಲ. ಹುಟ್ಟು ಸಾವು ಜೀವರಿಗೂ ಇಲ್ಲ, ದೊಡ್ಡ ಸಂಗತಿ ಏನು? ಬರೇ ಅವ್ಯಯ ಅಲ್ಲ, ಅವ್ಯಯ ಆತ್ಮ. ನನ್ನ ಆತ್ಮಕ್ಕೂ ಸಾವಿಲ್ಲ. ಮತ್ತು ಯಾರ ಆತ್ಮಕ್ಕೆ ಸಾವಿದೆ? ಸಾವಿರುವ ಒಂದು ಆತ್ಮ ಬೇಕಾಯ್ತು ಈಗ. ಅಂದ್ರೆ ಇಲ್ಲಿ ಆತ್ಮ ಅಂದರೆ ಜೀವಸ್ವರೂಪ ಅಲ್ಲ, ಆತ್ಮ ಅಂತ ಅನ್ನೋದಕ್ಕೆ ಶರೀರ ಅಂತ ಅರ್ಥ. ಅವ್ಯಯಾತ್ಮ ಅಂದರೆ ನನ್ನ ದೇಹಕ್ಕೂ ನಾಶ ಇಲ್ಲ, ನಿಮ್ಮ ದೇಹಕ್ಕೆ ನಾಶ ಉಂಟು, ಅಷ್ಟೇ ವ್ಯತ್ಯಾಸ. ನಾನು ಹುಟ್ಟಿ ಬರೋದಕ್ಕೂ ನೀವು ಹುಟ್ಟಿ ಬರೋದು ಒಂದು ಡಿಫರೆನ್ಸ್. ಮೊದಲು ಅಜಹ ಅಂದ, ಇಟ್ ಈಸ್ ಕಾಮನ್. ದೇವರಿಗೂ ನಮಗೂ ಸಮಾನ. ನಾವು ಅಜರು, ಭಗವಂತನೂ ಅಜ. ಆದರೆ ನಾವು ಅವ್ಯಯರು, ಆದರೆ ಅವ್ಯಯ ಆತ್ಮರಲ್ಲ. ನಮ್ಮ ಆತ್ಮ, ಜೀವಕ್ಕೆ ಒಂದು ಆತ್ಮ ಅಂತ ಅನ್ನೋದನ್ನು ನಾನು ಇದನ್ನು ಅನೇಕ ಬಾರಿ ವಿವರಿಸಿದೆ. ಆತ್ಮ ಅನ್ನೋದಕ್ಕೆ ಸ್ಥೂಲವಾದ ಅರ್ಥ ಶರೀರ, ಅದರ ಒಳಗಿನ ಅರ್ಥ ಮನಸ್ಸು, ಇನ್ನೂ ಒಳಗಿನ ಅರ್ಥ ಜೀವ, ಇನ್ನೂ ಒಳಗಿನ ಅರ್ಥ ಪರಮಾತ್ಮ ಅಂತ. ಇಲ್ಲಿ ಪರಮಾತ್ಮ ನನ್ನ ಆತ್ಮ ಅಂತಾನೆ, ಅಂದರೆ ಅವನ ಶರೀರ. ನನಗೆ ಸಾಯುವ, ನಾಶವಾಗುವ ಶರೀರವೂ ಇಲ್ಲ, ನಿಮಗಿದೆ. ಅಷ್ಟೇ ವ್ಯತ್ಯಾಸ, ನೀವು ಹುಟ್ಟುವುದಕ್ಕೂ ನಾನು ಹುಟ್ಟುವುದಕ್ಕೂ. ನಾನು ನಶ್ವರವಾದ ದೇಹವನ್ನು ಹೊತ್ತು ಹುಟ್ಟುವುದಿಲ್ಲ, ನೀವು ನಶ್ವರವಾದ ಪಂಚಭೌತಿಕವಾದ ದೇಹದಲ್ಲಿ ಹುಟ್ಟುತ್ತೀರಿ. ಒಂದು ದಿವಸ ಆ ದೇಹ ಬಿದ್ದು ಹೋಗುತ್ತೆ. ಆದ್ದರಿಂದ ನಿಮಗೆ ಹುಟ್ಟು ಸಾವು ಇದೆ ಅಂತ ಹೇಳೋದು ದೇಹದ ಮೂಲಕ. ನನಗೆ ದೇಹದ ಮೂಲಕವೂ ಇಲ್ಲ, ಆದರೂ ನನಗೆ ದೇಹದ ಮೂಲಕವೂ ಹುಟ್ಟು ಸಾವಿಲ್ಲ, ಆದರೂ ಹುಟ್ಟುತ್ತೇನೆ. ಇದು ವಿಶೇಷ. ನಿಮಗೆ ದೇಹದ ಮೂಲಕ ಹುಟ್ಟು ಸಾವಿದೆ, ಸ್ವರೂಪಕ್ಕೆ ಹುಟ್ಟು ಸಾವು ಇಲ್ಲದೆ ಇದ್ದರು. ಅಜೋಪಿ ಸನ್ ಅವ್ಯಯಾತ್ಮ. ಅಲ್ಲಪ್ಪ, ಹೌದು, ದೇಹದ ಮೂಲಕವೂ ಹುಟ್ಟು ಸಾವಿಲ್ಲ, ಆದರೂ ಏನು ಮಾಡೋದು? ನಿಜವಾಗಿ ದೇಹದ ಮೂಲಕ ಹುಟ್ಟು ಸಾವಿಲ್ಲ, ಆದರೆ ಏನೋ ಒಂದು ಮಾಯೆ. ನೀನು ಮಾಯೆಗೆ ಸಿಕ್ಕಿ ಹಾಕ್ಕೊಂಡು ಆ ಮಾಯೆಯ ಬಂಧನಕ್ಕೆ ಒಳಗಾಗಿ ನೀನು ಪ್ರಾರಬ್ಧ ಕರ್ಮಕ್ಕೆ ಸಿಕ್ಕಿ ಹಾಕೊಂಡು ಹುಟ್ಟುತ್ತೀಯೋ ಏನೋ ಅಂದರೆ ಅದು ಅಲ್ಲ. ನಾನು ಯಾವ ಬಂಧನಕ್ಕೆ ಒಳಗಾಗಿಯೂ ಹುಟ್ಟುವುದಲ್ಲ. ನಾನು ಭೂತಾನಾಂ ಈಶ್ವರೋಪಿ ಸನ್. ನಾನು ಭೂತ ಅಂದರೆ ಜೀವಜಾತ. ಈ ಜಗತ್ತಿನಲ್ಲಿ ಜಗತ್ತನ್ನು ನಿಯಂತ್ರಿಸ್ತಕ್ಕಂಥ ಜೀವಜಾತ ಎಷ್ಟಿದೆ ಅಂದರೆ ಸಮಸ್ತ ಜೀವರು, ದೇವತೆಗಳು ಸರಿ, ಬ್ರಹ್ಮಾದಿ ದೇವತೆಗಳು, ಅವರೆಲ್ಲರಿಗೂ ಒಡೆಯಪ್ಪ. ನನ್ನನ್ನು ಭೂಮಿಯಲ್ಲಿ ಹುಟ್ಟುವಂತೆ ನನಗೆ ಒಂದು ನಿಯಂತ್ರಣ ಮಾಡ್ತಕ್ಕ ಇನ್ನೊಂದು ಶಕ್ತಿಯೇ ಇಲ್ಲ ಜಗತ್ತು. ಇನ್ನು ಯಾರದ್ದೋ ಒತ್ತಡಕ್ಕೆ. ಈ ಕೆಲವರು ಹಾಗೆ ಹೇಳ್ತಾನೆ, ಶಾಸ್ತ್ರ ಓದಿದವರೇ, ಭೃಗುವಿನ ಶಾಪದಿಂದ ವಿಷ್ಣು ಭೂಮಿಯಲ್ಲಿ 10 ಅವತಾರ ತರಿಸಬೇಕಾಯಿತು ಅಂತ ಒಬ್ಬರು ಕಥೆ ಹೇಳ್ತಾರೆ. ಭೃಗು ಶಾಪದಿಂದ ಹಾಗೆ ಅಂತ ಒಬ್ಬರು ಕಥೆ. ಆಮೇಲೆ ರಾಮಚಂದ್ರನಿಗೆ ಸೀತಾ ವಿಯೋಗ ಆದದ್ದಕ್ಕೆ ಅವನು ಶೂರ್ಪಣಖೆ ಹತ್ರ ಲಕ್ಷ್ಮಣನಿಗೆ ಮದುವೆ ಆಗಲಿಲ್ಲ, ಅವನನ್ನು ಮದುವೆ ಮಾಡ್ಕೋ, ನನ್ನ ಹೆಂಡತಿ ಇದ್ದಾಳಲ್ಲ ಇಲ್ಲೇ ಪಕ್ಕದಲ್ಲಿ ಕೂತು ಬಿಟ್ಟಿದ್ದಾಳೆ, ಫಜೀತಿ ಆಗುತ್ತೆ. ಫಲವಾಗಿ ರಾಮಚಂದ್ರನಿಗೆ ಸೀತಾ ವಿಯೋಗ ಆಯಿತು. ಆದರೆ ದೇವರಿಗೂ ಯಾವುದೋ ಒಂದು ಕರ್ಮದ ಮಾಯೆ ಉಂಟಲ್ಲ, ಅದು ದೇವರಿಗೂ ಬಿಟ್ಟದ್ದಲ್ಲ. ಹರಿಹರ ಬ್ರಹ್ಮಾದಿಗಳನ್ನು ಬಿಟ್ಟಿಲ್ಲ ಅಂತ ಕೆಲವರು ಈ ಹರಿಕಥೆ ಮಾಡೋರು ಹೇಳ್ತಾರೆ. ಅವೆಲ್ಲ ಎಲ್ಲ ಬರೇ ಬೊಗಳೆ. ಭಗವಂತನಿಗೆ ಯಾವ ಕರ್ಮದ ಬಂಧನವೂ ಇಲ್ಲ. ಅದನ್ನ ಹೇಳ್ತಾನೆ, ಭೂತಾನಾಂ ಈಶ್ವರೋಪಿ ಸನ್. ಸಮಸ್ತ
ಪ್ರಪಂಚದ ಜೀವಜಾತಗಳನ್ನ ನಿಯಂತ್ರಿಸುವ ಈಶನಿಗೂ ನಾನು ವರ ಅಂತ. ಬರೇ ಈಶ ಅಲ್ಲ, ಈಶ ಜಗತ್ತನ್ನು ನಿಯಂತ್ರಿಸುವ ಈಶನು ಅಂದರೆ ಜಗತ್ತು ನಿಲ್ಲಿಸುವ ದೇವತಾ ಶಕ್ತಿ. ಭೂತಾನಾಂ ಈಶ, ಆ ಭೂತರಿಗೆ ಯಾರು ನಿಯಮಿಸ್ತಕ್ಕ ದೇವತಾ ಶಕ್ತಿಗಳು ಅವರಿಗೂ ವರ, ಅವರಿಗೂ ಮಿಗಿಲಾದಂತಹ ಶಕ್ತಿ. ನನ್ನನ್ನು ನಿಯಂತ್ರಿಸುವ ಇನ್ನೊಂದು ಶಕ್ತಿಯೇ ಇಲ್ಲ ಜಗತ್ತಿನಲ್ಲಿ. ಈಶ್ವರ ಆಮ್ನಿಪೊಟೆಂಟ್. ಅವರಿಗೆ ಹೇಳ, ನನಗೆ ಹುಟ್ಟಿಲ್ಲ, ನನ್ನ ದೇಹದ ಮೂಲಕವೂ ನನಗೆ ನಾಶ ಇಲ್ಲ, ಹುಟ್ಟು ನಾಶ ಇಲ್ಲ, ಮತ್ತು ನನ್ನನ್ನು ಹುಟ್ಟುವಂತೆ ಮಾಡುವ ಒಂದು ಶಕ್ತಿಯೇ ಜಗತ್ತಿನಲ್ಲಿ. ಯಾಕಂದ್ರೆ ಎಲ್ಲವನ್ನೂ ನಿಯಂತ್ರಿಸತಕ್ಕ ಸರ್ವಸಮರ್ಥನಾದ ಶಕ್ತಿ ನಾನು. ಹುಟ್ಟುವುದೇ ಕಷ್ಟ ಆಯ್ತು. ಯಾಕೆ ಹುಟ್ಟಿದ್ದೇವೆ? ಹುಟ್ಟುವುದೇ ಅಸಾಧ್ಯ ಅಥವಾ ಕೃಷ್ಣವಾಗಿದೆ. ಮತ್ತೆ ಯಾಕೆ ಹುಟ್ಟಿದ್ದೀರಿ? ಆತ್ಮಮಾಯೆಯ ಸಂಭವಾಮಿ. ಹಿಂದೆ ಉತ್ತರ ಕೊಟ್ಟಿದ್ದೆ. ನನಗೆ ನಾನು ಎಷ್ಟು ಬಾರಿ ಭೂಮಿಯಲ್ಲಿ ಹುಟ್ಟಿ ಬಂದಿದ್ದೇನೆ ಅನ್ನೋದು ಗೊತ್ತಿದೆ, ನೀನು ಎಷ್ಟು ಬಾರಿ ಬಂದಿದ್ದೆ ಅನ್ನೋದು ಗೊತ್ತಿದೆ. ನಿನಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಆತ್ಮಮಾಯೆಯ, ಮಾಯಾ ಅಂತನ್ನೋದಕ್ಕೆ ಇದು ಅನೇಕ ಅರ್ಥಗಳನ್ನು ಕೊಡ್ತಕ್ಕ ಶಬ್ದ. ಒಂದರ್ಥ ವೇದದಲ್ಲಿ ಮಾಯಾ ಅಂತಂದ್ರೆ ಮಾಯಾ ವಯುನಂ ಜ್ಞಾನಂ. ಮಾಯಾ ಅಂದ್ರೆ ಜ್ಞಾನ ಅಂತ ವೇದದಲ್ಲಿ. ಆತ್ಮಮಾಯೆಯ ಅಂದ್ರೆ ನನ್ನ ಸ್ವರೂಪಭೂತವಾದ ಜ್ಞಾನದ ಮೂಲಕ ಬರ್ತೇನೆ, ಅಜ್ಞಾನದ ಮೂಲಕ ಬರುವುದಲ್ಲ. ಆತ್ಮಜ್ಞಾನ, ನಾನು ತಿಳಿದು ಬರ್ತೇನೆ, ಯಾಕೆ ನಾನು ತಿಳಿದೇ ಬರುವುದಲ್ಲ. ನನಗೆ ಗೊತ್ತಿದೆ ಬರ್ತೀನಿ, ಬರಬೇಕು ಅಂತ ಗೊತ್ತಿದೆ ಬರ್ತೀನಿ. ನೀ ಯಾರು ಕೊಡುವ? ನನಗೆ ಬರಬೇಕು ಅಂತ ಗೊತ್ತಿದೆ, ಯಾರ್ಯಾರು ಯಾವ್ಯಾವ ಹುಟ್ಟಬೇಕು ಅದು ನನಗೆ ಗೊತ್ತಿದೆ. ನಾನು ಯಾವಾಗ ಭೂಮಿ ಬರಬೇಕು ಅಂತ ನನಗೆ ಗೊತ್ತಿದೆ. ನನ್ನ ಜ್ಞಾನದ ಹಿನ್ನೆಲೆಯಿಂದಲೇ ನಾನು ಭೂಮಿಗೆ ಬರುವುದು ಹೊರತು ಅಜ್ಞಾನದಿಂದ ಅಲ್ಲ, ಯಾವುದೇ ಮಾಯೆಯ ಬಂಧನದಿಂದ ಅಲ್ಲ. ಆತ್ಮ ಮಾಯೆಯ ನನ್ನ ಸ್ವರೂಪಭೂತವಾದ ಜ್ಞಾನ. ಜ್ಞಾನ ಆದ ಕೂಡಲೇ ಮತ್ತೊಂದು ಅರ್ಥ, ಮಾಯಾ ಅಂದ್ರೆ ಜ್ಞಾನ ಅಂತ ಒಂದರ್ಥ ಶಾಸ್ತ್ರ ವೇದದಲ್ಲಿ. ಇಂದ್ರೋ ಮಾಯಾಭಿಪುರೂಪ ಈಯತೆ. ಮಾಯಾ ಅಂತ ವೇದದಲ್ಲಿ ಮೂರೇ ಅರ್ಥದಲ್ಲಿ ಹೆಚ್ಚಾಗಿ ಬರ್ತದೆ. ಒಂದು ಮಾಯಾ ಅಂದ್ರೆ ಜ್ಞಾನ, ಇನ್ನೊಂದು ಮಾಯಾ ಅಂದ್ರೆ ಮಹಾಮಾಯೇತಿ ಅವಿದ್ಯೇತಿ ನಿರ್ಮೋಹಿನೀತಿ ಚ ಪ್ರಕೃತಿ ವಾಸನೆ ಏವಂ ತವೇಚ್ಛಾ ಅಂತ ಕಥ್ಯತೆ. ಮಾಯಾ ಅಂದ್ರೆ ಇಚ್ಛೆ ಅನ್ನೋದರ್ಥ. ಅದರಿಂದ ಆತ್ಮಮಾಯ ಅಂದ್ರೆ ನಿನ್ನ ಹಾಗೆ ಯಾರೋ ಕಳಿಸಿ ಬಂದದ್ದಲ್ಲ, ನನ್ನ ಸ್ವಂತ ಇಚ್ಛೆಯಿಂದ ಬಂದೆ. ಬರಬೇಕು ಸ್ವರೂಪನಾಗಿ ಬಂದೆ, ಪಂಚಭೌತಿಕ ಶರೀರದಿಂದ ಬಂದಿಲ್ಲ ನಾನು. ಅದೇನಪ್ಪ ಅದು? ಇನ್ನೊಂದು ಅರ್ಥ ಮಾಯಾ ಅಂತ ಅನ್ನೋದಕ್ಕೆ ಏನು ಗೊತ್ತಾ? ಮಾಯಾ ಅಂತಂದ್ರೆ ಭಗವಂತನ ಪರವಾಗಿ ಒಂದು ಜ್ಞಾನ, ಒಂದು ಇಚ್ಛೆ. ಇನ್ನೊಂದು ಮಾಯಾ ಅಂತಂದ್ರೆ ಮಹಿಮೆ ಅಂತ. ಮಾಯಾ ಅಂತ ಮಹಿಮಾ ಪ್ರೋಕ್ತ. ಅಲ್ಲಪ್ಪ, ಬರದೇ ಇದ್ರೂ ಮಾಡ್ಲಿಕ್ಕೆ ಬರುತ್ತೆ, ಆದರೂ ಬರ್ತೇನೆ, ಅದೇ ನನ್ನ ಮಹಿಮೆ. ನನ್ನ ಮಹಿಮೆ ಅದು. ಯಾಕೆ ಅಂದ್ರೆ ನಾನು ಬರದೇ ಇರ್ತಿದ್ರೆ ನನ್ನ ಮಹಿಮೆ ನಿನಗೆ ಹೇಗೆ ಗೊತ್ತಾಗ್ತಿತ್ತು? ನಾನು ಭೂಮಿಗಿಳಿದು ಬಂದು ಮಾಡಿ ತೋರಿಸಿದ್ರಿಂದ ನಿನಗೆ ಗೊತ್ತಾಯ್ತು. ನಿಮಗೆ ತಿಳಿಬೇಕು ಅಂತ ನಾ ಬರ್ತೀನಯ್ಯ, ನನಗೆ ತಿಳಿಬೇಕು ಅಂತಲ್ಲ. ಯಾಕಂದ್ರೆ ನಾನು ಜ್ಞಾನ ಸ್ವರೂಪ. ನಿಮಗೆ ಬಂದರೂ ತಿಳಿಯೋದಿಲ್ಲ, ಬಾರದಿದ್ರೆ ಹೇಗೆ ತಿಳಿಯುತ್ತೆ? ನಿಮಗೂ ಒಂದು ಸ್ವಲ್ಪ ತಿಳಿಲಿ ಅಂತ ಬರ್ತೀನಿ. ಆತ್ಮಮಾಯೆಯ ಅದು ನನ್ನ ಮಹಿಮೆ. ಅಂದ್ರೆ ನನ್ನ ಮಹಿಮೆ ನಿಮಗೆ ತಿಳಿಯಲಿ ಅನ್ನೋದಕ್ಕೋಸ್ಕರ ಬರ್ತೀನಿ. ನನ್ನ ಸ್ವಂತ ಇಚ್ಛೆಯಿಂದ ಬರ್ತೀನಿ. ನೀವು ನನ್ನನ್ನು ಕಾಣಬೇಕು ಅಂತ ಆಸೆ ಪಟ್ರಿ ಅಲ್ಲ, ಭಕ್ತರ ಕಳಕಳಿಯ ಬಯಕೆಯನ್ನು ಈಡೇರಿಸುವುದಕ್ಕೋಸ್ಕರ ನಾನು ಬರ್ತೀನಿ. ನನಗೋಸ್ಕರ ಅಲ್ಲ, ನಿಮಗೋಸ್ಕರ ಬರ್ತೀನಿ. ನನ್ನ ಇಚ್ಛೆ ಏನು? ನನ್ನ ಭಕ್ತನ ಇಚ್ಛೆ ಈಡೇರಬೇಕು ಅನ್ನೋದೇ ನನ್ನ ಇಚ್ಛೆ. ಭಕ್ತರು ನನ್ನನ್ನು ಕಾಣಬೇಕು ಅಂತ ಬಯಸಿದಾಗೆಲ್ಲ ನಾನು ಇಳಿದು ಬರ್ತೇನೆ. ನನಗೆ ಬಂದು ಏನೂ ಆಗಬೇಕಾಗಿಲ್ಲ, ನಿಮಗೇನೋ ಆಯ್ತಲ್ಲ ಅಷ್ಟಕ್ಕೆ ಬರೋದು. ನಿಮಗೋಸ್ಕರ ನಾನು ಬರುವುದು ಹೊರತು ನನಗೋಸ್ಕರ ಅಲ್ಲ. ತಾಯಿ ಮಗು ಅಳ್ತದೆ, ತಾಯಿ ಬೇಕು ತಾಯಿ ಬೇಕು ಅಂತ ಮಗು ಅಳುತ್ತೆ. ತಾಯಿ ಉಪ್ಪರಿಗೆಯಲ್ಲಿ ಇರ್ತಾಳೆ, ಮಗು ಕೆಳಗಿರುತ್ತೆ. ತಾಯಿ ಬೇಕು ಅಂತ ಹಠ ಮಾಡುತ್ತೆ, ಮೇಲೆ ಹೋಗ್ಲಿಕ್ಕೆ ತಿಳಿಯೋದಿಲ್ಲ, ಅದಕ್ಕೆ ಮೇಲೆ ಹೋಗ್ಲಿಕ್ಕೆ ಸಾಮರ್ಥ್ಯ ಇಲ್ಲ. ಆವಾಗ ಮಗು ಜೋರಾಗಿ ತಾಯಿ ಬೇಕು ಅಂತ ಹಂಬಲಿಸಿದಾಗ ಹೇಗೆ ತಾಯಿ ಉಪ್ಪರಿಗೆಯಿಂದ ಮಗು ಇದ್ದಲ್ಲಿಗೆ ಇಳಿದು ಬರುತ್ತಾಳೋ, ಯಾಕಂದ್ರೆ ಮಗು ಹತ್ತಲಿಕ್ಕೆ ಆಗೋದಿಲ್ಲ, ತಾಯಿ ಇಳಿತಾಳೆ. ಹಾಗೆ ನೀನು ನಾನಿದ್ದಲ್ಲಿಗೆ ಬರಬೇಕು ಅಂತ ಬಯಸ್ತಿ, ನಾನಿದ್ದಲ್ಲಿಗೆ ನಿನಗೆ ಹತ್ತುವುದು ಆಗುವುದಿಲ್ಲ, ಅದಕ್ಕೆ ನಾನು ಇಳಿದು ಬರ್ತೇನೆ ಅಷ್ಟೇ. ಅದರಿಂದ ನಾನು ನಿನಗೋಸ್ಕರ ಇಳಿದು ಬರ್ತೇನೆ. ಅದು ನನ್ನ ಒಂದು ಮಹಿಮೆ, ಭಗವಂತನ ಮಹಿಮೆಯ ಒಂದು ಮುಖ ಅದು. ಯಾಕಂದ್ರೆ ಯಾರಾದರೂ ಒಬ್ರು ಮೀಟಿಂಗ್ ಪಾಯಿಂಟ್ ಬೇಕಲ್ಲ. ನಾ ಕೆಳಗೆ ಬರೋಲ್ಲ, ಅದು ನಾನು ಮೇಲೆ ಕೂತ್ಬಿಟ್ರೆ ನಿಮ್ಮ ಮೇಲೆ ಬರ್ಲಿಕ್ಕೆ ನಿನ್ನಿಂದ ಆಗೋದಿಲ್ಲ. ನೀನು ಅಲ್ಲೇ, ನಾನು ಇಲ್ಲೇ. ನಿನ್ನನ್ನು ಎತ್ತಿ ಕೊಂಡು ಹೋಗ್ಬೇಕಲ್ಲಯ್ಯ, ನೀನು ಸ್ವತಃ ಮೇಲೆ ಬರಲಾರೆ. ನಿನ್ನ ಉದ್ಧಾರಕ್ಕೋಸ್ಕರ ನಾನು ಇಳಿದು ಬರ್ತೇನೆ. ಹೀಗೆ ಆತ್ಮಮಾಯೆಯ ಪ್ರಕೃತಿ ಸ್ವಾಮಿ ಹೇಗೆ ಬರ್ತೀನಿ ನೀನು? ನಮಗೆ ಆದರೆ ಪಂಚಭೂತದ ಶರೀರ, ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ, ಈ ಪಂಚಭೂತಾತ್ಮಕವಾದ ಶರೀರ. ಅನ್ನಮಯ ಕೋಶ ಮಣ್ಣು ನೀರಿನಿಂದ, ಪ್ರಾಣಮಯ ಕೋಶ ಬೆಂಕಿ ಗಾಳಿ ಆಕಾಶದಿಂದ, ಆಮೇಲೆ ಮನೋಮಯ ಮನಸ್ಸು ಬುದ್ಧಿ ಅಹಂಕಾರ, ಆಮೇಲೆ ವಿಜ್ಞಾನಮಯ ಚಿತ್ತ ಆನಂದಮಯ ಚೇತನ. ಇವೆಲ್ಲ ಬೇಲಿಯಾಗಿ ಕೂತು
ಶ್ರದ್ಧಾ ಖಂ ವಾಯು ಜ್ಯೋತಿ ಆಪಃ ಪೃಥಿವೀ ಇಂದ್ರಿಯಂ ಮನಃ ಅನ್ನಂ ಅನ್ನಾದ್ವೀರ್ಯಂ ತಪೋ ಮಂತ್ರಾಹ ಕರ್ಮ ಲೋಕಾಹ ಲೋಕೇಶು ನಾಮಚ. ಇದೆಲ್ಲ ಬಂಧನಗಳನ್ನು 15 ಬಂಧನಗಳನ್ನು ಕಟ್ಟಿಕೊಂಡು ನಾವು ಹೋಗ್ತೇವೆ. ಶ್ರದ್ಧೆಯ ಬೇಲಿ, ಪಂಚಭೂತಗಳ ಬೇಲಿ, ಇಂದ್ರಿಯದ ಬೇಲಿ, ಮನಸ್ಸಿನ ಬೇಲಿ, ಅನ್ನದ ಬೇಲಿ, ವೀರ್ಯದ ಬೇಲಿ, ತಪಸ್ಸು, ಮನಸ್ಸಿನ ಹಲವು ಬಗೆಯ ಹಗಲು ಕನಸುಗಳ ಬೇಲಿ, ಮಾತುಗಾರಿಕೆಯ ಬೇಲಿ, ಮತ್ತೆ ಕೃತಿಯ ಬೇಲಿ, ಪೊಸೆಷನ್, ನನ್ನ ಸೊತ್ತು, ನನ್ನ ಮನೆ, ನನ್ನ ಪರಿವಾರ, ಇದೆಲ್ಲ ನನ್ನ ಸೊತ್ತು, ಸ್ಥಿರಚರ ಸೊತ್ತುಗಳ ಬೇಲಿ, ಮತ್ತು ನಾಮ, ನೇಮ್ ಆ್ಯಂಡ್ ಫೇಮ್, ಹೆಸರಿನ ಬೇಲಿ. ಇಷ್ಟು ಬೇಲಿಗಳನ್ನು ಹಾಕ್ಕೊಂಡು ನಾವು ಬರ್ತೀವಿ. ನೀನು ಆತ್ಮಮಾಯೆಯ, ನಿನಗೆ ಬೇಲಿ ಇಲ್ಲ, ಸ್ವಂತ ಇಚ್ಛೆಯಿಂದ ಬರ್ತಿ, ಅದು ನಿನ್ನ ಮಹಿಮೆಯಿಂದಿ. ಹೇಗೆ ಬಂದಿ? ನಮಗೆಲ್ಲ ಈ ಬೇಲಿ ತೆಗೆದು ಬಿಟ್ಟರೆ ನಮಗೆ ಅಸ್ತಿತ್ವವೇ ಇಲ್ಲ. ನೀನು ಬರ್ತಿ, ಅದು ಪಂಚಭೂತಗಳ ಬೇಲಿ ಇಲ್ಲ ಅಂತ. ಯಾವ ಭೂತಾನಾಂ ಈಶ್ವರ, ಭೂತಾನಾಮನ ಪಂಚಭೂತಗಳನ್ನು ತಗೊಳ್ರಿ. ಭೂತಾನಾಂ, ನಾನು ಪಂಚಭೂತಗಳನ್ನು ನಿಯಂತ್ರಿಸುವ ಶಕ್ತಿ, ಪಂಚಭೂತಗಳನ್ನು ಸೃಷ್ಟಿಸುವ ಶಕ್ತಿ, ಸಮಸ್ತ ಜೀವಜಾತರನ್ನು ಸೃಷ್ಟಿಸುವ ಶಕ್ತಿ, ನನಗೆ ಯಾರು ಬಂಧನ ಆಗುವರು? ಮತ್ತೆ ಹೇಗೆ ಬರ್ತೀನಿ ನೀನು? ಪ್ರಕೃತಿಂ ಸ್ವಾಮ್ ಅಧಿಷ್ಠಾಯ, ಅದು ಗೊತ್ತು ಹೇಳ್ತಾನೆ. ಸ್ವಾಂ ಪ್ರಕೃತಿಂ, ನಾನು ಸೃಷ್ಟಿ ಮಾಡಿರತಕ್ಕಂತಹ ಪ್ರಕೃತಿಯನ್ನೇ ಒಂದು ಮಾಧ್ಯಮವಾಗಿ ಬಳಸಿಕೊಂಡು ಅದರಲ್ಲೇ ಬರ್ತೇನೆ ನಾನು. ಅಂದರೆ ನಾನು ಪ್ರಕೃತಿಯಿಂದ ಸೃಷ್ಟಿ ಮಾಡಿದೆ. ಯಾರನ್ನ? ವಸುದೇವ ದೇವಕಿಯರನ್ನು ನಾನೇ ಸೃಷ್ಟಿ ಮಾಡಿದೆ. ಅವನು ಸೃಷ್ಟಿ ಮಾಡಿ ಅವರನ್ನು ಅಪ್ಪ ಅಮ್ಮ ಅಂತ ಮಾಡಿಕೊಂಡು ನಾನೇ ಬಂದೆ. ನಾನೇ ಸೃಷ್ಟಿ ಮಾಡಿದ ಪ್ರಕೃತಿಯ ಸಲಕರಣೆಗಳನ್ನೇ ಬಳಸಿಕೊಂಡು ಅದರಿಂದಲೇ ಹುಟ್ಟಿ ಬಂದವರಂತೆ ಬರ್ತೇನೆ. ನಿಮಗೆ ನೋಡುವ ಹಾಗೆ ಕಾಣುತ್ತೆ, ನನಗೆ ಅದರ ಅಗತ್ಯ ಇಲ್ಲ. ಆದರೆ ನಾ ಬರುವುದು ಹಾಗೆ. ಸ್ವಾಂ ಪ್ರಕೃತಿ, ನಾನೇ ಸೃಷ್ಟಿ ಮಾಡಿದ ಪ್ರಕೃತಿಯನ್ನು, ಅಂದರೆ ವಸುದೇವಾದಿಗಳನ್ನು ಅಧಿಷ್ಠಾಯ, ಅವರನ್ನೇ ಅಧಿಷ್ಠಾನವಾಗಿಟ್ಟುಕೊಂಡು ವಸುದೇವನ ಗರ್ಭದೊಳಗೆ ಪ್ರವೇಶಿಸಬೇಕಾ? ಸರ್ವಗತ ಅಲ್ವ ನಾನು? ಆದರೂ ಒಂದು ರೂಪದಿಂದ ಪ್ರವೇಶಿಸಿ, ಅಲ್ಲಿಂದ ದೇವಕಿಯ ಗರ್ಭದೊಳಗೆ ಪ್ರವೇಶಿಸಿ, ಎಲ್ಲಿ ಪ್ರವೇಶಿಸುವುದು? ಇದ್ದೇ ಅಲ್ಲಿ ರೂಪ ವಿಶೇಷದಿಂದ ಪ್ರವೇಶಿಸಿ, 8 ತಿಂಗಳಾದ ಮೇಲೆ ಇನ್ನೂ 1 ತಿಂಗಳು ಮೊದಲೇ ಪ್ರಿಮೇಚೂರ್ ಬರ್ತು ಅಂತ ಜನರು ತಿಳ್ಕೊಳ್ಳುವ ಹಾಗೆ ಹೊರಕ್ಕೆ ಬಂದು ಕಾಣಿಸಿಕೊಂಡು ಎಲ್ಲ ಮಾಡ್ತೀನಿ. ನಾನೇ ಸೃಷ್ಟಿ ಮಾಡಿದ ಪ್ರಕೃತಿಯನ್ನು ಇನ್ಸ್ಟ್ರೂಮೆಂಟ್ ಆಗಿ ಬಳಸಿಕೊಂಡು ನಾನು ನಿಮ್ಮ ಹಾಗೆ ಹುಟ್ಟಿದ ಹಾಗೆ ತೋರಿಸಿಕೊಳ್ತೇನೆ. ಆದರೆ ಆತ್ಮಮಾಯೆಯ, ಅದು ನನ್ನ ಸ್ವಂತ ಸಾಮರ್ಥ್ಯದಿಂದ, ನನ್ನ ಸ್ವಂತ ಇಚ್ಛೆಯಿಂದ, ಸ್ವಂತ ಜ್ಞಾನದ ಮಹಿಮೆಯಿಂದ ಹೊರತು ಬಂಧನದಿಂದ ಅಲ್ಲ, ಪ್ರಕೃತಿಗೆ ಕಟ್ಟು ಬಿದ್ದು ಅಲ್ಲ. ಅದಾದರೂ ಯಾಕೆ ಮಾಡ್ತೀಯ? ನಿಮಗ ಪ್ರಕೃತಿ ಸ್ವಾಮಧಿಷ್ಠಾಯ ಯಾಕೆ ವಸುದೇವನ ಹೊಟ್ಟೆಯಲ್ಲಿ ಹೋಗಿ ಆಮೇಲೆ ದೇವಕಿಯ ಗರ್ಭಕ್ಕೆ ಪ್ರವೇಶ ಮಾಡಿ ಈ ಎಲ್ಲ ನಾಟಕ ಕಂಪನಿ ಯಾಕೆ ಬೇಕು ನಿನಗೆ? ನೀನು ಸುಮ್ಮನೆ ಕಂಬದಿಂದ ಬಂದಿಯಲ್ಲ ಒಮ್ಮೆ ಸರ್ರ ಅಂತ ಇಲ್ಲಿ ಬರುವಾಗಲೇ ಮೇಲೆ ಬರುವುದು, ಕಾಣಿಸಿಕೊಳ್ಳುವುದು, ಏನು ಓ ಭಗವಂತ ಬಂದ ಅಲ್ಲ. ನಾವು ಕಲ್ಲು ಹೊಡೆದು ಓಡಿಸ್ತೇವೆ, ಅದು ಬೇರೆ ವಿಷಯ. ದೇವರು ಬಂದೇ ಓಡಿಸ್ತೇವೆ. ಆದರೆ ನೀವು ಹಾಗೆ ಬರ್ಬೋದಲ್ವ? ಒಂದು ತಂದೆ ತಾಯಿ ಇಂಥ ಒಂದು ನೆಪ ವ್ಯಾಜವಾಗಿ ಇಟ್ಟುಕೊಂಡು ನಿನಗೆ ಅಗತ್ಯ ಯಾಕೆ ಬರೋದು ಅಂದರೆ ಅದಕ್ಕೆ ಅವನು ಉತ್ತರ ಇರೋದು ಪ್ರಕೃತಿ ಸ್ವಾಮ ಅಧಿಷ್ಠಾಯ. ನನ್ನದೇ ಆದ ಒಂದು ಸ್ವಭಾವ ಇದೆ. ನೀನು ಹೇಳಿದ ಹಾಗೆ ನಾನು ಬರೋದಲ್ಲ. ಪ್ರಕೃತಿಯಿಂದ ನೇಚರ್, ಸ್ವಭಾವ ಅಲ್ಲಯ್ಯ. ನಿಮಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಸ್ವಭಾವ ಇದೆ. ನನ್ನ ಸ್ವಭಾವ ಏನು ಮಾಡೋನು ಅಂತ ಕೇಳ್ತೀನಿ. ನನಗೊಂದು ಸ್ವಭಾವ ಇಲ್ವಾ? ನನ್ನ ಸ್ವಭಾವ ಅದು. ಯಾರಾದರೂ ಅಪ್ಪ ಅಮ್ಮನ ಮೂಲಕ ಬರಬೇಕು ಅಂದ್ಕೊಂಡ್ರೆ ಹಾಗೆ ಬರ್ತೀನಿ. ನೀ ಏನು ಕೇಳೋನು ಅಂತಾರೆ. ಸ್ವಾಂ ಪ್ರಕೃತಿ ಅಂದರೆ ಭಗವಂತನ ಸಹಜ ದೇವಸ್ಯೈಷ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾಸ್ತ. ದೇವಸ್ಯ ಸ್ವಭಾವ, ಭಗವಂತ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ನಡ್ಕೊಡ್ತಾನೆ ಹೊರತು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಾವೇನು ಹೇಳ್ತೀವಿ ಹಾಗೆ ಅವನು ಕುಡಿಬೇಕಾದ ಅಗತ್ಯ ಇಲ್ಲ. ನನಗೆ ಒಮ್ಮೊಮ್ಮೆ ಹೀಗೆ ಅಪ್ಪ ಅಮ್ಮನ ಹೊಟ್ಟೆಯಲ್ಲೇ ಬರಬೇಕು ಅಂತ ಅನಿಸಿದರೆ ಹಂಗೆ ಬರ್ತೇನೆ. ಏನು ಬರಬೇಡ, ಕಂಬದಿಂದ ಬರಬೇಕು ಅಂತ ಹಂಗೆ ಬರ್ತೇನೆ. ಅದು ನನ್ನ ಸ್ವಭಾವಕ್ಕೆ ಬಿಟ್ಟದು. ನೀ ಹೇಳೋನು ಕೇಳೋನಲ್ಲ, ನಿನಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅದು. ಪ್ರಕೃತಿ ಸ್ವಾಮ ಅಧಿಷ್ಠಾಯ ಸಂಭವಾಮಿ, ಹಾಗೆ ನಾನು ತೋರಿಸ್ಕೊಳ್ತೇನೆ. ಹೇಗೆ ಅಂದರೆ ಆತ್ಮಮಾಯೆಯ, ಇದು ಎಲ್ಲದರ ಹಿಂದೆ ಇರುವುದು ನನ್ನ ಮಹಿಮೆ, ನನ್ನ ಜ್ಞಾನ, ನನ್ನ ಇಚ್ಛೆ ಮತ್ತು ಆತ್ಮಮಾಯೆಯ. ಅಂದರೆ ಇನ್ನೊಂದರ್ಥ, ಮಾಯಾ ಅಂದರೆ ನಾವು ಹೇಳ್ತೇವಲ್ಲ ಸಂಸಾರದ ಮಾಯೆ ಅಂತ, ಮೋಹ. ಈ ಮಾಯೆ ಭಗವಂತ ನಮಗೆ ಒಂದು ಅಡ್ಡ ಪರದೆ ಹಾಕಿಬಿಟ್ಟಿದ್ದಾನೆ, 2 ಪರದೆ ಹಾಕಿಬಿಟ್ಟಿದ್ದಾನೆ. ಯಾವುದು? ಸ್ವರೂಪಾಚ್ಛಾದಿಕ ಅತ್ವೇಕ, ಪರಮಾಚ್ಛಾದಿಕ ಅಪರ. ನಮಗೆ ನಮ್ಮದೇ ಗುರುತಾಗದಂತೆ ಒಂದು ಪರದೆ, ಒಂದು ಮಾಯೆಯ ಪರದೆ. ಅವು 2 ಮಾಯೆಗಳು, ಪರದೆಗಳು. ಇನ್ನೊಂದು ಭಗವಂತನಿಗೂ ನಮಗೂ ಪರದೆ. 2 ಪರದೆಗಳು ನಿರಂತರ ನಮಗೆ ನಮ್ಮ ಅರಿವೂ ಇಲ್ಲ, ಭಗವಂತನ ಅರಿವೂ ಇಲ್ಲ. ಅದರಿಂದ ನಾನೇ ಹುಟ್ಟಿ ಬಂದರೂ ಕೂಡ
ನಿಮಗೆ ಅದು ನಾನು ಅಂತ ಗೊತ್ತಾಗೋದಿಲ್ಲ. ವಸುದೇವನ ಮಗ ಅಂತಲೇ ಕಾಣುತ್ತೆ. ಇಲ್ರಿ, ವಸುದೇವನ ಮಗ, ಅವನ ತಾಯಿ ಹೊಟ್ಟೆಯಲ್ಲಿ 9 ತಿಂಗಳು ಇದ್ಲು, ಈ ಮಗು ಇತ್ತು, ಆಮೇಲೆ ಹುಟ್ಟಿದ್ದು, ಎಲ್ಲರ ಹಾಗೆ ಹುಟ್ಟಿದ್ದು ಅಂತಲೇ ನಿಮಗೆ ಕಾಣುವ ಹಾಗೆ ಆತ್ಮ ಮಾಯೆಯ, ಈ ಆತ್ಮಕ್ಕೆ ಪರಮಾತ್ಮ ಹಾಕಿರತಕ್ಕಂಥ ಒಂದು ಮುಸುಕು ಮಾಯೆ ಉಂಟಲ್ಲ, ಪರದೆ, ಭಗವಂತನ ಅರಿವು ಬರದಂಥ ಪರದೆ, ಆ ಪರದೆಯನ್ನು ಇಳಿಸಿಯೇ ಬರೋ ನಾನು ಪೂರ್ತಿ ನಿಮಗೆ ದರ್ಶನ ಕೊಡೋದೇ ಇಲ್ಲ. ನಾನು ಇಳಿದು ಬಂದರೂ ಇವನು ಪಂಚಭೌತಿಕ ಶರೀರ, ನನ್ನದು ಆತ್ಮಮಾಯೆಯ ಜ್ಞಾನಾನಂದ ಸ್ವರೂಪವಾದ ದೇಹ ಅದು. ಆದರೆ ಪಂಚಭೌತಿಕ ಶರೀರದ ಹಾಗೆಯೇ ಕಾಣುತ್ತೆ ನಿಮಗೆ. ನಾನು ಹುಟ್ಟಿ ಬಂದ ಹಾಗೆ. ಎಲ್ಲೋ ಯುದ್ಧದಲ್ಲಿ ಭೀಷ್ಮಾಚಾರ್ಯ ಬಾಣ ಬಿಟ್ರು, ಓ ಕೃಷ್ಣನ ಮೈಯಲ್ಲಿ ನೆತ್ತರು ಬಂತು, ಗಾಯ ಆಯಿತು, ಕೃಷ್ಣನು ದುಃಖಪಟ್ಟ, ರಾಮ ಸೀತೆಯನ್ನು ಕಳ್ಕೊಂಡು ದುಃಖಪಟ್ಟ, ಇದೆಲ್ಲ ನಿಮಗೆ ಕಾಣುತ್ತೆ. ಹಾಗೆ ಒಬ್ಬ ಮನುಷ್ಯನು ಮಾಡಿದಂಥದ್ದನ್ನೇ ನನ್ನಲ್ಲಿ ನೋಡ್ತೀರಿ. ನನ್ನ ಜ್ಞಾನಾನಂದ ಸ್ವರೂಪವನ್ನು ನೀವು ತಿಳ್ಕೊಳ್ಳಲಾರ್ರಿ. ಯಾಕೆಂದರೆ ಆತ್ಮ ಮಾಯೆಯ, ನಾನು ಯಾವಾಗಲೂ ಆ ಮಾಯೆಯ ಪರದೆಯನ್ನು ಇಳಿಸಿಯೇ ಬರುವ, ಪೂರ್ಣವಾಗಿ ಸ್ವರೂಪಾವಿಷ್ಕಾರ ಎಂದು ಮಾಡಿಕೊಳ್ಳುವುದಿಲ್ಲ ನಾನು. ಮುಂದೆ ಹೇಳ್ತಾರೆ ನೋಡಿ, ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನು, ಮನುಷ್ಯ ಶರೀರದಿಂದ ಬಂದೆ ಅಂತ ನನ್ನನ್ನು ತಿಳಿಗೇಡಿಗಳು ಮನುಷ್ಯರಂತೆ ನಾನು ಪಂಚಭೌತಿಕ ಶರೀರದಿಂದ ಹುಟ್ಟಿದೆ ಅಂತ ತಿಳ್ಕೊಳ್ತಾರೆ. ಯಾಕೆ? ಪರಂಭಾವಂ ಅಜಾನಂತಹ, ನನ್ನ ಭೂತ ಮಹೇಶ್ವರಂ, ಎಲ್ಲ ಜೀವಗಳಿಗೂ ಅತೀತವಾದ, ಎಲ್ಲ ಪಂಚಭೌತಿಕದ ಸ್ಪರ್ಶವೇ ಇಲ್ಲದ ನನ್ನ ಆ ಮಹಾ ಜ್ಞಾನಾನಂದಮಯವಾದ ಸ್ವರೂಪದ ಅರಿವಿಲ್ಲದವರು ನಾನು ಪಂಚಭೌತಿಕ ಶರೀರದಿಂದ ಹುಟ್ಟಿದೆ ಅಂತ ತಿಳ್ಕೊಳ್ತಾರೆ ತಿಳಿಗೇಡಿಗಳು. ನಾನು ಹಾಗೆ ಕಾಣಿಸಿಕೊಳ್ತೇನೆ, ಯಾಕಂದರೆ ಆತ್ಮಮಾಯ, ನಾನು ಒಂದು ಪರದೆ ಹಾಕಿಯೇ ಬಂದವ. ಆ ಪರದೆಯಲ್ಲಿ ಕಪ್ಪು ನಿಮ್ಮ ಹಳದಿ ಕನ್ನಡಕ ಇಟ್ಕೊಂಡು ನೋಡಿದರೆ ನನಗೂ ಪಂಚಭೌತಿಕ ಶರೀರ ಇದ್ದ ಹಾಗೆ. ಮತ್ತು ಎಲ್ಲಿ ತನಕ ಮುಂದೆ ಒಂದು ದಿವಸ ಕೃಷ್ಣ ಈ ಭೂಮಿಯಲ್ಲಿದ್ದು 106 ವರ್ಷಗಳು ಕಳೆದ ಮೇಲೆ ಭೂಮಿಯಲ್ಲಿ ದೇಹತ್ಯಾಗ ಮಾಡಿ ಕೃಷ್ಣ ಹೊರಟು ಹೋದ, ಹಾಗೆ ತೋರಿಸಿಕೊಂಡಿದ್ದಾನೆ. ಎಲ್ಲವನ್ನೂ ನೀವು ಪಂಚಭೌತಿಕ ಶರೀರದಲ್ಲಿ ಏನು ನೋಡ್ತೀರಿ ಅದೇ ರೀತಿ ಅನುಭವ ಬರುವಂತೆ ನಾನು ನಡ್ಕೊಂಡಿದ್ದೇನೆ, ಅದು ನನ್ನ ಮಾಯೆಯನ್ನು. ಈಗ ಮಾಯಾ ಅಂತ ಅನ್ನೋದಕ್ಕೆ ಈಗ 4 ನೆಲೆಯಲ್ಲಿ ಅರ್ಥ ಆಯಿತು. ಆತ್ಮದ ಮಾಯೆ ಎಂದರೆ ನಮ್ಮ ಜೀವಕ್ಕೆ ಮುಸುಕಿದ ಮೋಹದ ಪರದೆ, ಮತ್ತೊಂದು ಆತ್ಮದ ಮಾಯೆ ಎಂದರೆ ಭಗವಂತನ ಮಹಿಮೆ, ಮತ್ತೊಂದು ಆತ್ಮದ ಮಾಯೆ ಎಂದರೆ ಭಗವಂತನ ಸ್ವಂತ ಇಚ್ಛೆ ಮತ್ತು ಅವನ ಜ್ಞಾನ. ಆ ಜ್ಞಾನದ ಆವಿಷ್ಕಾರ ಹೊರತು ಅಲ್ಲಿ ಅಜ್ಞಾನದ ಸ್ಪರ್ಶವೇ ಇಲ್ಲ, ಅದು ಅವನ ಇಚ್ಛೆಗೆ ಸಂದದ್ದು. ಆದರೆ ನಮಗೆ ಈ ಮಾಯೆಯ ಮುಸುಕು ಹರಿಯುವ ತನಕ ಆ ಇಚ್ಛೆಯ ಆ ಜ್ಞಾನದ ನೆಲೆ ಏನು ಎಂತು ಅನ್ನೋದು ನಮಗೆ ತಿಳಿಯೋದಿಲ್ಲ. ಯಾಕಂದರೆ ಅದು ಪ್ರಕೃತಿ ಸ್ವಾಂ, ಅವನ ಸ್ವರೂಪಭೂತವಾದಂಥ ಪ್ರಕೃತಿ ಸ್ವಭಾವ. ಆದರೆ ಅವನು ಬಳಸುವುದು ಅವನ ಸ್ವಾಂ ಪ್ರಕೃತಿ ಅನ್ನುವಲ್ಲಿ 2 ಅರ್ಥ ಉಂಟು ನೋಡಿ. ಒಂದು ಸ್ವಾಂ ಪ್ರಕೃತಿ ಅಂದರೆ ಸ್ವರೂಪಭೂತವಾದ ಪ್ರಕೃತಿ, ಅಂದರೆ ಸ್ವಭಾವ ಅಂತ, ಭಗವಂತನ ಸ್ವರೂಪಭೂತವಾದಂಥ ಒಂದು ಸ್ವಭಾವ. ಎರಡನೇದು ವಸುದೇವ ದೇವತೆ, ವಸುದೇವ ದೇವಕಿ ಮುಂತಾದ ಅವನು ಸೃಷ್ಟಿ ಮಾಡಿದ ಸ್ವಾಂ ಪ್ರಕೃತಿ, ಅವನ ಅಧೀನವಾದ ಜಡ ಪ್ರಕೃತಿಯಿಂದ ನಿರ್ಮಿತವಾದ ಅಧಿಷ್ಠಾನವನ್ನು ಬಳಸಿಕೊಂಡು ತನ್ನ ಸ್ವರೂಪಭೂತವಾದಂಥ ಪ್ರಕೃತಿಯಿಂದ ಅಂದರೆ ಸ್ವಭಾವದಿಂದ ಹುಟ್ಟಿ ಬರ್ತಾನೆ. ಅದು ಅವನ ಸ್ವಂತ ಇಚ್ಛೆ, ಅದು ಜ್ಞಾನರೂಪ, ಅದು ಅವನ ಮಹಿಮೆ. ಆದರೆ ನಮಗೆ ಅದು ಪರದೆ. ಹೀಗೆ ಅವತಾರದ ಬಗೆಗೆ ಏನು ವಿಶೇಷವಾಗಿ ತಿಳ್ಕೊಳ್ಳಬೇಕು ಅಂತ ಅರ್ಜುನ ಹೇಳಿದ. ಭಗವಂತ ಭೂಮಿಯಲ್ಲಿ ಯಾಕೆ ಇಳಿದು ಬರ್ತಾನೆ ಅನ್ನುವ ಎಲ್ಲ ಪ್ರಶ್ನೆಗಳಿಗೂ, ಎಲ್ಲ ವಿಧದ ಪ್ರಶ್ನೆಗಳಿಗೂ ಇದರಲ್ಲಿ ಉತ್ತರ ಇದೆ ಒಂದು ಶ್ಲೋಕದಲ್ಲಿ. ಅಂದರೆ ಒಂದೊಂದು ಶಬ್ದವೂ ಒಂದೊಂದು ಆಯಾಮದಲ್ಲಿ ತೆರೆಕೊಳ್ಳುತ್ತೆ. ನೀವು ಯಾವ ಪ್ರಶ್ನೆ ಹಾಕಿದರೆ ಆ ಪ್ರಶ್ನೆ ಬೇಕಂತೆ ಆ ಶಬ್ದ ತೆರೆಕೊಳ್ಳುತ್ತೆ. ಬೇರೆ ಬೇರೆ ಅರ್ಥದಲ್ಲಿ ತೆರೆದುಕೊಂಡು ಭಗವಂತನು ಭೂಮಿಗೆ ಇಳಿದು ಬರುವುದರ ಹಿನ್ನೆಲೆಯನ್ನು ಸಮಗ್ರವಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಸಮಗ್ರವಾಗಿ ಹೇಳತಕ್ಕಂಥ ಪ್ರಾಯ ವೈದಿಕ ವಾಂಗ್ಮಯದಲ್ಲಿ ದೊರಕುವ ಏಕಮಾತ್ರ ಶ್ಲೋಕ ಇದು. ಭಗವಂತ ಭೂಮಿಗೆ ಯಾಕೆ ಇಳಿದು ಬರ್ತಾನೆ ಅನ್ನೋ ಪ್ರಶ್ನೆಗೆ ಎಲ್ಲಕ್ಕೂ ಉತ್ತರ ಇರತಕ್ಕ ಒಂದು ಮಹಾಮಂತ್ರ ಇದು. ಇಷ್ಟೆಲ್ಲ ಆದ್ಮೇಲೆ ಒಂದು ಪ್ರಶ್ನೆ ಉಳಿಯುತ್ತೆ ನಮಗೆ, ಅಲ್ಲ ಹೌದು ನಮಗೋಸ್ಕರ ನಮಗೇನು ಮಾಡ್ಲಿಕ್ಕೆ ಬರೋದು ಅವನು? ಹಾಗಾದ್ರೆ ಬರಲಿ, ನಮಗೀಗ ಭಗವಂತ ಬರಬೇಕು ಅಂತ ಆಸೆ ಉಂಟು, ಬರಲಿ ಅಂದರೆ ಭಗವಂತ ಅವನಿಗೇನೂ ಉಪಯೋಗ ಇಲ್ಲ, ಬರುವುದು ನಮಗೋಸ್ಕರ ಅಂತಾಯ್ತು. ನಮ್ಮ ಯಾವ ಉಪಯೋಗಕ್ಕೋಸ್ಕರ ಭೂಮಿಯಲ್ಲಿ ಬಂದು ನಮಗೆ ಏನು ಭಗವಂತ ಮಾಡ್ತಾನೆ? ಯಾವ ಕ್ರಿಯೆಗೋಸ್ಕರ? ಭಗವಂತ ಭೂಮಿಗೆ ಅವತರಿಸಿ ಬರಬೇಕಾಗಿದ್ದರೆ ಯಥ ವಾತಾವರಣ ಇರಬೇಕು. ಯಾವುದಕ್ಕೋಸ್ಕರ ಇಳಿದು ಬರ್ತಾನೆ ಅನ್ನುವ ಪ್ರಯೋಜನವನ್ನು ಮಾತ್ರ ಇಲ್ಲಿ ಹೇಳಿಲ್ಲ. ಉಳಿದದ್ದೆಲ್ಲವನ್ನು ಹೇಳಿ ಆಯಿತು. ಆ ಪ್ರಯೋಜನವನ್ನು ಹೇಳ್ತಕ್ಕ ಶ್ಲೋಕಗಳು 2 ಏನು ಅಂದರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಈ 2 ಶ್ಲೋಕದಲ್ಲಿ ಭಗವಂತ ಭೂಮಿಗೆ ಯಾಕೆ ಇಳಿದು ಬರ್ತಾನೆ ಅನ್ನುವುದಕ್ಕೆ ಒಂದು ಖಚಿತವಾದ ಉತ್ತರವನ್ನು ಕೃಷ್ಣ ಹೇಳ್ತಾನೆ. ಆ 2 ಶ್ಲೋಕಗಳನ್ನು ಹೇಳತಕ್ಕಂಥ ಕೃಷ್ಣ ಭಗವಂತನ ಭೂಮಿಗೆ ಇಳಿದು ಬರುವಂಥ ಕ್ರಿಯೆಯ ಹಿಂದೆ ಇರತಕ್ಕ ಡಿವೈನ್ ಪರ್ಪಸ್, ದೈವಿ ಸಂಕಲ್ಪದ ಹಿಂದೆ ಇರುವ ಉದ್ದೇಶ,
ಅವತಾರ ಮಾಡದೇ ಇದ್ದರೆ ಏನಾಗ್ತಿತ್ತು, ಅವತಾರ ಮಾಡಿದರೆ ಏನಾಯಿತು ಮಾಡಿದ್ದರಿಂದ ಈ ಚಿತ್ರಣವನ್ನು ಮುಂದಿನ 2 ಶ್ಲೋಕಗಳು ಹೇಳ್ತಾವೆ. ಇವತ್ತು ನಾನು ಸ್ವಲ್ಪ ಮಾತಾಡಿದೆ ಅಂತ ಹೇಳಿದ್ರು 8 ಗಂಟೆ ತನಕ ಮಾತಾಡಿದೆ. 6:30 1:30 ಗಂಟೆ ಮಾತಾಡಿದೆ. ಯಾಕೆಂದರೆ ಗೀತೆಗಿಂತ ದೊಡ್ಡ ಟಾನಿಕ್ ಏನುಂಟು? ಹೋಗಿ ಕಷಾಯ ಕುಡಿಯುವುದಕ್ಕಿಂತ ಗೀತೆಯನ್ನೇ ಹೇಳೋದು ಒಳ್ಳೆಯದಲ್ಲ. ಅದನ್ನ ಪ್ರಾಯ ಹೆಚ್ಚು ಗೀತೆಯನ್ನು ಹೇಳಿದ್ರೇನೆ ದೇಹದಲ್ಲಿರ್ತಕ್ಕ ಶ್ರಮ ಅಥವಾ ಯಾವುದೋ ಒಂದು ರೀತಿಯ ಡಿಸಾರ್ಡರ್, ಅವ್ಯವಸ್ಥೆ ಸರಿಯಾಗಬಹುದು. ಹಾಗೆ ಭಗವಂತನ ಚಿಂತನೆಯಲ್ಲಿ ಇವತ್ತು ನಾವು 1:30 ಗಂಟೆ ಕಳೆದೆವು. ಅವತಾರದ ಉದ್ದೇಶವನ್ನು ವಿವರಿಸ್ತಕ್ಕಂಥ 2 ಶ್ಲೋಕ ಮತ್ತು ಅದರ ಮುಂದಿನ ಭಾಗವನ್ನು ನಾಳೆ ದಿವಸ ಸಂಜೆ 5 ಗಂಟೆಗೆ ಸೇರಿದೆ.